ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ವರ್ಷಗಳ ಇತಿಹಾಸವುಳ್ಳ ಒಂದು ನಮ್ಮ ಬೂಡುಮುಗೇರು ದೇವಿಯ ಪ್ರಸಿದ್ಧವಾದ ಕ್ಷೇತ್ರ ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇಲ್ಲಿ
ಎರಡು ಶಕ್ತಿಗಳು ಬಹಳ ದೈವಿಕ ಶಕ್ತಿ ಮತ್ತು ಮಾನವ ಶಕ್ತಿ ಇಲ್ಲಿ ಒಂದು ರೀತಿಯಲ್ಲಿ ವಿಜೃಂಭಿಸ್ತಾ ಇದೆ. ಸುಮಾರು 2003ನೇ ಇಸವಿಯಲ್ಲಿ ಹಿಂದಿನ ರಾಜಮನೆತರ ಜೈನ ಮನೆತನಗಳ ಒಡೆತನದಿಂದ ಪೆರಡೇಲು ಮನೆತನದ ಒಡೆತನಕ್ಕೆ ಬಂದ ನಂತರ 2003ರಲ್ಲಿ ಇಲ್ಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಇಲ್ಲಿ ಆದಂತಹ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು 2007ರಲ್ಲಿ ಪ್ರಥಮವಾದ ಬ್ರಹ್ಮಕಲಶೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸಿದ್ದೀವಿ. ಆ 2003ರಲ್ಲಿತ್ತಂಥ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಏನು ಹೇಳಿದರು ಅಂತ ಹೇಳಿದರೆ, ಇಲ್ಲಿ ಇದನ್ನೆಲ್ಲ ಮಾಡಿದರೆ ಇವರಿಗೆ ಸುಭಿಕ್ಷೆ ಆಗ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ, ಮದುವೆ ಆಗದವರಿಗೆ ಮದುವೆ ಆಗ್ತದೆ ಎಂಬ ಜ್ಯೋತಿರ್ನುಡಿ ಅದು ಸಾಕ್ಷಾತ್ಕರಿಸಿತು. ನಾವು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಮಕ್ಕಳಿಲ್ಲದ ನಮ್ಮ ಉಡ್ಯೇರಿಯ ಸುಂದರಗೌಡರಿಗೆ ಇಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ಮಕ್ಕಳಾಯಿತು. ಇಲ್ಲಿ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳಿಗೆಲ್ಲ ಮದುವೆಗಳು ಆಯಿತು. ಅಷ್ಟು ಐತಿಹ್ಯವುಳ್ಳ ಈ ದೇವಸ್ಥಾನ ಇದನ್ನು ನಡೆಸುವ ಹಿಂದಿನ ರಾಜಮನೆತನಗಳ ನಂತರ ಪೆರಡೇಲು ಮನೆತನದಲ್ಲಿ ಒಂದು ಅದು ದೈವಿ ಶಕ್ತಿಯಾದರೆ ಒಂದು ಮಾನವ ಶಕ್ತಿ ಇದೆ ಇಲ್ಲಿ. ಅದು ಪೆರಡೇಲು ಮನೆತನದ ಶಕ್ತಿ. ಎಲ್ಲರೂ ಅಹಂಕಾರವನ್ನು ಬಿಟ್ಟು ಅವರು ನಾನು ನನ್ನದು ಎಂಬ ಅಹಂಕಾರವನ್ನು ಬಿಟ್ಟು ನಾವು ನಮ್ಮದು ಎಂಬ ಮಮಕಾರದೊಂದಿಗೆ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ಒಂದು ಒಳ್ಳೆಯ ಈ ಊರಿಗೆ ಒಳ್ಳೆಯ ಒಂದು ದೇವಸ್ಥಾನವನ್ನು ಕೊಟ್ಟಂತಹ ಕೊಡುಗೆ ಆ ಪೆರಡೇಲು ಮನೆತನವರು. ಎಲ್ಲರೂ ಆತ್ಮೀಯತೆಯಿಂದ ಹೃದಯ ಶ್ರೀಮಂತಿಕೆಯಿಂದ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಇಲ್ಲಿ ಮಾಡುವಂಥದ್ದು. ಇಲ್ಲಿ ಒಬ್ಬರು ರಾಜಕುಮಾರ ಇದ್ದಾರೆ, ಅವರ ಹೆಸರು ರಾಜಗೋಪಾಲ ಅಂತ. ಆ ರಾಜಗೋಪಾಲರು ಎಲ್ಲರನ್ನು ಸೇರಿಸಿಕೊಂಡು ಈ ದೇವಸ್ಥಾನದ ಆ ಹಿಂದಿನ ರಾಜಮನೆತನದ ದೊಡ್ಡ ಮರ್ಯಾದೆಯೊಂದಿಗೆ ಇಂದಿನ ಕಿರುಮನೆತನದ ಒಂದು ದೊಡ್ಡ ಮರ್ಯಾದೆ ಆ ರಾಜಗೋಪಾಲರಿಂದ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಊರಿನ ಜನಗಳನ್ನೆಲ್ಲ ಸೇರಿಸಿಕೊಂಡು ಅವರ ಅಣ್ಣ ತಮ್ಮಂದಿರು ಅವರ ಮನೆಯ ಎಲ್ಲರೂ ಮಾತಾಡುವಂಥ ಎಲ್ಲ ಹೃದಯ ಶ್ರೀಮಂತಿಕೆಯಿಂದ ಬರಮಾಡಿಕೊಂಡು ಆ ದೇವಿಯ ಸಾನ್ನಿಧ್ಯವನ್ನು ಭಾಳಷ್ಟು ಬೆಳಗ್ತಾ ಇದ್ದಾರೆ. ಅವರ ತಂದೆಯವರು ಲಕ್ಷ್ಮೀನಾರಾಯಣ ರಾವ್ ಅವರು ಕೂಡ ಅಷ್ಟೇ ಬಹಳ ಒಳ್ಳೆಯ ವ್ಯಕ್ತಿ. ಅವರು ಮಾತಾಡುವಾಗ ಎಲ್ಲರೂ ಹೆದರಿ ಮಾತಾಡ್ತಿದ್ರು ಕೂಡ ಅವರ ಆ ಮಾತುಗಳು ಅದು ಹೃದಯ ತುಂಬಿ ಬರ್ತಾ ಇತ್ತು. ಅವರು ಮಾತಾಡುವಾಗ ಗೌಡ್ರೆ, ಅಣ್ಣರೇ, ಹಾಗೆ ಎಲ್ಲರನ್ನ ಮಕ್ಕಳನ್ನು ಕೂಡ ಬಹುವಚನದಿಂದ ಸಂಬೋಧಿಸಿಕೊಂಡು ಬಂದಂತಹ ಇದು ಇವತ್ತು ಅವರ ಮಕ್ಕಳು ಕೂಡ ಎಲ್ಲರನ್ನ ಸಂಬೋಧಿಸಿಕೊಂಡು ಬಂದು ಇವತ್ತು ಅದಕ್ಕೆ ನಮಗೆ ಒಳ್ಳೆಯ ಪುಣ್ಯ ಅಂದರೆ ಒಂದು ದೇವರು, ಇನ್ನೊಂದು ದೇವರ ಶಕ್ತಿಯನ್ನು ಪ್ರತಿಬಿಂಬಿಸುವಂಥ ಒಬ್ಬ ಒಳ್ಳೆಯ ಸಜ್ಜನ ಒಬ್ಬ ತಂತ್ರಿಗಳು ಸಿಕ್ಕಿದ್ದಾರೆ ನಮಗೆ. ಅದು ನಮ್ಮೆಲ್ಲರ ಪುಣ್ಯ. ಅವರು ಈ ದೈವಿ ಶಕ್ತಿಯನ್ನು ಪ್ರಭಾವಕ್ಕೆ ಕೊಂಡೋಗಲಿಕ್ಕೆ ಅವರ ಆ ವೈದಿಕ ಶಕ್ತಿ ಇವತ್ತು ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂದರೆ ನಮ್ಮ ಇದು ಇನ್ನಷ್ಟು ಪ್ರಸಿದ್ಧಿಯಾಗುವ ಒಂದು ಲಕ್ಷಣಗಳು ಗೋಚರಿಸ್ತಾ ಇದೆ. ನಮ್ಮಲ್ಲಿ ಯಾರು ಕೂಡ ಯಾವ ರೀತಿಯ ಭೇದ ಭಾವಗಳನ್ನೆಲ್ಲ ಹೊರಗೆ ಬಿಟ್ಟು ಇಲ್ಲಿ ಅಂಗಳಕ್ಕೆ ಬರುವಾಗ ನಾವೆಲ್ಲರೂ ಒಂದೇ ಭಾವನೆಯಿಂದ ನಾವೆಲ್ಲರೂ ಆ ದೇವಿಯ ಸೇವೆಯನ್ನು ಮಾಡಲಿಕ್ಕೆ ಹಗಲಿರಲು ದುಡಿಯುತ್ತಾ ಈ 5ನೇ ದಿವಸದ ಇಂದಿನ ಧಾರ್ಮಿಕ ಸಭೆಗೆ ಇಲ್ಲಿ ಬಂದು ನಿಂತಿದೆ. ಮೊನ್ನೆ ಒಂದು ಮಾತು ನಮ್ಮ ರಾಮಶರಣ್ ತಂತ್ರಿಗಳು ಒಂದು ಮಾತನ್ನು ಹೇಳಿದರು, ನಾವು ಎಲ್ಲ ದೇವಸ್ಥಾನಗಳನ್ನು ಸುತ್ತಾಡಿ ಬರ್ತೇವೆ, ಆದರೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಅಂತ. ಅದು ಖಂಡಿತ ಇದೆ. ಎಲ್ಲ ದೇವಸ್ಥಾನದ ಮಿಗಿಲಾಗಿ ನಮ್ಮ ಬೂಡುಮುಗೇರು ದೇವಿಯ ಆ ಕೃಪೆ ನಮಗೆಲ್ಲರಿಗೂ ಇದೆ. ಇವತ್ತು ಈ 2023ರ 5ನೇ ದಿವಸದ ಬ್ರಹ್ಮಕಲಶದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ಈ ಇಲ್ಲಿನ ಎಲ್ಲ ಕೆಲಸಗಳ ನೇತೃತ್ವವನ್ನು ವಹಿಸಿಕೊಂಡಂಥ ಸುಧೀರ್ ಕುಮಾರ್ MS ಇವತ್ತಿನ ನಮ್ಮ ವೇದಿಕೆಯ ಗೌರವ ಅಧ್ಯಕ್ಷರಾಗಿ ವಿಜೃಂಭಿಸ್ತಾ ಇದ್ದಾರೆ. ಅವರಿಗೆ ನಾವು ಆಡಳಿತ ಸಮಿತಿ ಎಲ್ಲ ಸಮಿತಿಗಳ ಪರವಾಗಿ ಎಲ್ಲ ಭಕ್ತ ಸಮೂಹಗಳ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ MM ದಯಾಕರ್ ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಕಳೆಂಜ ಇಲ್ಲಿಯವರು ಇವತ್ತು ನಮ್ಮ ವೇದಿಕೆಯಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಂಕರಾಚಾರ್ಯರು ಭಾರತವನ್ನೆಲ್ಲ ಸುತ್ತಲಿಕ್ಕೆ ಮೊದಲು ಸುತ್ತಿ 4 ಕಡೆಗಳಲ್ಲಿ
ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿದ್ದಾರೆ. 4 ವೇದಗಳಿಂದ ಆಯ್ದ ವಾಕ್ಯಗಳ ಧ್ಯೇಯ ವಾಕ್ಯಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಯಾವುದಾದ್ರು 4 ಧ್ಯೇಯ ವಾಕ್ಯಗಳು ಅಂದರೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾವು ಪ್ರತಿದಿನ ನಾವು ಯಾರನ್ನೆಲ್ಲ ಭೇಟಿ ಮಾಡ್ತೇವೆ, ಅಥವಾ ನಮ್ಮ ದೇವಸ್ಥಾನದಲ್ಲಿ ಆಗಿರ್ಬೋದು, ನಮ್ಮ ಗ್ರಾಮದಲ್ಲಿ ಆಗಿರ್ಬೋದು, ನಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ನಾವು ಪ್ರತಿಯೊಬ್ಬ ಮಾನವನಲ್ಲಿ ಒಂದು ದೇವರನ್ನು ಕಾಣುವಂಥದ್ದು ನಮ್ಮೊಳಗೆ ಇರುವಂಥ ಒಂದು ದೇವರ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇನ್ನೊಬ್ಬರಲ್ಲಿ ನಾವು ದೇವರನ್ನು ಕಾಣಬೇಕಾದ್ರೆ ನಮ್ಮೊಳಗಿನ ಆ ದೇವರನ್ನು ನಾವು ಗುರುತಿಸ್ಕೊಳ್ಬೇಕು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ದೇವರು ಅಂತ. ಆದರೆ ನಾನೇ ದೇವರು ಅಂತ ಹೇಳುವವರು ಭಾಳಷ್ಟು ಜನ ಆಗಿ ಹೋಗಿದ್ದಾರೆ. ನಾನೇ ದೇವರು ಅಂತ ಹೇಳುವಂಥ ಹಿರಣ್ಯಕಶಿಪು ಹುಟ್ಟಿ ನಾನೇ ದೇವರು, ನನ್ನನ್ನೇ ಎಲ್ಲರೂ ಪೂಜಿಸಬೇಕು ಅಂತ ಹೇಳುವಾಗ ಶ್ರೀಮನ್ನಾರಾಯಣ ನರಸಿಂಹ ಅವತಾರದಲ್ಲಿ ಅವನನ್ನು ನಾಶ ಮಾಡ್ತಾನೆ. ರಾವಣ ಹೇಳ್ತಾನೆ ನಾನೇ ದೇವರು, ನಾನೇ ಪ್ರಬಲವಾದ ಶಕ್ತಿ, ನನ್ನನ್ನೇ ಎಲ್ಲರೂ ಆರಾಧಿಸಬೇಕು ಅಂತ ಹೇಳುವಾಗ ಶ್ರೀರಾಮನ ಅವತಾರದಲ್ಲಿ ನಮ್ಮ ಶ್ರೀಮನ್ನಾರಾಯಣ ಅವನನ್ನು ನಾಶ ಮಾಡ್ತಾನೆ. ಆದರೆ ಶಂಕರಾಚಾರ್ಯರು ಅಥವಾ ವೇದೋಕ್ತವಾದ ಒಂದು ಅಹಂ ಬ್ರಹ್ಮಾಸ್ಮಿಯನ್ನು ಹೇಳುವಾಗ ಕಾದ್ರಂದು ಏನು ಹೋಗಿ ಪುನಃ ಅವತಾರ ಎತ್ತಿ ಪುನಃ ಅವರನ್ನು ನಾಶ ಮಾಡೋದು ಸಲ್ಲದು ಅಂತ ನೋಡುವಾಗ ಚಕ್ರಕ್ಕೆ ಕೈ ಹಾಕಿದ್ದಾರೆ. ಆಗ ಅವರು ಹೇಳಿದ್ದಾರೆ ತತ್ವಮಸಿ, ನೀನು ಅದೇ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನೀನು ಅದೇ. ಎಷ್ಟೊಂದು ಉದಾತ್ತವಾದ ಕಲ್ಪನೆ ಭಾರತೀಯ ಸಂಸ್ಕೃತಿಯದ್ದು ಅಂತ ನಮಗೆ ಈಗ ಗೊತ್ತಾಗ್ತದೆ. ನನ್ನೊಳಗೊಬ್ಬ ದೇವರಿದ್ದಾನೆ, ನಿನ್ನೊಳಗೂ ಅದೇ ಇದ್ದಾನೆ, ನಾನು ದೇವರು ನೀನು ದೇವರು ಅಂತ ಹೇಳುವಂಥದ್ದು ಅತ್ಯಂತ ಒಂದು ವಿಶ್ವದಲ್ಲೇ ಕಾಣಬಲ್ಲ ಅತ್ಯಂತ ಶ್ರೇಷ್ಠವಾದ ಒಂದು ಕಲ್ಪನೆ. ಅಂದರೆ ವೇದ ನಮಗೆ ನೀಡಿರುವಂಥ ಒಂದು ಅದ್ಭುತವಾದ ಸಂದೇಶ. ಪ್ರಪಂಚದ ಯಾವುದೇ ಧರ್ಮದಲ್ಲಿಯೂ ನನ್ನೊಳಗೊಬ್ಬ ದೇವರಿದ್ದಾನೆ, ನಾನು ದೇವರು ಅಂತ ಹೇಳುವಂಥದ್ದಿಲ್ಲ. ಯಾರಾದರೂ ಯಾವುದೇ ಸೆಮಿಟಿಕ್ ಮತಗಳಲ್ಲಿ ನಾನು ದೇವರು ಅಂತ ಹೇಳಿದರೆ ಕೂಡಲೇ ಅವನಿಗೆ ಸರ್ ತನ್ ಸೆ ಜುದಾ, ಅವನ ತಲೆಯನ್ನು ಕಟ್ ಮಾಡುವಂಥದ್ದು ಇರುವಂಥ ಒಂದು ಶಿಕ್ಷೆ. ನಾನು ದೇವರು ಅಂತ ಹೇಳಲಿಕ್ಕಿಲ್ಲ. ನೀನು ದೇವರು ತತ್ವಮಸಿ, ನೀನು ಅದೇ ಆಗಿದ್ಯಾ ಅಂತ ಹೇಳಿದರೆ ಇಬ್ಬರನ್ನು ಹೇಳಿದವನನ್ನು ಮತ್ತು ಯಾರು ಹೇಳಿಸಿಕೊಳ್ಳಲ್ಪಡೋನು ಅವರಿಬ್ಬರನ್ನು ಕೊಲ್ಲುವಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿ ಕಾಣ್ತಾ ಇದೆ. ಆದರೆ ನಾನು ದೇವರು ನೀನು ದೇವರು ಅಂತ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದ ಒಂದು ಸಂಗತಿಯನ್ನು ನಾವು ಅನುದಿನವೂ ಜೀವನದಲ್ಲಿ ಪಾಲಿಸಿಕೊಳ್ಬೇಕು. ಮತ್ತೇನೆಂದರೆ ಪ್ರಜ್ಞಾನಂ ಬ್ರಹ್ಮ, ನಮಗೆ ಈ ನಾನು ದೇವರು ನೀನು ದೇವರು ಅಂತ ಹೇಳುವಂಥದ್ದೊಂದು ವಿಷಯ ಗೊತ್ತಾಗ್ತಾ ಇಲ್ಲ, ಅದೇ ದೇವರು. ಆ ಜ್ಞಾನ ಬರ್ತದಲ್ಲ ಅದು ದೇವರು. ಅಯಮಾತ್ಮ ಬ್ರಹ್ಮ, ಈ ನಮ್ಮ ದೇಹದಲ್ಲಿರುವಂಥ ಈ ಆತ್ಮನೇ ಅತ್ಯಂತ ಶ್ರೇಷ್ಠವಾದ ಒಂದು ದೇವರು ಅಂತ. ಈ ದೇವರು ಅಂತ ಹೇಳುವಂಥದ್ದನ್ನು ಬೇರೆ ಬೇರೆ ಕಲ್ಪನೆಯಲ್ಲಿ ನಾವು ತಿಳ್ಕೊಳ್ಬೋದು. ನಮ್ಮ ತುಳುನಾಡಿನಲ್ಲಿ ದೈವ ಆರಾಧನೆ ಇದೆ, ದೇವರ ಆರಾಧನೆಯೂ ಇದೆ. ಹಾಗಾದರೆ ನಾವು ಯಾರನ್ನು ಕಸ್ಮೈ ದೇವಾಯ ಹವಿದಾವಿದೇಮ ಅಂತ ಒಬ್ಬ ಚಿಂತಕನಿಗೆ ಒಂದು ಆಲೋಚನೆ ಹುಟ್ಟಿದಂತೆ, ಯಾವ ದೇವತೆಗೆ ನಾನು ಹವಿಸ್ಸನ್ನು ಅರ್ಪಿಸಲಿ ಅಂತ. ಕೆಲವರು ಅದನ್ನು ವಿಗಡಿಸಿ ಕಹ ಅಸ್ಮೈ ದೇವಾಯ ಹವಿದಾವಿದೇಮ ಅಂತಲೂ ಹೇಳ್ತಾರೆ. ಅಂದರೆ ಎಲ್ಲಿ ನಮ್ಮ ದೇವರಿಗೆ ಹವಿಸ್ಸನ್ನು ಅರ್ಪಿಸಲಿ ಅಂತ. ದೇವರಿಗೆ ಅರ್ಪಿಸುವಂಥ ಹವಿಸ್ಸನ್ನು ಯಾವ ದೇವತೆಗೆ ಅರ್ಪಿಸೋಣ ಅಂತ ಹೇಳುವಂಥದ್ದು. ಹಾಗಾದರೆ ಪ್ರತಿಯೊಂದು ದೇವತೆಗಳ ಒಂದು ಸಂಗಮವೇ ಆ ಬೃಹತ್ ಆಕಾರವಾದ ಆ ಪರಬ್ರಹ್ಮ ಎನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಆ ಪರಬ್ರಹ್ಮನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರನ ಹಂಗಿಲ್ಲ. ಪರಬ್ರಹ್ಮ ಅಂತ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದ ಸಂಗತಿ. ಆ ಶ್ರೇಷ್ಠವಾದ ಸಂಗತಿಯನ್ನು ಯಾವುದೇ ರೂಪದಲ್ಲಿ ಆರಾಧಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಆ ಭಗವಂತ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಯಾವುದೇ ಧರ್ಮದಲ್ಲಿಲ್ಲ. ನೀವು ದೇವರನ್ನು ಇಂಥದೇ ರೂಪದಲ್ಲಿ ಯಾವುದೇ ರೂಪದಲ್ಲಿ ಆರಾಧಿಸಬಹುದು ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಯಾವುದೇ ರೂಪದಲ್ಲಿ ನಮಗೆ ದೇವರನ್ನು ದೇವಿಯ ರೂಪದಲ್ಲಿ ಆರಾಧಿಸ್ಬೋದು, ಅಥವಾ ವಿಷ್ಣುವಿನ ರೂಪದಲ್ಲಿ ಆರಾಧಿಸ್ಬೋದು, ಅಥವಾ ಅವತಾರ ಪುರುಷರಾದ ರಾಮ ಕೃಷ್ಣರ ರೂಪದಲ್ಲಿ ಆರಾಧಿಸ್ಬೋದು. ಮೊನ್ನೊಂದು ಕಾರ್ಕಳದಲ್ಲಿ ಒಂದು ಥೀಮ್ ಪಾರ್ಕ್ ಅಂತ ಉದ್ಘಾಟನೆ ಆಯಿತು. ಪರಶುರಾಮ ದೇವರ ರೂಪದಲ್ಲಿ ನಾವು ಆರಾಧಿಸ್ತೇವೆ. ದೇವಿ, ಶಿವ, ಗಣಪತಿ, ಸುಬ್ರಹ್ಮಣ್ಯ ಯಾವುದೇ ರೂಪದಲ್ಲಿ ದೇವರನ್ನು ನಾವು ಆರಾಧಿಸಲಿಕ್ಕೆ ನಮಗೆ ಸ್ವಾತಂತ್ರ್ಯರಿದ್ದೇವೆ. ದೇವರನ್ನು ಆರಾಧಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ಹೇಳುವಂಥವರಿದ್ದಾರೆ, ನೀವು ವಿಗ್ರಹ ಆರಾಧಕರು, ಐಡಲೇಟರ್ಸ್ ಶುಡ್ ಬಿ ಕಿಲ್ಡ್ ಅಂತ. ಹಾಗಲ್ಲ, ಅದು ವಿಗ್ರಹ ಆರಾಧಕರು ಅಂತ ಹೌದಾ ಅಂತ ಕೇಳಿದರೆ ಮಕ್ಕಳಿಗೆಲ್ಲ ಹೌದು ಅಂತ ಅನಿಸ್ತದೆ. ನಾವು ದೇವರ ವಿಗ್ರಹವನ್ನು ಪೂಜಿಸ್ತೇವೆ ಅಂತ. ಆದರೆ ಅದರಲ್ಲಿ ಕೂತು ನೋಡುವಾಗ ಬ್ರಹ್ಮಕಲಶೋತ್ಸವದ ಈ ದಿನ ಸಂದರ್ಭದಲ್ಲಿ ಆದರೂ ನಾವು ಆಲೋಚನೆ ಮಾಡಬೇಕಾದದ್ದು, ವಿಗ್ರಹವೇ ದೇವರಲ್ಲ. ಆಗ ತಂತ್ರಿಗಳು ಬಂದು ಏನು ಮಾಡ್ತಾರೆ ಅಂದರೆ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ. ಒಂದು ವಿಗ್ರಹಕ್ಕೆ ಊನಾಗಿದ್ದರೆ ಈ ಕಾಲದ ತಂದ್ಬೋದು ಸುದೆಟ್ಟು ಪಾಡಲೆ ಹೊಸತ್ತೊಂದು ವಿಗ್ರಹನ ಕೊನಂಥದ್ದು ಇಲ್ಲಿ ಅಂತ ಹೇಳುವಂಥದ್ದು ನೀವೆಲ್ಲರೂ ನೋಡಿರ್ಬೋದು. ಹಾಗಾದರೆ ವಿಗ್ರಹ ದೇವರಲ್ಲ, ಆದರೆ ದೇವರು ಯಾವುದು ಅಂತ ಅಗೋಚರವಾದ ಪರಬ್ರಹ್ಮ ಸ್ವರೂಪಿಯಾದ
ವಿಶ್ವವನ್ನೇ ವ್ಯಾಪಿಸಿಕೊಂಡಿರುವಂಥ ಆ ಪರಬ್ರಹ್ಮವನ್ನು ಈ ಕಲ್ಲಿನಲ್ಲಿ ನಾನು ಇವತ್ತು ಪ್ರತಿಷ್ಠಾಪಿಸಿದ್ದೇನೆ ಅಂತ ಹೇಳುವಂಥದ್ದು ಸಂಸ್ಕೃತದಲ್ಲಿ ಅವರು ಮಂತ್ರ ಹೇಳ್ತಾರೆ. ಅದಕ್ಕೆ ಆವಾಹನೆ ಅಂತ ಹೇಳುವಂಥದ್ದು. ಹಾಗಾದರೆ ಆವಾಹನೆಗಿಂತ ಮುಂಚೆ ಏನಾಗಬೇಕು? ನಾವು ದೈವದ ಕೋಲದಲ್ಲಿ ಹೇಳಿದರೆ ನಮಗೆ ಸ್ವಲ್ಪ ಅರ್ಥ ಆಗ್ಬೋದು. ಮಾಯೋಡಿತ್ತಿನ ದೈವ ಜೋಗಗೆ ಬರ್ತದ್ದು, ಜೋಗಡಿತ್ತಿನ ದೈವ ನಮ್ಮ ಗುತ್ತುಗು ಬರ್ತದ್ದು, ಗುತ್ತುದಾಯಿನ ದೈವ ದೀತಿನ ಸುಸ್ತಿಗಳು, ದೀತಿನ ಸ್ವಸ್ತಿಗದ ದೈವ ಭಂಡಾರಗ ಒಂದು, ಭಂಡಾರದ ದೈವ ಉಂತಾಯಿನ ಮನೆಯಡೆ ಪದಿನಾಚಿಕಲೆಟ್ಟು ಒಂಜಾಲ ಅಂತ ಹೇಳುವಂಥದ್ದು ನಾವು ತುಳುವಿನಲ್ಲಿ ಹೇಳ್ತೇವೆ. ಸಣ್ಣ ಮಟ್ಟಿಗೆ ಮಾಡಿ ಹೇಳಿದೆ, ಅದು ಸ್ವಲ್ಪ ಉದ್ದ ಉಂಟು. ಆದರೆ ಅದನ್ನೇ ನಾವು ಒಂದು ಆಕಾಶದಲ್ಲಿರುವಂಥ ಅಥವಾ ಮಾಯದಲ್ಲಿರುವಂಥ ಒಂದು ದೈವವನ್ನು ಹಂತ ಹಂತವಾಗಿ ಎಲ್ಲಿಗೆ ನಾವು ಎಳೆದು ತಂದು ಉಂತಾಯಿನ ಮಾನ್ಯಡ ನಾವು ಅದನ್ನು ಆವಾಹನೆ ಮಾಡ್ತೇವೆ. ಅದಕ್ಕೆ ನಾವು ಆವಾಹನೆ ಮಾಡುವುದಂತ ಸಂಸ್ಕೃತದಲ್ಲಿ ಹೇಳೋದು. ಅಲ್ಲಿ ದೈವಗೂ ಪೂವರಿ ಪಾಡ್ನ ದೈವವನ್ನು ಆಹ್ವಾನ ಮಾಡಿಸಿದ ಮೇಲೆ 16 ವಿಧದ ಒಂದು ಅರ್ಚನೆಯನ್ನು ಅಥವಾ ಉಪಚಾರವನ್ನು ನಾವು ಅದಕ್ಕೆ ಕೊಡ್ತೇವೆ. ನರ್ತನ ಸೇವೆ ಆಗ್ತದೆ, ಪೇರು ಬೊಂಡ ಸೇವೆ ಆಗ್ತದೆ, ಎಲ್ಲವೂ ಸೇವೆ ಆಗ್ತದೆ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಕಲ್ಲಿನಲ್ಲಿ ಆರಾಧಿಸಿದಂಥ ದೇವರಿಗೂ ಕೊಡುವಂಥದ್ದು ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಷೋಡಶೋಪಚಾರ ಪೂಜೆಯನ್ನು ನಾವು ಉಪಚಾರಗಳನ್ನು ಸಮರ್ಪಿಸಿದ ಮೇಲೆ ದೇವಸ್ಥಾನದಲ್ಲಿ ಮಾತ್ರ ಯಥಾಸ್ಥಾನ ಮುದ್ವಾಸಯಾಮಿ ಇಲ್ಲ. ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಒಂದು ಚೊಂಬು ಕಲಶದಲ್ಲಿ ಏನಾದರೂ ತೆಂಗಿನಕಾಯಿ ಏನಾದರೂ ಇಟ್ಟರೆ ಕೊನೆಗಾಗುವಾಗ ಯಥಾಸ್ಥಾನ ಮುದ್ವಾಸಯಾಮಿ ಅಂತ ಹೇಳಿ ಎಲ್ಲಿಂದ ಬಂದಿಯೋ ದೇವರೇ ಅಲ್ಲಿಗೆ ಹೋಗಿಬಿಡು ಅಂತ ಹೇಳುವಂಥ ಒಂದು ಕಲ್ಪನೆಯೊಂದಿಗೆ ನಾವು ಆ ತೆಂಗಿನಕಾಯಿಯನ್ನು ನಾವು ಅದನ್ನು ಕಟ್ ಮಾಡಿ ನಾವು ಅದನ್ನು ಪಾಯಸ ಮಾಡ್ತೇವೆ. ಹಾಗಾದರೆ ಅಲ್ಲಿ ಇಟ್ಟ ತೆಂಗಿನಕಾಯಿಯ ದೇವರ ಅಲ್ಲ, ಅದು ತೆಂಗಿನಕಾಯಿ ದೇವರಲ್ಲ. ಹಾಗಾದರೆ ತೆಂಗಿನಕಾಯಿಗೆ ನೀವು ಪೂಜೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ತೆಂಗಿನಕಾಯಿಗೆ ಪೂಜೆ ಮಾಡಿದ್ದೇವೆ. ಹಾಗಾದರೆ ಅದರದ್ದು ಸೂಕ್ಷ್ಮವನ್ನು ಗೊತ್ತಿಲ್ಲದೆ ನಮ್ಮನ್ನು ಐಡಲೇಟರ್ಸ್ ಅಂತ ಹೇಳುವಾಗ ನಮಗೆ ಗೊತ್ತಿಲ್ಲದವರು ಅಂದಂದು ಎಂಕಲು ವಿಗ್ರಹ ಆರಾಧಕರು ಅಂತ ಹೇಳುವಂಥ ಒಂದು ತಪ್ಪು ಕಲ್ಪನೆಯನ್ನು ನಾವು ಮಾಡಿಕೊಳ್ಬಾರ್ದು. ಅಂಚಂಡ ಹಾಗಾದರೆ ನಮಗೆ ಸಿಕ್ಕಿರುವಂಥ ಇಂಥ ಅದ್ಭುತವಾದ ಕಲ್ಪನೆಯುಳ್ಳ ಈ ಹಿಂದೂ ಧರ್ಮದವನ್ನು ನಾಶ ಮಾಡಲಿಕ್ಕೆ 250 ವರ್ಷಗಳಿಂದ ಓಕಿಸಮ್ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದೆ. ಹಿಂದಿನ ಕಾಲದಲ್ಲಿ ರಾಕ್ಷಸರಿದ್ದರಂತೆ. ಹಾಗಾಗಿ ಈಗ ಓಕಿಸಮ್ಮಿನ ತುರಿಯಾವಸ್ಥೆಯಲ್ಲಿ ಇರುವಂಥ ಈಗಿನ ಪ್ರಸಕ್ತ ಸನ್ನಿವೇಶದ ಒಂದು ದೊಡ್ಡ ರಾಕ್ಷಸ, ಬ್ರಹ್ಮ ರಾಕ್ಷಸ ಯಾರು ಅಂತ ಹೇಳಿದರೆ ಜಾರ್ಜ್ ಸೋರೋಸ್ ಅಂತ ಹೇಳುವಂಥವ್ನು. ಜಾರ್ಜ್ ಸೋರೋಸ್ ಅಂತ ಹೇಳುವಂಥವನು ಈಗ ಹಿಂದೂ ಧರ್ಮದ ನಾಶಕ್ಕೆ ಮಿಲಿಯನ್ಗಟ್ಟಲೆ ಹಣವನ್ನು ಕೊಟ್ಟು ನಮ್ಮನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದರೆ ಸಕ್ಸಸ್ ಆಗ್ತಾನೆ ಅಂತ ಹೇಳಿದರೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಯಾವುದೇ ಒಂದು ಧರ್ಮವನ್ನು ನಾಶ ಮಾಡಬೇಕಾದ್ರೆ, ಬುದ್ಧ ಧರ್ಮವನ್ನು ನಾಶ ಮಾಡಬೇಕಾದ್ರೆ ಬೌದ್ಧ ಭಿಕ್ಷುಗಳನ್ನೆಲ್ಲ ತಲೆ ಕಡಿದ್ರು. ಆಗ ಬುದ್ಧ ಧರ್ಮ ನಾಶ ಆಯಿತು. ಯಾಕಂದರೆ ಬೌದ್ಧ ಧರ್ಮ ಅಂತ ಹೇಳುವಂಥದ್ದು ಬುದ್ಧ ಭಿಕ್ಷುಗಳ ಕೈಯಲ್ಲಿ ಒಳ್ಳೆಯ ಜಾಗೃತಿಯಾಗಿ ರಕ್ಷಿಸಲ್ಪಟ್ಟಿತ್ತು. ಆ ಭಿಕ್ಷುಗಳನ್ನೇ ನಾಶ ಮಾಡಿದರು, ಬೌದ್ಧ ಧರ್ಮ ನಾಶ ಆಯಿತು. ಅಲ್ಲಿ ಬಾಮಿಯಾನ್ ಬುದ್ಧನನ್ನು 7 ದಿನಗಳ ಕಾಲ ಟ್ಯಾಂಕರ್ಗಳಿಂದ ಉಡಾವಣೆ ಮಾಡುವಾಗಲೂ ಅಫ್ಘಾನಿಸ್ತಾನದಲ್ಲಿ ಯಾರು ಪ್ರಶ್ನೆ ಮಾಡುವವರೇ ಇಲ್ಲದಷ್ಟು ಆ ಬೌದ್ಧ ಧರ್ಮ ಸ್ವಲ್ಪ ಅಷ್ಟೊಂದು ಉಚ್ಚರಾಯ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಹಿಂದೂ ಧರ್ಮ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನ ಮನೆಯಲ್ಲಿ, ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದರೆ ಹೇಳಿದರೆ ನಾವೆಲ್ಲ ಬದುಕುವಂಥದ್ದೇ ಹಿಂದೂ ಧರ್ಮದ ಪ್ರಕಾರವಾಗಿ, ಅಥವಾ ಧರ್ಮವೇ ನಮ್ಮೊಳಗಿದ್ದು ನಮ್ಮನ್ನು ಬದುಕಿಸ್ತಾ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾವು ಯಾರಾದರೂ ಒಂದು ಪ್ರಾಯದವರ ಹತ್ರ ಕೇಳಿ, ನೀವು ಇಂಚಮಲ್ಪಲ್ಯ ಅಂಚಮಲ್ಪನ ಧರ್ಮತ್ತು ಮಗ ಅಂತ ಹೇಳ್ತಾರೆ. ಅದೇ ಧರ್ಮ, ನಮ್ಮ ಹಿಂದೂ ಧರ್ಮವು ಅತ್ಯಂತ ಉತ್ತಮವಾದ ಧರ್ಮ ಅಂತ ಹೇಳುವಂಥದ್ದು ಅದಕ್ಕೆ. ಹಾಗಾದರೆ ಧಾರ್ಮಿಕವಾದ ವ್ಯವಸ್ಥೆಯನ್ನು ನಮ್ಮೊಳಗೆ ನಾವು ಅಳವಡಿಸಿಕೊಂಡಿರುವುದರಿಂದ ಧಾರ್ಮಿಕವಾಗಿ ನಮ್ಮನ್ನು ನಾಶ ಮಾಡುವುದು ಸ್ವಲ್ಪ ಕಷ್ಟ. ಆದರೆ ನಾವು ಅದನ್ನೇ ಒಂದು ಏನೋ ನಾಶ ಮಲ್ಪರ ಆಪಜಿಗೆ ಮರ ಅಂತ ಹೇಳಿಕೊಂಡು ಕೂತರೆ ಭಾಳಷ್ಟು ತೊಂದರೆಗೆ ಒಳಗಾಗುವಂಥ ಪರಿಸ್ಥಿತಿ ನಮಗೆ ಒದಗಿ ಬರ್ಬೋದು. ಯಾಕಂದರೆ ನಮಗೆ ಪ್ರತಿದಿನ ಇನ್ನೊಂದು ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಪ್ರತಿದಿನ ನಮಗೆ ಮೈಕ್ಗಳಲ್ಲಿ ಇದು ಕೇಳ್ತದೆ, ಒಂದು ಆಜಾನ್ ಅಂತ ಕೇಳ್ತದೆ, ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲ ಅಂತ. ಅವೆಂಚಿನ ಮರ ಅಂತ ಕೇಳಿದೆ ನಾನೊಬ್ಬರು, ನಮ್ಮ ಕ್ಲಿನಿಕಲ್ಲಿ ಒಬ್ಬರು ಇದ್ದರು. ಅದು ನಮ್ಮ ದೇವರನ್ನು ಕರೆಯುವುದು ನಾವು ಅಂತ. ಅಂದರೆ ಅವರಿಗೂ ಗೊತ್ತಿರೋದಿಲ್ಲ ಪಾಪ, ಯಾರು ಯಾವ ಒಂದು ಧರ್ಮದಲ್ಲಿ ಇರ್ತಾರೆ ಅವರಿಗೆ ಯಾವುದೇ ವಿಷಯಗಳನ್ನು ಕಲಿಸದೆ ಕೇವಲ ಅದೊಂದು ಧರ್ಮ ಅಂತ ಮಾತ್ರ ಕಲಿಸಿರುವಂಥದ್ದು. ಹಾಗಾದರೆ ಅಲ್ಲ ಅಂತ ಹೇಳುವಂಥ ಒಂದು ದೇವರು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಅಲ್ಲನನ್ನು ಬಿಟ್ಟರೆ ಬೇರೆ ಯಾವುದೇ ದೇವರಿಲ್ಲ ಅಂತ ಹೇಳುವಂಥ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು, ಹಾಗಾದರೆ ಆಗ ಇಲ್ಲಿ ನಮಗೆ ಪಳ್ಳಿಯಿಂದ ಒಂದು ಮೈಕ್ ಬಂದರೆ ಅಂಚಂಡ ಎಂಕಲ್ನ ದೇವಸ್ಥಾನ ಡಿಪುಣ ಉಜಿರೆಡ್ ದೇವಸ್ಥಾನ ಜನಾರ್ದನ ದೇವರು ಅಂಡ್ ಅವಿಯರು ಅಂತ ನಾವು ಕೇಳುವುದಿಲ್ಲ. ಹಾಗಾಗಿ ನಮಗೆ ಏನೂ ಗೊತ್ತಿಲ್ಲದೆ ನಾವು ಸರ್ವಧರ್ಮ ಸಮಭಾವನೆಯನ್ನು ನಾವು ಬೆಳೆಸಿಕೊಂಡು ನಾವು ಉಳಿಯುವಂಥದ್ದು ಭಾಳಷ್ಟು ಒಂದು ರೀತಿಯಲ್ಲಿ ಒಳ್ಳೆಯದೇ. ಇಗ್ನೋರೆನ್ಸ್ ಇಸ್ ದ ಬ್ಲಿಸ್ ಅಂತ ಹೇಳುವಂಥದ್ದು. ಬಟ್ ಅಟ್ಲೀಸ್ಟ್ ನಾವು ಸ್ವಲ್ಪ ಆದರೂ ಕಲಿತುಕೊಳ್ಳುವಂಥದ್ದು ಜಗತ್ತಿನ ಒಂದು ಅನಿವಾರ್ಯವಾದ ಸಂಗತಿ. ಆದ್ದರಿಂದ ಪ್ರತಿಯೊಬ್ಬರು ಒಬ್ಬ ಒಳ್ಳೆಯ
ಮುಸ್ಲಿಮನಾಗಲಿ, ಒಬ್ಬ ಒಳ್ಳೆಯ ಹಿಂದೂ ಆಗಲಿ ಅಂತ ಹೇಳುವಂಥದ್ದು ಬಯಸುವಂಥದ್ದು ತಪ್ಪಲ್ಲ. ಒಳ್ಳೆಯ ಹಿಂದೂ ಆಗಬೇಕಾದ್ರೆ ನಮಗೆ ಒಳ್ಳೆಯ ಒಂದು ಶಿಕ್ಷಣ ಬೇಕು. ಯಾವ ಶಿಕ್ಷಣ ಅಂತ ಹೇಳಿದರೆ ಧಾರ್ಮಿಕ ಶಿಕ್ಷಣವೂ ಬೇಕು. ಯಾಕಂದರೆ ಮೊನ್ನೆ ಒಂದು ಕಡೆ ನಾವು ಟಿ ವಿಯಲ್ಲಿ ಡಿಬೇಟಿಗೆ ಹೋಗಿದ್ದೆ, ನಿಮ್ಮ ಭೂತದ ಕೊಲ್ಲ ವೈದಿಕ ಅಲ್ಲ ಅಂತ ಹೇಳಿದರು. ಹಾಗಾದರೆ ವೈದಿಕ ಅಲ್ಲದಿದ್ದರೆ ಅಗೋಚರವಾದ ಶಕ್ತಿಯನ್ನು ಯಾವುದೋ ಒಂದು ಸ್ಥಾವರಕ್ಕೆ ಆವಾಹನೆ ಮಾಡಿ ಮತ್ತು ಯಥಾಸ್ಥಾನ ಮುದ್ದುವ ಸಂಯಮ ಅಂತ ಹೇಳುವಂಥ ಒಂದು ಪ್ರಕೃತಿ ಪೂಜೆ ಬೇರೆ ಯಾವ ಧರ್ಮದಲ್ಲಿದೆ? ವೈದಿಕ ಧರ್ಮದಲ್ಲಿ ಅಲ್ಲದ್ರೆ ಬೇರೆ ಎಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ. ಅಥವಾ ಒಂದು ದೈವದ ಕಳದಲ್ಲಿ ಒಂದು ಹೋಮ ಇಡ್ತಾರಲ್ಲ, ಗಣ ಹೋಮ ಇಡ್ತಾರಲ್ಲ, ಅದಕ್ಕೆ ಏಕೆಂದರೆ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ನಮ್ಮೊಳಗೆ ಒಂದು ಭೇದವನ್ನು ಹುಟ್ಟಿಸಿ ನಮ್ಮೊಳಗೆ ಒಂದು ಬಹಳಷ್ಟು ಒಂದು ಭೇದ ಭಾವವನ್ನು ಹುಟ್ಟಿಸಿ ನಮ್ಮನ್ನು ಒಂದು ನಿರ್ದಯವಾಗಿ ನಾವೊಂದು ಸಂಸ್ಕೃತಿಯನ್ನೇ ನಾಶ ಮಾಡಬೇಕಂತ ಹೇಳುವಂಥ ಒಂದು ವ್ಯವಸ್ಥಿತ ಜಾಲ ನಮ್ಮೊಡನೆ ಇದೆ. ಹಾಗಾಗಿ ನಾವು ಈಗ ದೇವಸ್ಥಾನವನ್ನು ಕಟ್ತೇವೆ, ಅದರೊಳಗೆ ದೇವರಿಗೆ ಬೆಳ್ಳಿಯ ಮುಖವಾಡ ಹಾಕ್ತೇವೆ, ಅದಕ್ಕೊಂದು ವಜ್ರದ ಕಿರೀಟವನ್ನು ಇಡ್ತೇವೆ. ಧರ್ಮ ದ್ರೋಹಿಗಳು ಆಲೋಚನೆ ಮಾಡ್ತಾಯಿದ್ದಾರೆ, ಮಲ್ಪ್ಲೆ ಒಂಚೂರು ಸಮಯ ಪನಕ ಅವು ಎಂಕ್ಲೆಗೆ ಹಾಕೊಂಡು ಅಂತ. ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಜಾಗೃತರಾಗಿರಬೇಕು. ಏನು ಜಾಗೃತರಾಗಿರಬೇಕು? ಬಸವಣ್ಣನವರೊಂದು ಮಾತಿದೆ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂತ. ಅಂದರೆ ನಮಗೆ ಈಗಿನ ಕಾಲದ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಅತ್ಯಂತ ಉತ್ತಮವಾದ ದೇವಸ್ಥಾನವನ್ನು ನಿರ್ಮಿಸೋಣ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಮಾಡುವುದು ತಪ್ಪು ಅಂತಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಆಗಬೇಕಾದಂತೂ ನಮ್ಮ ಧರ್ಮವನ್ನು ಪ್ರತಿಯೊಂದು ಮನೆಗಳಿಗೆ, ಪ್ರತಿಯೊಂದು ಮನಸ್ಸುಗಳಿಗೆ ಮುಟ್ಟಿಸುವಂಥ ಕಾರ್ಯ. ಹೇಗೆ ನಾವು ಮುಟ್ಟಿಸ್ಬೋದು ಅಂತ ಹೇಳಿದರೆ, ಈ ರೀತಿಯಾಗಿ ನಾವು ಸತ್ಸಂಗವನ್ನು ಮಾಡಿ ಅಥವಾ ನಮ್ಮಲ್ಲಿರುವಂಥ ಒಂದು ವ್ಯವಸ್ಥೆಯನ್ನೇ ಉಪಯೋಗಿಸಿಕೊಂಡು ಒಂದು ಜಾತಿ ಸಂಘಟನೆ ಇದ್ದರೆ ಅಲ್ಲಿ ಧರ್ಮದ ವಿಷಯವಾಗಿ ಮಾತನಾಡುವಂಥದ್ದು, ನಮ್ಮ ಧಾರ್ಮಿಕ ವಿಷಯಗಳನ್ನಾಗಿ ಮಾತಾಡುವಂಥದ್ದು. ಸರ್ವ ಧರ್ಮ ಸಮ್ಮೇಳನದ ಬದಲು ನಾವು ಸರ್ವ ಜಾತಿಯ ಸಮ್ಮೇಳನ ಮಾಡುವಂಥದ್ದು ಒಳ್ಳೆಯದು ಅಂತ ಕಾಣ್ತದೆ. ಯಾಕಂತ ಹೇಳಿದರೆ, ನಾನು RSSನವರಿದ್ದಾರೆ, ಅವರ ಎದುರಲ್ಲಿ ಜಾತಿಯನ್ನು ವೈಭವೀಕರಿಸ್ತೇನೆ ಅಂತ ನೆನೆಸಬೇಡಿ. ಯಾಕಂದರೆ ನನಗೆ 27 ವರ್ಷಗಳ ಹಿಂದೆ ನಾನೊಂದು ಸಭಾಧ್ಯಕ್ಷನಾಗಿ ಒಂದು ಧಾರ್ಮಿಕ ಪ್ರವಚನವನ್ನು ನೀಡ್ತಿದ್ದೆ. ನನಗೆ ಹೆಚ್ಚು ಪ್ರಾಯ ಆಗಿರಲಿಲ್ಲ, ಜಸ್ಟ್ ನಾನು ಆಗ MDS ಕಲಿತು ಬಂದದ್ದಷ್ಟೇ. ಈ ಜಾತಿಗಳನ್ನೆಲ್ಲ ನಿರ್ಮೂಲನ ಮಾಡಬೇಕು ಹಿಂದೂ ಧರ್ಮದಿಂದ, ಹಾಗಾದರೆ ಮಾತ್ರ ನಾವು ಉದ್ಧಾರ ಆಗೋದು ಅಂತ ಹೇಳುವಂಥ ಒಂದು ಕಲ್ಪನೆ ಇತ್ತು. ಆಗ ನಾನು ಹೇಳಿದೆ, ನಮ್ಮ ಎಲ್ಲಿಯ ಗ್ರಾಮ ಎಲ್ಲೆಡ್ದು ಬುಕ್ಕ ನಮ್ಮಲ್ಪ ಒಂಜಿಲ್ಲ ಜಾತಿ ಪರಬಲ್ಲಿ ನಮ್ಮ ಮಾತೆಲ್ಲ ಒಂಜಾವಡು ಅಂತ. ಎಲ್ಲರೂ ಕ್ಲಾಪ್ ಹೊಡೆದ್ರು. ಕೆಳಗೆ ಇಳುವಾಗ ಒಬ್ಬರು ಅಜ್ಜರು ಕುಂಬರೊಂದು ಒಬ್ಬನ ದಂಟದ ಪರಬೆ ಒರಿಯನಾಡಲ್ಲಿತ್ತು ಬಂಡೇರು, ಅಣ್ಣರೇ ಮಾತ ಜಾತಿಲ್ಲ ಪೌಡ ಅಂಡೆ ಎಂಕಲ್ನ ಜಾತಿ ಒಂದು ಇಪ್ಪಡಾವೆ ಅಂತ ಹೇಳಿದರು. ಡ್ಯಾಗ್ ಅಂತ ಕೇಳಿದೆ. ಆಗ ಅವ್ರು ಹೇಳಿದರು, ನಾವು ನಿಖಿಲ್ನಕ್ಕೆ ಗೊತ್ತಾ ಒಂದು ದಯತ ಮಂಡ ಎಂಕಲ್ನೇಟ್ ಬಾಲೆಗೆ ತೊಟ್ಟಿಲ್ ಪಾಡ್ನ ಬುಕ್ಕ ಬಯಕ್ಕೆ ಮಲ್ಪನ ಬುಕ್ಕ ಕುಲೆಕ್ಲೆಗೆ ಬೆಲೆಸನ ಅಪ್ಪುರ ಒಂಚೂರು ಕ್ರಮ ಬೇತುಂಡು ನಿಖಿಲೆಗೆ ಬಟನಕ್ಲೆಗೆ ಅವು ಅಂದಾಜ ಅಂತ ಹೇಳಿದರು. ವಿಷಯ ಹೌದಲ್ಲ ಅಂತಾಯಿತು. ನಾನು ಅವರನ್ನು ಒಂದು ದ್ರೋಣಾಚಾರ್ಯನಾಗಿ ನಾನೊಂದು ಏಕಲವ್ಯನಾಗಿ ಆಲೋಚನೆ ಮಾಡಿದೆ. ಹೌದಲ್ಲ, ನೀವು ಯಾಕೆ ಹಿಂದೂ ಅಂತ ಕೇಳಿದರೆ, ನೀವು ಸಣ್ಣದಿರುವಾಗ ನಿಮಗೆ ಯಾವ ಕರ್ಮಗಳನ್ನು ಮಾಡಿದ್ದಾರೆ, ನಿಮ್ಮ ಜಾತಿಯ ಕರ್ಮಗಳಿಂದ ಮಾಡಿದ್ದಾರೆ. ಇನ್ನೊಂದು ಆಲ್ಟರ್ನೇಟಿವನ್ನು ಕೊಡದೆ ನಾವು ಎಲ್ಲ ಜಾತಿಯನ್ನು ಬಿಡು ಅಂತ ಹೇಳಿದರೆ, ಮರಡ್ದು ನಮ್ಮಂಗದಲ್ಲೇ ಕಾಪುಂಡ ಅಂಚಿಂಜಿತು ಗರಪಕ್ಕ ಬೇತೆ ಜಾತಿ ಧರ್ಮ ದಾಖಲೆ ಬರ್ತದೆ ನಮ್ಮ ಜೋಕ್ಲಿನ್ನು ಕಂಡೊಂದು ಪೋಪೇರು. ಸೊ ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದರೆ, ಯಾವುದೇ ಕೀಳರಿಮೆ ಬೇಡ. ನಮ್ಮ ಇರುವಂಥ ವ್ಯವಸ್ಥೆಯನ್ನು ಮೇಲು ಕೀಳುಗಳನ್ನು ನಾವು ತೆಗೆದು ನಮ್ಮ ವ್ಯವಸ್ಥೆಗಳನ್ನು ನಾವು ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಯಾರಾದರೂ ಒಂದು ದೊಡ್ಡ ದಾರ್ಶನಿಕ ವ್ಯಕ್ತಿ ಬಂದು, ಪುನಃ ಶಂಕರಾಚಾರ್ಯರೋ ಮಧ್ವಾಚಾರ್ಯರೋ ಬಂದು ಇನ್ನೊಂದು ಬೇರೆ ವ್ಯವಸ್ಥೆ ಅದರಲ್ಲಿ ಎಲ್ಲರೂ ಒಂದು ಹಾಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಬಂದರೆ ಆಗಬೇಕಾದ್ರೆ ನಾವು ಅದನ್ನು ಬಿಡುವ. ಅಷ್ಟರವರೆಗೆ ನಮ್ಮ ಸಂಸ್ಕೃತಿಯನ್ನು, ಅದು ಜಾತಿಯಿಂದ ಹೆಸರಿಟ್ಕೊಂಡಿದ್ದೀರ ಅದು ಬೇರೆ ವಿಷಯ. ಅಡ್ಡನಾಮದವರಿದ್ದಾರೆ, ಉದ್ದನಾಮದವರಿದ್ದಾರೆ, ಕಣ್ಣಿನ ಹತ್ರ ಒಂದು ಇಲ್ಲಿ ಒಂದು ನಾಮ ಹಾಕೊಳ್ಳೋರಿದ್ದಾರೆ, ಮತ್ತು ಕೆಲವರು ಜುಟ್ಟು ಬಿಡುವವರಿದ್ದಾರೆ, ಕೆಲವರು ಟೊಪ್ಪಿ ಹಾಕೋರಿದ್ದಾರೆ, ಕೆಲವರು ಟಿಕ್ಕಿ ಹಾಕೋರಿದ್ದಾರೆ. ಎಲ್ಲ ಅದು ವೈವಿಧ್ಯತೆಯಲ್ಲಿ ಏಕತೆ. ಆದರೆ ನಾವು ಅದನ್ನು ಸುಳ್ಳಾಗಿ ಭಾವಿಸಿ ಒಂದೇ ರೀತಿಯಾಗಿ ಗಡ್ಡ, ಒಂದೇ ರೀತಿಯ ಟೊಪ್ಪಿ, ಒಂದೇ ರೀತಿಯ ಚೈನ್ ಹಾಕುವರು, ಒಂದೇ ರೀತಿಯ ಕ್ರಾಸ್ ಹಾಕುವರು, ಅದೆಲ್ಲ ವೈವಿಧ್ಯತೆ ಅಂತ ಹೇಳುವಂಥದ್ದು ತಪ್ಪು. ಏಕತೆ, ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿರುವ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಎಲ್ಲ ವೈವಿಧ್ಯತೆಗಳನ್ನು ನೋಡಿ ಸಂಭ್ರಮಿಸಿ, ಅದು ಕೆಟ್ಟದ್ದು, ನಾವು ಮಾಡುವಂಥದ್ದು ಸರಿ, ಅವರು ಮಾಡುವಂಥದ್ದು ತಪ್ಪು ಅಂತ ಹೇಳುವಂಥದ್ದನ್ನು ಬಿಟ್ಟು ಎಲ್ಲವನ್ನು ನೋಡಿ ಸಂಭ್ರಮಿಸೋಣ. ನಾವೆಲ್ಲರೂ ಹಿಂದೂಗಳಾಗಿ ಒಂದು ದೇಶವನ್ನು ಬೆಳಗಿಸೋಣ. ಯಾಕೆಂದರೆ ನಮಗೆ ಹಿಂದೂ ಧರ್ಮಕ್ಕೆ ಒಂದು ಅತ್ಯಂತ ಮುಖ್ಯವಾದ ಧ್ಯೇಯ ಅಂತ ಹೇಳಿದರೆ, ನಮಗೆ ದೇಶವೂ ಮುಖ್ಯ, ದೇಹವೂ ಮುಖ್ಯ, ದೇಶವೂ ಮುಖ್ಯ. ಆ ದೇಹದ ಒಳಗೆ ಏನಿರ್ತದೆ ಅಂತ ಹೇಳಿದರೆ, ಉಪನಿಷದ್ ವಾಕ್ಯ ಒಂದಿದೆ, ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದತ್ಯ ನಶ್ನನ್ ಅಭಿಚಾಕಶೀತಿ ಅಂತ. ದ್ವಾಸುಪರ್ಣ, 2 ಹಕ್ಕಿಗಳು, ದ್ವಾಸುಪರ್ಣ ಸಯುಜಾ ಸಖಾಯ, ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬಾಳ್ವೆ ಮಾಡ್ತಾಯಿದೆ, ಅಂದರೆ ಸ್ನೇಹದಲ್ಲಿ ಬಾಳ್ವೆ ಮಾಡ್ತಾ ಇದೆ. ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಅದು ಒಂದೇ ಮರವನ್ನು ಆಶ್ರಯಿಸಿ ಇರ್ತದೆ. ಅದರಲ್ಲಿ ತಯೋರನ್ಯ ಪಿಪ್ಪಲಂ ಸ್ವಾದತ್ತಿ, ಅಂದರೆ ಒಂದು ಅದರಲ್ಲಿ ಆ ಮರದಲ್ಲಿ ಯಾವ ಮರವನ್ನು ಆಶ್ರಯಿಸಿರುತ್ತದೆ ಆ ಹಣ್ಣನ್ನು ತಿನ್ನುತ್ತಾ ಇರ್ತದೆ. ಮತ್ತೊಂದು ಹಕ್ಕಿ, ಬಂಗಾರ ವರ್ಣದ ಹಕ್ಕಿ, ಆ ಹಣ್ಣುಗಳನ್ನು ತಿನ್ನಲಿಕ್ಕೆ ಹೋಗುವುದಿಲ್ಲ ಅಂತ.
ಆದರೆ ಒಂದು ದಿನ ಈ ಹಣ್ಣು ತಿನ್ನುವ ಹಕ್ಕಿ ಆ ಬಂಗಾರ ವರ್ಣದ ಹಕ್ಕಿಯನ್ನು ದಿಟ್ಟಿಸಿ ನೋಡಿದಲ್ಲಿ ಅದಕ್ಕೆ ಬರುವಂಥ ನಂಜು ನರಕಟೆ ಯಾವುದೇ ಇರುವಂಥ ಒಂದು ಕಷ್ಟ ಕಾರ್ಪಣ್ಯಗಳು ನಶಿಸಿ ಹೋಗುತ್ತದೆ ಅಂತ ಹೇಳುವಂಥ ಒಂದು ಉಪನಿಷದ್ ವಾಕ್ಯ. ಇದು ಏನಂದರೆ ಒಂದೇ ದೇಹವನ್ನು, ಆ ಮರ ಅಂತ ಹೇಳಿದರೆ ನಮ್ಮ ದೇಹ, ಆ ದೇಹವನ್ನು ಆಶ್ರಯಿಸಿ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಇರ್ತಾರೆ. ಆದರೆ ಆತ್ಮನಿಗೆ ಈ ದೇಹದಿಂದ ಉಂಟಾಗುವಂಥ ಕರ್ಮ ಫಲಗಳನ್ನು ತಿನ್ನುವ ಯೋಗ ಇದೆ. ಎಲ್ಲ ಫಲಗಳನ್ನು ತಿಂತಾನೆ, ಒಳ್ಳೆ ಹಣ್ಣು, ಕೆಟ್ಟ ಹಣ್ಣು, ಕೊಳೆತೋದ ಹಣ್ಣು, ಅವನವನ ಕರ್ಮಕ್ಕೆ ಯಾವುದು ಅವನಿಗೆ ದೊರಕ್ತದೆ ಆ ಫಲವನ್ನು ತಿನ್ನುವ ಯೋಗ ಮತ್ತು ಯೋಗ್ಯತೆ ಇರುತ್ತದೆ, ಅನಿವಾರ್ಯವಾದದ್ದು. ಆದರೆ ಬಂಗಾರ ವರ್ಣದ ಹಕ್ಕಿ ಒಂದು ತದೇಕ ದೃಷ್ಟಿಯಿಂದ ಸಾಕ್ಷೀಭೂತವಾಗಿ ಈ ಆತ್ಮನನ್ನು ನೋಡ್ತಾ ಇರ್ತದೆ, ಅದೇ ಪರಮಾತ್ಮ. ಹಾಗಾದರೆ ಒಂದು ದಿನ ನಾವು ಎಲ್ಲ ದೃಷ್ಟಿಯನ್ನು ಬದಿಗಿರಿಸಿ ಎಲ್ಲ ಕರ್ಮಫಲಗಳ ಭೋಗಗಳನ್ನೆಲ್ಲ ಬಿಟ್ಟು ಪರಮಾತ್ಮನ ಹತ್ರ ದೃಷ್ಟಿ ಹರಿಸಿದರೆ ನಮಗೆ ಸಿಕ್ಕುವಂಥದ್ದು ಸಾಯುಜ್ಯ ಅಥವಾ ಮೋಕ್ಷ. ಹಾಗಾಗಿ ನಾವು ನಮ್ಮ ದೇಹವನ್ನು ಪ್ರೀತಿಸಬೇಕು. ಯಾರಿಗೂ ಉಪದ್ರ ಮಾಡದೆ ಒಳ್ಳೆ ರೀತಿಯಲ್ಲಿ ಭೂಮಿಯಲ್ಲಿ ಬದುಕಿರುವಂಥದ್ದು ನಮ್ಮ ದೇಶದಲ್ಲಿ ಏನೂ ತೊಂದರೆ, ನಮ್ಮ ಧರ್ಮದಲ್ಲೂ ಏನೂ ತೊಂದರೆ ಇಲ್ಲ. ನಾವು ಯಾರು ಪಾಪಿಗಳಾಗಿ ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಲಿಲ್ಲ, ನಾವೆಲ್ಲ ಪುಣ್ಯ ಸಂಪಾದನೆ ಮಾಡಿ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಆದರೆ ಬೇರೆ ಧರ್ಮಗಳಲ್ಲಿ ಹೇಳುವಂಥ ನೀವು ಪಾಪ ಮಾಡಿದ್ದೀರಿ, ನೀವು ಪಾಪಿಗಳಾದ್ದರಿಂದ ಇಲ್ಲಿ ಹುಟ್ಟಿದ್ದೀರಿ ಅಂತ ಹೇಳುವಂಥದ್ದು ಅಲ್ಲ. ನಾವು ಯಾವ್ಯಾವ ಕರ್ಮಗಳನ್ನು ನಾವು ಮಾಡಿದ್ದೇವೋ ಅದೇ ಕರ್ಮಗಳಿಗೆ ಅನುಸಾರವಾಗಿ ನಾವು ಒಳ್ಳೆಯವರ ಕೆಟ್ಟವರಾಗಿ ನಾವು ಇಲ್ಲಿ ಹುಟ್ಟಿದ್ದೇವೆ. ಆದರೆ ದೇವರು ನಮಗೆ ಕೊಟ್ಟಂಥ ವರ ಅಂತ ಹೇಳಿದರೆ, ಭೂಮಿಯಲ್ಲಿ ಅದು ಭಾರತದಲ್ಲಿ ಹುಟ್ಟಿರುವಂಥ ಒಂದು ವರ ಅಂತ ಹೇಳಿದರೆ, ಇಲ್ಲಿಂದ ನಮಗೆ ಎಲ್ಲಿಗೆ ಹೋಗಬೇಕು ಮಾಡುವಂಥ ಒಳ್ಳೆಯ ಕರ್ಮದಿಂದಾಗಿ ನಾವು ಸ್ವರ್ಗಕ್ಕೋ ಅಥವಾ ಬೇಕಾದಂಥ ಮೋಕ್ಷಕ್ಕೆ ಹೋಗುವಂಥ ಅನುಕೂಲತೆಗಳಿವೆ. ಹಾಗಾಗಿ ನಾವು ಒಂದು ನಮ್ಮ ದೇಹವನ್ನು ರಕ್ಷಿಸಿಕೊಳ್ಬೇಕು, ನಮ್ಮ ಸಂಸಾರವನ್ನು ರಕ್ಷಿಸಿಕೊಳ್ಬೇಕು, ಅದಲ್ಲದೆ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಬೇಕು. ದೇಶವನ್ನು ರಕ್ಷಿಸಿಕೊಂಡಾಗ ದೇಶ ಅಂತ ಹೇಳಿದರೆ ದೇವಸ್ಥಾನವೂ ಬರ್ತದೆ, ಭೂತಸ್ಥಾನವೂ ಬರ್ತದೆ, ಅಲ್ಲಿ ಬರುವಂಥ ಎಲ್ಲ ಕೃಷಿ ಭೂಮಿ ಬರ್ತದೆ, ಪರ್ವತಗಳು ಬರ್ತದೆ. ಹಾಗೆ ಇವುಗಳನ್ನೆಲ್ಲ ನಾಶ ಮಾಡುವಂಥದ್ದು ಕೂಡ ನಮ್ಮ ದೇಶದಲ್ಲಿ ತಪ್ಪು. ಯಾಕಂದರೆ ನನಗೊಂದು ಸಣ್ಣ 1 ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಕೇಶವಣ್ಣ, ಯಾಕಂದರೆ ನಾನು ನಿಂತಾಗಿದೆ. ಬೋರಾದರೆ MC ಅವರು ಹೇಳಿ ಆಯಿತಾ ಸ್ವಲ್ಪ ನಿಲ್ಲಿಸಲಿಕ್ಕೆ, ಹೀಗೆ ಮಾಡಿದರೆ ಆಯಿತು ಕೈ. ಒಬ್ಬರು ನಾನು ಸಣ್ಣದಿರುವಾಗ ನನ್ನ ಅಜ್ಜನ ಮನೆಗೆ ಹೋಗ್ತಿದ್ದೆ, ಅಲ್ಲಿ ಒಬ್ಬ ಹುಡುಗ ಇದ್ದ, ಅವರ ತಂದೆ ಭೂತ ಕಟ್ಟುವವರು, ನಲ್ಕೆಯವರು. ಆದರೆ ಅವನು ಹೇಳ್ತಾ ಇದ್ದ, ಈ ನಮ್ಮ ಎಂಕಲ್ನ ಅಜ್ಜರು ನಿಕ್ಕಲ್ನ ಅಜ್ಜರು ಒಂದು ಮಂತ್ರ ಕಲ್ತಿರ್ತೇವೆ ಮರ ಕಡುಪನಾಗ. ನಾವಿಬ್ಬರು ಸಣ್ಣ ಮಕ್ಕಳು ಆಟ ಆಡ್ತಿದ್ದೆ ಒಟ್ಟಿಗೆ. ಆಗ ಇಲ್ಲಿ ಕೇಳಬೇಕು, ಎಂಚಿನ ಮಂತ್ರ ಕಲ್ಪದ್ದಾರೆ ಎಂಕ್ಲ ಅವು ಎನ್ನ ಅಜ್ಜರು ಈರಿನ ಅಜ್ಜರು ಹಿಡಿದು ಎಂಕ್ಲು ಕಲ್ತಿನ ಮಂತ್ರ ಅಂತ. ಅವರು ನಲ್ಕೆಯವರು, ಇವರು ಸಹ ದೊಡ್ಡ ಪುರೋಹಿತರು. ಎಂತ ಅಂತ ಕೇಳಿ, ಅವು ಮರ ಕಡಪನಾಗ 5 ನೋಡು ಅಂತ. ಏನು ಕಲ್ಪಡು ಎಂಚಿನ ಮಂತ್ರ ಅಂತ ಕೇಳಿ ನಾನು ಸಣ್ಣದಿರುವಾಗ. ಕಚ 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 ಎಂತ ಕಚ 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 ಎಂತಪ್ಪ ಕಚ ಕಚ ಕಚ, ಅದು ಸಂಸ್ಕೃತದಲ್ಲಿರ ಕಚ ಕಚ, ಇದು ಅರ್ಥವಿಲ್ಲ ತುಳುವಿನಲ್ಲಿ. ಲತ್ತು ಚಾಯ, ಕಚ 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 ಲತ್ತು ಚಾಯ ಅಂತ. ಇದು ಭಾರಿ ಕಷ್ಟ ಇದಲ್ಲ, ಎಂಥ ಕತೆ ಅಂತ ಆಯಿತು. ಕಚ 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 ಅನ್ನ ಚಾಯ ಅಂತ, ಅನ್ನ ಸಾರು ಚಾಯ ಅಂತ ಹೇಳಿದ. ಇದು ಎಂತಾಯಿತು ಅಂತ ಆಯಿತು. ಮತ್ತು ಎಷ್ಟೋ ವರ್ಷಗಳ ಬಳಿಕ ನನಗೆ ಆದದ್ದು, ಅವ್ರು ಏನು ಹೇಳ್ತಿರ್ಬೋದು ಅಂತ ಹೇಳಿದರೆ, ಅದೇನು ಮಂತ್ರ ಏನು ವೇದ ಮಂತ್ರ ಏನಲ್ಲ. ಗಚ್ಚ 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 ಅನ್ನ ತರುಂ ಆಶ್ರಯ, ಅನ್ನ ತರುಂ ಲತಾಂ ಆಶ್ರಯ ಅಂತ. ಇವನು ಈ ಅನ್ಯ ತರುಲತಾಂ ಆಶ್ರಯ ಅಂತ ಹೇಳಿದರೆ ಅನ್ನ ಸಾರು ಲತ್ತು ಚಾಯ ಅಂತ ಮಾಡಿಬಿಟ್ಟ ಇವನದು. ಹಾಗಂದರೆ ನಾವು ಯಾವುದಾದ್ರೂ ಒಂದು ಮರವನ್ನು ಕಡಿಬೇಕಾದರೂ ಆ ಮರದಲ್ಲಿರುವಂಥ ಒಂದು ದೈವಿಕ ಶಕ್ತಿಗೆ ಹೋಗು, ಇನ್ನೊಂದು ಮರವನ್ನು ಆಶ್ರಯಿಸು, ಇನ್ನೊಂದು ಬಳ್ಳಿಯನ್ನು ಆಶ್ರಯಿಸು ಅಂತ ಹೇಳುವಂಥ ಒಂದು ವಂದನೆಗಳನ್ನು ಮಾಡಿ ಅನಿವಾರ್ಯವಾಗಿದ್ದರೆ ಮಾತ್ರ ಮರವನ್ನು ಕಡಿಯುವಂಥ ಒಂದು ಗುಣವುಳ್ಳವರು ಭಾರತೀಯ ಸಂಸ್ಕೃತಿ. ಹೀಗಾಗೆಲ್ಲ ನಾವು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಒಂದು ಸಂಗತಿ ನಡೀತಾ ಇದೆ. ಹಾಗಾಗಿ ಆ ಸಂಸ್ಕೃತಿಯನ್ನು ನಾಶವಾಗದೆ ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಈಗಿನ ಪೀಳಿಗೆಗಿದೆ. ಮುಂಚಿನವರು ಹಾಗೆ ಮಾಡಿದರು, ಇನ್ನೊಂದೊಬ್ಬರು ಹಾಗೆ ಮಾಡಿದರು ಅಂತ ಹೇಳುವಂಥದ್ದಲ್ಲ, ಅವರು ಹಾಗೆ ಮಾಡಿದರು, ನನ್ನ ಸೋದರ ಮಾವ ಸರಿಯಿಲ್ಲ ಅಂತ ಹೇಳುವಂಥದ್ದಲ್ಲ. ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ ನಾವೇನು ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕು. ಕೇಳಿಕೊಂಡ ಮೇಲೆ ಅತ್ಯಂತ ವೈಭವಪೂರ್ಣವಾದ ಒಂದು ನಮ್ಮ ಬೂಡುಮುಗೇರಿನ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವು ಹೇಳುವಂಥ ಪ್ರಾರ್ಥನೆ ಮಾಡೋಣ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾದಂಥ ಸರ್ಕಾರಗಳು ಬರಲಿ. ನಾನು ರಾಜಕೀಯ ಮಾತಾಡ್ತೇನೆ ಅಂತಲ್ಲ, ಭಾರತೀಯ ಸಂಸ್ಕೃತಿಯನ್ನು ಅನುಕೂಲವಾಗುವಂಥ ದೇಶವಾಗಿ ಘೋಷಣೆ ಆಗಲಿ. ಭಾರತ ಒಂದು ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮಲಿ. ನಾವೆಲ್ಲ ಪ್ರತಿಯೊಂದು ಭಾಷಣದ ಕೊನೆಗೆ ಅಥವಾ ಎಲ್ಲಾದರೂ
ನಾವಾದರೂ ಪ್ರಾರ್ಥನೆ ಕೊನೆಗೆ ಜೈ ಹಿಂದೂ ರಾಷ್ಟ್ರ ಅಂತ ಹೇಳು, ಜೈ ಹಿಂದ್ ಮಾತ್ರ ಅಲ್ಲ, ಜೈ ಹಿಂದೂ ರಾಷ್ಟ್ರ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಇನ್ನು ಮುಂದೆ ಬೆಳೆಸಿಕೊಳ್ಳೋಣ. ಜೈ ಹಿಂದೂ ರಾಷ್ಟ್ರ ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರಿಗೂ ಕ್ರಿಸ್ತರಿಗೂ ಅಥವಾ ಬೇರೆ ಸಿಖ್ಖರಿಗೆಲ್ಲ ತೊಂದರೆ ಆಗ್ತದೆ ಅಂತಲ್ಲ. ಹಿಂದೂ ರಾಷ್ಟ್ರ ಅಂತ ಹೇಳುವಂಥದ್ದು ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬರ ಮನೆ ಮನಸ್ಸುಗಳಿಗೆ ಹೊಂದಿಕೊಳ್ಳಲಿ. ಮತ್ತು ಹಿಂದೂ ರಾಷ್ಟ್ರದ ಒಂದು ಕಲ್ಪನೆಯಲ್ಲಿ ನಾವೆಲ್ಲ ಈ ದೇವಸ್ಥಾನಗಳ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ, ಪ್ರತಿಯೊಂದು ರಥೋತ್ಸವಗಳಲ್ಲಿ ಅಥವಾ ಇನ್ನೊಂದು ಉತ್ಸವಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಬ್ರಹ್ಮಕಲಶೋತ್ಸವದ ನಿಮಿತ್ತ ನಾವು ಮಾಡಿರುವಂಥ ಕಾರ್ಯಕ್ರಮಗಳೆಲ್ಲವೂ ದೇವರಿಗೆ ಸಂದಾಯವಾಗಲಿ. ನಾವೆಲ್ಲರೂ 10 ತಾಯಂದಿರ ಮಕ್ಕಳಾದರೂ ಒಂದೇ ಮಕ್ಕಳ ತಾಯಿಯಂತೆ, ಒಂದೇ ತಾಯಿಯ ಮಕ್ಕಳಂತೆ ನಾವು ಇವತ್ತು ಪ್ರಾರ್ಥನೆ ಮಾಡಿದ ಒಂದು ಪುಣ್ಯದ ಫಲವು ನಮಗೆಲ್ಲರಿಗೂ ದೊರಕಲಿ ಅಂತ. ಈ ತಾಯಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ನಾನು ಪುರಾಣದ ಕಥೆಗಳನ್ನು ನೆನಪಾಡ್ತಾ ಇಲ್ಲ. 10 ಬಾರಿ ಇಲ್ಲಿ ದೇವಿ ಮಹಾತ್ಮೆ ಆಟ ಆಗಿರ್ಬೋದು, ಯಕ್ಷಗಾನ ನೋಡಿದವರು ಇರ್ಬೋದು. ದೇವಿಯ ರೂಪಗಳು ಹೇಗೆ ಪರಿವರ್ತನೆ ಆಗ್ತದೆ, ತಾಮಸ ಸಾತ್ವಿಕ ಎಲ್ಲ ಪ್ರಕಾರಗಳಲ್ಲಿ ಅವಳೇ ಕಂಗೊಳಿಸ್ತಾಳೆ. ಅಂತಿಮವಾಗಿ ಧರ್ಮ ಮರುಸ್ಥಾಪನೆಯನ್ನು ಮಾಡುತ್ತಲೇ ತನ್ನ ಬಂಧುಗಳನ್ನೇ ಕಾಪಾಡ್ತಾಳೆ. ಮಂಠೆಟ್ ತರ್ಕದಲ್ಲಿರುವಂಥ ದುರ್ಗಾ ಪರಮೇಶ್ವರಿ, ಶಿವಾಜಿಯ ಅಮ್ಮಾಜಿಯಲ್ಲಿರುವಂಥ ದುರ್ಗಾ ಪರಮೇಶ್ವರಿ, ಬುಡುಮುಗೇರ್ನಲ್ಲಿರುವಂಥ ದುರ್ಗಾ ಪರಮೇಶ್ವರಿ. ಕಥೆ ಓದುವಾಗ ನನಗನಿಸಿದೇನು ಅಂತ ಕೇಳಿದರೆ, ಏಕಸ್ಥಳಾಗಿದ್ದವಳು ತ್ರಿವಿಧವಾಗಿ ವರ್ಗೀಕರಣಗೊಂಡ್ಲು. ಅರಸಿನಮಕ್ಕಿ, ಹತ್ಯಡ್ಕ, ಶಿವಾಜಿ ಈ ಪಾರ್ಶ್ವದಲ್ಲಿ ಅವಳು ಕಂಗೊಳಿಸಲಿದ್ಲು. ಆಕೆಯ ಪಾದಧೂಳಿಯಿಂದ ಪುನೀತವಾದಂಥ ಜಾಗ ಇದು. ಹಾಗಾಗಿ ಇಲ್ಲಿ ಧರ್ಮ ಜಿಜ್ಞಾಸೆ ಮತ್ತು ವರ್ತಮಾನದ ರಾಷ್ಟ್ರ ಜಿಜ್ಞಾಸೆ ಎರಡೂ ಕೆಲಸಗಳನ್ನು ನನ್ನ ಅರಿವಿನ ಅಂಚಿನಲ್ಲಿ ಅವರು ದಯಕರಣ ಮಾತಾಡೋಗಿ ಹೇಳಿದ್ದನ್ನೇ ನೆನಪು ಮಾಡಿಕೊಂಡು ನನಗೆ ಗೊತ್ತಿದ್ದದ್ದನ್ನು, ನನಗೆ ಅರ್ಥ ಆಗಿದ್ದನ್ನು, ಸಮಾಜದ ಮಧ್ಯೆ ಕೇಳಿದ್ದನ್ನು, ಜೊತೆಗೆ ಒಂದಷ್ಟು ದೇವಾಲಯಗಳಲ್ಲಿ, ದೈವಸ್ಥಾನಗಳಲ್ಲಿ ಬಾಲ್ಯದ ಒಡನಾಟದ ಕಾರಣಕ್ಕಾಗಿ ನನ್ನ ಅರಿವಿನಂಚಿಗೆ ತಲುಪಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಮುಂದಿನ 20 ರಿಂದ 25 ನಿಮಿಷ ಅಂತ ಯೋಚನೆ ಮಾಡ್ತೀನಿ. ಬಂಧುಗಳೇ, ಧರ್ಮ ಅಂದರೆ ಏನು? ಹಣೆಯಲ್ಲಿ ಕುಂಕುಮ ಹಾಕಿದ ಮಾತ್ರಕ್ಕೆ ನಾನು ಧರ್ಮಾತ್ಮನ? ಹೆಗಲಲ್ಲಿ ಕೇಸರಿ ಶಾಲು ಹಾಕಿದಾಗ ಮಾತ್ರ ನಾನು ಧರ್ಮಾತ್ಮನ? ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ. ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾ ಇದ್ದಾರೆ, ಧರ್ಮ ಅನ್ನುವಂಥದ್ದು ಒಂದು ಕ್ರಿಯೆ ಅಲ್ಲ, ಅದು ನೀವು ಸಾವಿರಾರು ವರ್ಷದ ಇತಿಹಾಸ ಇರುವ ಈ ನೆಲದ ಸಾಂಸ್ಕೃತಿಕ ಹಿನ್ನೆಲೆಗೆ ಬಂದರೆ, ಪರಂಪರೆಗೆ ಬಂದರೆ, ಪುರಾಣದ ಜಿಜ್ಞಾಸೆಗೆ ಬಂದರೆ, ಧರ್ಮಾತ್ಮ ಅಂತ ಕರೆಸಿಕೊಂಡವನು ಬಾಹ್ಯ ಕ್ರಿಯೆಯಿಂದಲ್ಲ, ಭಾವಕ್ರಿಯೆಯಿಂದ. ಹಿಂಸೆ ಮತ್ತು ಅಹಿಂಸೆ. ನಮ್ಮ ಕನ್ನಡ ಮೇಷ್ಟ್ರು, ನಾನು ಕನ್ನಡ ಪಾಠ ಮಾಡುವವನು. ಹಿಂಸೆಗೆ ವ್ಯಾಖ್ಯಾನ ಯಾವುದು ಅಂತ ಕೇಳಿದರೆ, ಹೊಡೆಯುವುದು, ಬಡಿಯುವುದು, ಕೊಲ್ಲುವುದು ಹಿಂಸೆ. ಅಹಿಂಸೆ ಅಂದರೆ ಏನು? ಅದು ಯಾವುದನ್ನೂ ಮಾಡದೇ ಇರುವುದು. ಅಲ್ಲೊಬ್ಬ ಅಮ್ಮ ಇದ್ದಾಳೆ, ಅಲ್ಲೊಂದು ಅಮ್ಮ ಇದ್ದಾಳೆ, ಮಗು ಪೋಖರಿ ಮಾಡ್ತಾ ಇದೆ, ಪಟ್ ಅಂತ ಹೊಡೆದಿದ್ದಾಳೆ. ನಮ್ಮ ಪ್ರಕಾರ ಹೊಡೆಯುವುದು ಹಿಂಸೆ. ಶಿವಾಜಿಗೆ ಬರಬೇಕು, ಅರಸಿನಮಕ್ಕಿ ದಾಟಿ ಇನ್ನೇನು ಬೂಡುಮುಗೇರಿಗೆ ತಲುಪಬೇಕನ್ನುವಾಗ ಮಗೆ 10-15 ವರ್ಷದಿಂಚಿ ಬಾರಿ ರಾವೊಂದಿತ್ತೆ ಮುಲ್ಪ ಇತ್ತ ಕುಡ್ಲಾಡ್ಬೋದುಲ್ಲೇ ಕಲ್ಪ ಹೊಡಿಂಬ್ಯಾಗ ಅಂತ ಹೇಳ್ಕೊಂಡು ದೊನ್ನೆ ಹಿಡ್ಕೊಂಡು ನಿಂತಿದ್ದಾನೆ ತಲೆಗೆ ಹೊಡಿಲಿಕ್ಕೆ. ಕ್ರಿಯೆ ಎರಡೂ ಕೂಡ ಒಂದೇ, ಎರಡೂ ಕೂಡ ಹೊಡೆಯುವ ಕ್ರಿಯೆ. ಆದರೆ ಆ ಕ್ರಿಯೆಯಲ್ಲಿರುವಂಥ ವ್ಯತ್ಯಾಸವನ್ನು ಗಮನಿಸಿ. ಒಂದು ಕ್ರಿಯೆ ಹಿಂದೆ ಅಮ್ಮ ಆ ಪುಟ್ಟ ಮಗುಗೆ ಪಟ್ಟಂತ ಹೊಡೆಯುವುದರ ಹಿಂದೆ ಆ ಮಗು ತಪ್ಪು ತಿದ್ದುಕೊಳ್ಬೇಕು, ಸಾತ್ವಿಕವಾಗಿ ಬೆಳಿಬೇಕು, ನನ್ನ ಮಗ ಒಳ್ಳೆಯವನಾಗಬೇಕು, ಒಳ್ಳೆಯ ಪರಿಸರದಲ್ಲಿ ತನ್ನನ್ನು ಅನಾವರಣ ಮಾಡಬೇಕು ಅಂತ ಆ ಅಮ್ಮ ಒಂದು ಒಳ್ಳೆಯ ಭಾವದಿಂದ, ಒಂದು ಸಾತ್ವಿಕವಾದ ಭಾವದಿಂದ ಆ ಮಗುವಿಗೆ ಹೊಡೆದಿದ್ದಾಳೆ. ಇನ್ನೊಬ್ಬಾತ ದ್ವೇಷ ಸಾಧನೆಗಾಗಿ ದುರುಳ ಆಲೋಚನೆಯಲ್ಲಿ ಮುಗಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಹೊಡೆದಿದ್ದಾನೆ. ಒಂದು ಅಧರ್ಮ ಆಗ್ತದೆ, ಒಂದು ಧರ್ಮ ಆಗ್ತದೆ. ಅದನ್ನೇ ನಾನು ಹೇಳಿತು, ಧರ್ಮ ಅಂದರೆ ಒಂದು ಕ್ರಿಯೆ ಅಲ್ಲ, ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಇನ್ನು ಧರ್ಮ ಜಿಜ್ಞಾಸೆಗಳು ತುಂಬ ಸಂದರ್ಭದಲ್ಲಿ ಬ್ರಹ್ಮಕಲಶ ಆಗುವಾಗ ಒಂದು ವರ್ಗ ಇವತ್ತಿಗೂ ಮಾತಾಡ್ತದೆ.
ಒಂದು ಪೂರ ಬೋಡಿತ್ತನ, ಒಂದು ಪೂರ ಆಡಂಬರತ, ಒಂದು ಒಂಜಿ ವರ್ಗದ ಜೀವನಗತ, ಒಂದು ಪೂರ ಇದೆಲ್ಲ ಒಂದು ಶೋಷಣೆಯಲ್ವೇ? ದೇವರಿಲ್ಲ ಅಂತ ಹೇಳುವ ಪಂಥ ಇವತ್ತಲ್ಲ, ಸಾವಿರಾರು ವರ್ಷಗಳ ಹಿಂದೆ ಇತ್ತು ಈ ದೇಶದಲ್ಲಿ. ಚಾರ್ವಾಕ ಪಂಥ ಇತ್ತು. ಗಂಡ ಗುಂಡಿ ಮಾಡಿ ಆದರೂ ಗಡಿಗೆ ತುಂಬ ಮೊಸರು ತಿನ್ನು, ಏನು ಬೇಕಾದರೂ ಮಾಡು, ಜೀವನ ಮಾಡಬೇಕು. ಇನ್ನೊಂದು ಭಗವಂತನಿಗಾಗಿ ತನ್ನ ಇಡೀ ಬದುಕನ್ನೇ ಅರ್ಪಿಸುವ ಒಂದು ವರ್ಗ ಇತ್ತು. ಇವತ್ತು ಇಲ್ವಾ? ರಾಮ ದೇವರೇ ಅಲ್ಲ, ಕೃಷ್ಣ ಭಗವಂತನೇ ಅಲ್ಲ, ಭಗವದ್ಗೀತೆಯನ್ನು ಸುಟ್ಬಿಡಿ, ಸುಡ್ತೀವಿ ಅಂತ ಹೇಳುವವರು ಇಲ್ವ ನಮ್ಮ ಜೊತೆಗೆ? ಹಾಗಾದರೆ ದೇವರು ಇದ್ದಾನೆಯೋ ಇಲ್ವೋ? ಇರುವುದಾದರೆ ಹೇಗೆ? ಇದೆಲ್ಲ ಫಿಲಾಸಫಿಯ ಮಾತುಗಳು, ಇದೆಲ್ಲ ತತ್ವಜ್ಞಾನದ ಮಾತುಗಳು. ಆದರೆ ನಮ್ಮಂಥ ಜನಸಾಮಾನ್ಯರಿಗೆ ಬುಡುಮುಗೇರ್ನ ಮಂದಿರದಲ್ಲಿರುವಂಥ ದೇವಿ ನಮಗೆ ಅವಳು ತಾಯಿ, ಭಗವಂತ ಯಾಕೆ? ಇನ್ನೊಬ್ಬ ಆತನಿಗೆ ಅದು ಬರೇ ಗುಡಿ ಅಂತ ಅನಿಸ್ಬೋದು. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜಿಜ್ಞಾಸೆ ಮಾಡ್ತಾ ಇಲ್ಲ. ರೂಪ ಏನು, ದೇವರಿದ್ದಾನೆ ಇಲ್ವೋ? ನಾನು ಮೈಕಲ್ಲಿ ಮಾತಾಡ್ತೀನಿ. ಮೈಕಲ್ಲಿ ಹೇಗೆ ಮಾತಾಡ್ತೀನಿ? ಇದನ್ನು ಜನ್ರೇಟರ್ ಆನ್ ಆಗಿರ್ಬೋದು. ಜನ್ರೇಟ್ ಬೇಡ, ನಾವು ಕರೆಂಟ್ ಕನೆಕ್ಷನ್ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಕರೆಂಟ್ ಎಲ್ಲಿಂದ? ಕರೆಂಟಿನ ಉತ್ಪಾದನೆ ನಮ್ಮ ಬಾಲ್ಯದಲ್ಲೂ ಕೇಳಿದ್ದೇವೆ, ನೀರಿನಿಂದ. ಭರ್ಗರೆಯುವ ನೀರನ್ನು ತಡೆಯುವುದು, ಆ ಜಲವಿದ್ಯುತ್ ಮುಖೇನವಾಗಿ ವಿದ್ಯುತ್ತನ್ನು ಹರಿಸುವುದು. ಹಾಗಾದರೆ ನೀರು ಎಲ್ಲಿಂದ? ಮಳೆ ಎಲ್ಲಿಂದ? ಮೋಡ ಹೇಗೆ ಘನೀಕರಿಸಿದ್ದು? ಎಲ್ಲಿಂದ ಬಂತು ನೀರು? ಆವಿಯಾದಂಥ ನೀರು ಮತ್ತೆ ಘನೀಕರಿಸಿತ್ತು. ಇದೆಲ್ಲ ಹೇಗೆ ಮುಂದುವರಿಯಿರಿ? ವಿಜ್ಞಾನ ಹುಡುಕಾಟದಲ್ಲಿದೆ, ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದೀವಿ ನಾವು. ಯಾವುದನ್ನು ಗೊತ್ತಿಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ರು, ಆ ಗೊತ್ತಿಲ್ಲದ ಒಂದು ಶಕ್ತಿಗೆ ನಮ್ಮ ಪೂರ್ವಿಕರು ಶರಣು ಬಂದಿದ್ದಾರೆ. ಕೆಲವರು ಆಕೆಯನ್ನು ದುರ್ಗೆ ಅಂತ ಕರೆದಿರ್ಬೋದು, ಮತ್ತು ಕೆಲವರು ಆತನನ್ನು ಶಿವ ಅಂತ ಹೇಳಿರ್ಬೋದು, ಇನ್ನು ಕೆಲವರು ರಾಮಕೃಷ್ಣ ಅಂತ ಹೇಳಿರ್ಬೋದು. ಆದರೆ ತನಗೆ ಗೊತ್ತಿಲ್ಲದ ಶಕ್ತಿಯೊಂದಕ್ಕೆ, ತನಗೆ ಅರಿವಿಗೆ ಬಾರದ ಶಕ್ತಿಯೊಂದಕ್ಕೆ ಅನಾದಿ ಕಾಲದಿಂದಲೂ ಮನುಷ್ಯ ಶರಣು ಬಂದಿದ್ದಾನೆ. ಹಾಗಾಗಿ ಈ ಜಿಜ್ಞಾಸೆ, ದೇವರಿದ್ದಾನೋ ಇಲ್ಲವೋ ಜಿಜ್ಞಾಸೆ, ವರ್ತಮಾನದ ಓದಿನ ಹಿನ್ನೆಲೆಯಲ್ಲಿ ಸಿಕ್ಕಿದೋ ಗೊತ್ತಿಲ್ಲ. ನಾನು ಉಜಿರೆ ಕಾಲೇಜಿನಲ್ಲಿ ಓದ್ತಿರುವಂಥ ಹೊತ್ತಿಗೆ 2-3 ವರ್ಷ ಸಿದ್ಧವನದಲ್ಲಿ ಊಟ ಮತ್ತು ಅಪರೂಪದಲ್ಲಿ ವಸತಿಗೆ ಹೋಗ್ತಾ ಇದೆ, ಅವಕಾಶ ಕೊಟ್ಟಿದ್ದರು. ಒಂದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಆದರಣೀಯ ಕಾವಂದರು ಮಾತಾಡುವಾಗ ದೇವರ ಬಗ್ಗೆ ಮಾತಾಡ್ತಾ ಇದ್ರು. ಒಬ್ಬಾತ ಇಂಥ ಸಭೆಯಲ್ಲಿ ಭಾರಿ ಮಾತಾಡಿದಂತೆ. ಒಟ್ಟು ಮಾತಿನ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ದೇವರಿಲ್ಲ, ದೇವರು ಅನ್ನುವಂಥದ್ದೊಂದು ಕಲ್ಪನೆ, ದೇವರು ಅನ್ನುವಂಥದ್ದೊಂದು ಭ್ರಮೆ, ಅದು ಶುದ್ಧ ಒಂದು ಲಂಪಟ ಚಿಂತನೆ ಅಂತ ಅದ್ಭುತವಾಗಿ ಮಾತಾಡಿದಂತೆ. ನಮ್ಮಲ್ಲಿ ಇವತ್ತಿಗೂ ಒಂದು ಭಾವನೆ ಇದೆ, ಒಬ್ಬ ಚೆನ್ನಾಗಿ ಮಾತನಾಡಿದರೆ ಅವನ ಅಭಿಮಾನಿಗಳಾಗಿ ನಾವು ಮಾರ್ಪಡ್ತೀವಿ. ನಮ್ಮ ಹುಡುಗರು ವಿಶೇಷ. ಚೆನ್ನಾಗಿ ಮಾತಾಡಿದ, ಸಭೆ ಮುಗಿಯಿತು, ಹುಡುಗರೆಲ್ಲ ಅವನ ಹಿಂದೆ ಹೋದರು, ಶೇಕ್ ಹ್ಯಾಂಡ್ ಮಾಡಿದರು, ಸೆಲ್ಫಿ ಕೂಡ ಬಂತು, ಹೋಗ್ತಾ ಇದ್ದ. ಹುಡುಗರಿಗೆ ಒಂದು ಕುತೂಹಲ ಆಯ್ತಂತೆ, ಎಲ್ಲಿ ಹೋಗ್ತಾನೆ ನೋಡೋಣ ಅಂತ. ಹೋದವನು ದಾಟಿ ಸ್ವಲ್ಪ ಮುಂದೆ ಹೋಗಿದ್ದಾನೆ. ಮುಂದೆ ಹೋಗುವಾಗ ಒಂದು ಕಂಪೌಂಡ್ ಕಾಣ್ತಾ ಇದೆ. ಕಂಪೌಂಡ್ನ ಒಳಗಡೆ ದೇವಮಂದಿರ ಕಾಣ್ತಾ ಇದೆ. ಆ ಕಡೆ ಈ ಕಡೆ ನೋಡಿದಂತೆ ಯಾರೂ ಕಾಣ್ತಾ ಇಲ್ಲ. ಕಾಲಲ್ಲಿ ಚಪ್ಪಲಿತ್ತಂತೆ, ಬದಿಗಿಟ್ಟಂತೆ, ಕೈ ಮುಗಿದಂತೆ. ಕೈ ಮುಗಿದು ಇನ್ನೇನು ಹೋಗ್ತಾ ಇರುವಾಗ ಈ ಹುಡುಗರಿಗೆ ಕುತೂಹಲ ಆಯಿತು. ಇವನ ಮಾತುಗಳನ್ನು ಕೇಳಿ ಪ್ರಲೋಭನೆಗೆ ಒಳಗಾದ ಅವರಿಗೂ ಅನಿಸಿಬಿಟ್ಟಿತ್ತು ಒಂದು ಕ್ಷಣದಲ್ಲಿ, ಇಲ್ಲ ದೇವರಿಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಕಲ್ಪನೆ ಅಂತ. ಅವನ ಭಾಷಣದಿಂದ ಪ್ರಭಾವಿತರಾದಂಥ ಹುಡುಗರು ಹೋಗಿ ಅವನ ಹತ್ರ ಕೇಳಿದ್ರಂತೆ, ಅಲ್ಲ ಸರಿಸುಮಾರು 1 ಗಂಟೆಗಳ ಕಾಲ ವೇದಿಕೆಯಲ್ಲಿ ಮಾತಾಡಿದ್ರಿ, ದೇವರಿಲ್ಲ ಅಂತ ಹೇಳಿದಿರಿ, ದೈವಸ್ಥಾನಗಳಿಗೆ ಬೈದ್ರಿ, ಪುರೋಹಿತ ವರ್ಗವನ್ನು ಯಾಳಿಸಿದ್ರಿ, ಭಾರತದ ವರ್ಣಾಶ್ರಮ ವ್ಯವಸ್ಥೆ ಶೋಷಣೆ ಭಾಗ ಅಂತ ಹೇಳಿದಿರಿ. ನಮಗೂ ಖುಷಿ ಆಯಿತು, ಹೌದು ಅಂತ ಅನಿಸ್ಬಿಟ್ಟಿತ್ತು. ಹೀಗೆ ನೀವು ನೋಡಿದರೆ ಇಲ್ಲಿ ಕೈ ಮುಗಿತಾ ಇದ್ರು. ಅದಕ್ಕೆ ಒಮ್ಮೆಲ್ಲ ಹೇಳಿದಂತೆ, ಹೌದು ನಾನು ವೇದಿಕೆಯಲ್ಲಿ ದೇವರಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಬೈದ್ಬಿಟ್ಟೆ.
ಇಲ್ಲಿ ಗುಡಿ ಕಂಡಿತ್ತು, ಮನಸ್ಸಿನಲ್ಲಿ ಅನಿಸ್ಬಿಟ್ಟಿತ್ತು, ದೇವರೇ ಅಲ್ಲಿ ಬೈದ್ಬಿಟ್ಟೆ, ತಪ್ಪಾಯಿತು ಅಂತ ಕೈ ಮುಗಿದ್ಬಿಟ್ಟೆ ಅಂತ. ಅಮ್ಮಂದಿರಿದಿರಿ, ತಂಗಿಯಂದಿರಿದಿರಿ, ಅಣ್ಣಂದಿರಿದಿರಿ, ಇವತ್ತಿಗೂ ವ್ಯವಸ್ಥಿತವಾಗಿ ಕಮ್ಮಿ ನಿಷ್ಠೆಯ ಯಾರು ಅಂತ ನಾನು ಹೇಳ್ತಾ ಇಲ್ಲ. ದೇಶದ ಬಗ್ಗೆಯೂ ನಿಷ್ಠೆ ಇಲ್ಲ, ಈ ವ್ಯವಸ್ಥೆಯ ಬಗ್ಗೆಯೂ ನಿಷ್ಠೆ ಇಲ್ಲ, ಈ ನೆಲದ ಬಗ್ಗೆಯೂ ಗೌರವ ಇಲ್ಲದ ಒಂದು ವರ್ಗ ಇದೆ ಅಲ್ಲ, ಇವತ್ತಿನವರೆಗೂ ನಮ್ಮನ್ನು ಈ ರೀತಿಯಲ್ಲೇ ಬೆಳೆಸ್ತಾ ಬಂದಿದೆ. ಹಾಗಾಗಿ ಬ್ರಹ್ಮಕಲಶಕ್ಕೆ, ಬೂಡುಮುಗೇರಿನಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಯಾಕೆ, ಇದೆಲ್ಲ ಬೇಕಾ? ಹತ್ತಿರ 35 ಲಕ್ಷ ರೂಪಾಯಿ ಅಧಿಕ ಖರ್ಚು ಮಾಡಿ ಎಲ್ಲ ಕಾರ್ಯಕ್ರಮಗಳು ಬೇಕಾ ಅಂತ ಕೇಳಿದರೆ, ಬಂಧುಗಳೇ, ಈ ದೇಶದ ಇತಿಹಾಸಕ್ಕೆ ಬರಬೇಕು, ಹಿಂದೂ ಸಮಾಜದ ಕಡೆ ಹೋಗಬೇಕು. ನಮ್ಮ ಸಮಾಜ ಹೇಗೆ ಕಟ್ಟಲ್ಪಟ್ಟಿದ್ದು ಅಂತ ಕೇಳಿದರೆ ಧರ್ಮನಿಷ್ಠೆಯಿಂದ. ಅದನ್ನು ನಮ್ಮ ಹಿರಿಯರು ಸ್ವಧರ್ಮ ಅಂತ ಕರೆದಿದ್ದಾರೆ. ನಮ್ಮ ನೆಲದ ಧರ್ಮವನ್ನು ಕಾಪಾಡುತ್ತಲೇ ಸ್ವರಾಜ್ಯದ ಕಲ್ಪನೆಗಳು. ನೀನು ಧರ್ಮ ರಕ್ಷಣೆ ಮಾಡದೆ ಸ್ವರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಬೂಡಿಮುಗೇರು, ಇಡೀ ಹತ್ಯಡ್ಕ, ಇಡೀ ಅರಸಿನಮಕ್ಕಿ, ಇಡೀ ಶಿವಾಜಿ ಊರಿಗೆ ಊರು ಯಾವಾಗ ಒಂದಾಗ್ತದೆ ಅಂತ ಕೇಳಿದರೆ ಬ್ರಹ್ಮಕಲಶದ ಪ್ರಕ್ರಿಯೆಯಲ್ಲಿ, ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ, ಜಾತ್ರೋತ್ಸವದಲ್ಲಿ. ಒಮ್ಮೆ ಹಿಂದೆ ಹೋಗಿ ಪ್ರಾಣಕ್ಕೆ 1193 ಹೊತ್ತಿಗೆ ಇಡೀ ಭಾರತದ ಚರಿತ್ರೆಯ 2ನೇ ಕಾಲಘಟ್ಟ ಅದು. ನಮ್ಮ ದೇಶದ ಮೇಲೆ ಆಕ್ರಮಣ, ಅಲ್ಲಿವರೆಗಿನ ಆಕ್ರಮಣಗಳು ನಮ್ಮನ್ನು ತುಂಡರಿಸಿಲ್ಲ. ಆದರೆ ಯಾವಾಗ ಈ ನೆಲದ ಹಿಂದೂ ಸಾಮ್ರಾಟ ಪೃಥ್ವಿರಾಜ್ ಚೌಹಾಣ್ ಮೋಸದಿಂದ ಮೊಹಮ್ಮದ್ ಘೋರಿಗೆ ಬಲಿಯಾದ್ನೋ, ಅಲ್ಲಿಯ ನಂತರದ 1000 ವರ್ಷಗಳ ಇತಿಹಾಸವನ್ನೊಮ್ಮೆ ಅವಲೋಕನ ಮಾಡಿ. ನಮ್ಮ ಸಮಾಜ ಹೇಗೆ ಛಿದ್ರವಾಯಿತು? ಸುಧೀರನ್ನ ಹೇಳಿದರು, ನಮ್ಮ ಇಡೀ ಬ್ರಹ್ಮಕಲಶದ ಪರಿಕಲ್ಪನೆ ಸರ್ವೇ ಜನೋ ಸುಖಿನೋ ಭವಂತು. ಭಾರತದ ಪುರಾಣಕ್ಕೆ ಬನ್ನಿ, 1000 ವರ್ಷದ ಹಿಂದೆ ಹೋಗಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸಂಘಸ್ಥಾನದಲ್ಲಿ ನಾವು ಕಲಿಕೆಯ ಹೊತ್ತಿನಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ನಮ್ಮ ದೇಶ 2 ಕಾಲಘಟ್ಟದಲ್ಲಿ 2 ಕಾಣಿಕೆಗಳನ್ನು ಕೊಟ್ಟಿದೆ. ಶಾಂತಿಯ ಕಾಲದಲ್ಲಿ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿದೆ, ಸಂಘರ್ಷದ ಕಾಲದಲ್ಲಿ ಕ್ಷತ್ರದಿಂದ ಉತ್ತರ ಕೊಟ್ಟಿದೆ. ನಾವು ಯಾವತ್ತು ನಾನು ಅಂತ ಯೋಚನೆ ಮಾಡಿಲ್ಲ, ನಾವು ಅಂತ ಯೋಚನೆ ಮಾಡಿದ್ದು. ಸರ್ವೇ ಜನ ಸುಖಿನೋ ಭವಂತು ನಮ್ಮ ಉದ್ಗಾರ ಅದು, ನಮ್ಮ ಭಾವ ಅದು, ನಮ್ಮ ನೆಲದ ಸಂಸ್ಕೃತಿ ಅದು. ಇವತ್ತಿಂದಲ್ಲ, ಅದು 1000 ವರ್ಷಗಳಲ್ಲಿ. ಇಂಥ ಸಂಸ್ಕೃತಿಯ ಮೇಲೆ, ಇಂಥ ಸಂಸ್ಕಾರದ ಮೇಲೆ ಆಘಾತ ಆಯಿತು, ಆಕ್ರಮಣ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಾ ಇದೆ. ರಾಮ ಮಂದಿರ ಧರಾಶಾಯಿಯಾದ ಕಥೆ. ಮಂದಿರವೊಂದರ ಉತ್ಥಾನಕ್ಕಾಗಿ ಇಲ್ಲಿರುವಂಥ ನಾವುಗಳಿಗೆ ಟಿವಿ ಮಾತ್ರ ಕಂಡದ್ದು ನಾವು ಅಯೋಧ್ಯೆಯನ್ನು. ನೀವು ಅಯೋಧ್ಯೆಯ ಇತಿಹಾಸಕ್ಕೆ ಬಂದರೆ, ರಾಮನ ನಂತರ ಅವನ ಮಗ ಕುಶನಿಂದ ಸ್ಥಾಪಿಸಲ್ಪಟ್ಟ ಪ್ರಭು ರಾಮಚಂದ್ರನ ಮಂದಿರ ಆಕ್ರಮಣಕ್ಕೆ ತುತ್ತಾಯಿತು, ಧರಾಶಾಯಿ ಆಯಿತು. ಆದರೆ ಇತಿಹಾಸದ ಅರಿವಿದ್ರೆ ನಮ್ಗೆ ಇತಿಹಾಸ ಹೇಳ್ತದೆ, ಧರಾಶಾಯಿಯಾದ ಮಂದಿರವೊಂದರ ಪುನರ್ಜೀವನಕ್ಕಾಗಿ, ಉತ್ಥಾನಕ್ಕಾಗಿ 70ಕ್ಕೂ ಅಧಿಕ ಯುದ್ಧಗಳು ನಡೆದಿದೆ. 70ಕ್ಕೂ ಅಧಿಕ ಯುದ್ಧಗಳು ನಡೆದರೆ ಲಕ್ಷಾಂತರ ಜನರ ಬಲಿದಾನ ಆಗಿದೆ. ನೀವು ಕೇಳಬಹುದು, ಇದೆಲ್ಲ ಬೇಕಾ ಅಂತ. ಬಂಧುಗಳೇ, ಆ ಬಲಿದಾನದ ಹಿಂದ್ಗಡೆ ಒಂದು ಶಬ್ದ ಇತ್ತು, ಸ್ವಧರ್ಮ. ಶಿವಾಜಿಯ ಬಳಿಗೆ ಹೋಗಿ 1000 ವರ್ಷದ ಕಥೆಯನ್ನು ಹೇಳ್ತಾ ಇಲ್ಲ, 400, 450, 500 ವರ್ಷದ ಹಿಂದಿನ ಭಾರತ ಸಮಾಜಕ್ಕೆ ಹೋಗಿ ಹೇಗಿತ್ತು? ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ಕರಾವಳಿಯಲ್ಲಿ ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಇಂಗ್ಲಿಷರು. ಇಡೀ ಭಾರತ ಜರ್ಜರಿತವಾಗಿತ್ತು. ಇವರೆಲ್ಲ ಆಕ್ರಮಣ ಮಾಡಿದ ಎಲ್ಲಿಗೆ ಅಂತ ಕೇಳಿದರೆ, ನಮ್ಮ 3ನೇ ಕ್ಲಾಸಿನ ಮಕ್ಕಳು ಓದ್ತೀವಲ್ಲ,
ಮೊಹಮ್ಮದ್ ಗಜ್ನಿ 17 ಬಾರಿ ಭಾರತಕ್ಕೆ ಬಂದ. ಮೊಹಮ್ಮದ್ ಗೋರಿ ದಂಡಯಾತ್ರೆ ಮಾಡಿದ. ಅವನ ದಂಡನಾಯಕ ಮಲ್ಲಿಕಾಫರ್ ಇದ್ದ. ಎಲ್ಲಿಗೆ ದಾಳಿ ಮಾಡಿದ? ನಾವೆಲ್ಲ ಬಾಯಾಟ ಮಾಡಿ ಬರಿತಾ ಇದ್ವಿ. ಮಥುರಕ್ಕೆ ದಾಳಿ ಮಾಡಿದ, ಕಾಶಿಗೆ ದಾಳಿ ಮಾಡಿದ. ಯಾಕಪ್ಪ ಕಾಶಿ ಮಥುರಗಳಿಗೆ ಅಯೋಧ್ಯೆಗಳಿಗೆ ಯಾಕೆ ದಾಳಿ ಮಾಡಿದ್ರು? ಈ ದೇಶದ ಜೀವಸೆಲೆ, ಈ ದೇಶದ ಅಂತಸತ್ವ ಎಲ್ಲಿ ಜೋಡಿಸಿದೆ ಅಂತ ಕೇಳಿದರೆ ಮಠ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ. ಯಾವಾಗ ದೇವಾಲಯಗಳು ಕೆಡವುತ್ತವೋ, ಮಠ ಮಂದಿರಗಳು ಅವನತ್ಯವನ್ನು ಪಡೆಯುತ್ತದೋ, ಆ ಕಾಲಮಾನದಲ್ಲಿ ಭಾರತ ವಿಸ್ಮೃತಿಗೆ ಹೋಗಿದೆ. ನೀವು ಶಿವಾಜಿಯನ್ನು ಯಾಕೆ ನೆನಪು ಮಾಡ್ತೀನಿ ನೋಡಿ. ಇಂಥ ಶಿವಾಜಿ ಬಾಲ್ಯದಲ್ಲಿ ಅಮ್ಮನಿಂದ ಕೇಳಿದ ಕಥೆಗಳು, ತನ್ನ ಕಣ್ಣು ಮುಂದೆ ನಡೆಯುವ ಘಟನೆಗಳು, ಇದೆಲ್ಲದರ ಮಧ್ಯವನ್ನು ಕಂಡುಕೊಂಡದ್ದು ಏನು ಅಂತ ಕೇಳಿದರೆ ಸ್ವರಾಜ್ಯ, ಹಿಂದವಿ ಸ್ವರಾಜ್ಯ ಹೇಗೆ ಕಟ್ಟಬೇಕು. ಶಿವಾಜಿಯ ಬದುಕಿನ ಘಟನೆಗಳು ನಿಮ್ಗೆ ಅರ್ಥ ಆದರೆ ತುಳಜಾ ಮಂದಿರಕ್ಕೆ ಹೋಗ್ಬೇಕು. ನೀವು ತಾಯಿ ಭವಾನಿಯ ಆರಾಧನೆ ಮಾಡುವ ತುಳಜಾ ಮಂದಿರ ಬಿಜಾಪುರದ ಸುಲ್ತಾನರಿಂದ ಸರ್ವನಾಶವಾಗಿತ್ತು. ಮೊಘಲರ ಮಂದಿರದ ಮೇಲೆ ಆಕ್ರಮಣ ಮಾಡಿದರು. ಒಂದಲ್ಲ ಎರಡಲ್ಲ 16 ಬಾರಿ ಆಕ್ರಮಣ ಮಾಡಿದರು. ಜೈ ಭವಾನಿ ಅಂತ ಹೇಳ್ಕೊಳ್ತಲೇ ತುಳಜ ಮಂದಿರವನ್ನು ಕಟ್ಟಿಕೊಳ್ತಾಳೆ. ಜೀವಬಂಧುಗಳಲ್ಲಿ ಧರ್ಮಶ್ರದ್ಧೆಯನ್ನು ಬೆಳೆಸಿಕೊಳ್ತಲೇ. ಸ್ವರಾಜ್ಯ ಅಂದರೆ ಏನು, ಸ್ವಧರ್ಮ ಅಂದರೆ ಏನು, ಅದರ ಪ್ರಕ್ರಿಯೆ ಪರಿಕಲ್ಪನೆಗಳೇನು ಅಂತ ತನ್ನ ಸಮಾಜಕ್ಕೆ ಅರ್ಥ ಮಾಡ್ತಲೇ ಒಂದು ಅಖಂಡ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದೆಯಲ್ಲ. ಆ ಕಟ್ಟುವಿಕೆಯ ಪ್ರಾರಂಭಗೊಂಡದೇ ತುಳಜಾ ಮಂದಿರದ ಜೀರ್ಣೋದ್ಧಾರ ಪ್ರಕ್ರಿಯೆಯಿಂದ. ನಾನು ಅದನ್ನು ಹೇಳ್ತಾ ಇರೋದು. ಇವತ್ತು ಜೀರ್ಣೋದ್ಧಾರ ಕಲಶೋತ್ಸವ ಅಂದರೆ ಅದೇನೋ ಸಂಭ್ರಮ, ಉಲ್ಲಾಸ ಅಥವಾ ಆಡಂಬರದ ಪ್ರಕ್ರಿಯೆ ಅಂತ ಭಾವಿಸುವ ಒಂದು ವರ್ಗಕ್ಕೆ ಅರ್ಥ ಮಾಡ್ಕೊಳ್ಬೇಕದು ಏನು ಅಂತ ಕೇಳಿದರೆ ಸಮಾಜದ ಜೋಡಣೆ. ಆ ಜೋಡಣೆ ಎಲ್ಲಾಗ್ತದೆ ಅಂತ ಕೇಳಿದರೆ ಶ್ರದ್ಧಾಕೇಂದ್ರದಲ್ಲಾಗ್ತದೆ. ಆ ಶ್ರದ್ಧಾಕೇಂದ್ರಗಳು ನಮಗೊಂದು ಚೈತನ್ಯವನ್ನು ಕೊಡುತ್ತದೆ. ಇಡೀ ದೇಶವನ್ನು ನೋಡಿ, ಸಾವಿರಾರು ವರ್ಷದ ಇತಿಹಾಸವನ್ನು ನೋಡಿ, ಪುರಾಣ ಕಾಲಘಟ್ಟಕ್ಕೆ ಹೋಗಿ ನಮ್ಮನ್ನು ಹೊಡೆದದ್ದೆಲ್ಲಿ, ನಮ್ಮನ್ನು ಬಡ್ದದ್ದೆಲ್ಲಿ? ಈ ಜಾಗಗಳಲ್ಲಿ. ಅದಕ್ಕೆ ಹೇಳ್ತೀನಿ ಬಂಧುಗಳೇ, ನನ್ನೂರಿನಲ್ಲಿ ಜಾತ್ರೆ ಆದಾಗ, ನನ್ನೂರಿನ ಭಜನಾ ಮಂದಿರದಲ್ಲಿ ಭಜನೋತ್ಸವ ಆದಾಗ, ನನ್ನೂರಿನ ದೈವಸ್ಥಾನದಲ್ಲಿ ನೇಮ ಕೋಲಾದಿಗಳಾಗುವಾಗ, ನನ್ನೂರಿನ ದೇವಾಲಯದಲ್ಲಿ ಜಾತ್ರೋತ್ಸವ ಆಗುವಾಗ, ಜೀರ್ಣೋದ್ಧಾರ ಪ್ರಕ್ರಿಯೆ ಆದಾಗ ನಾನು ಭಾಗಿಯಾಗಿ ಪುನೀತನಾಗುವುದಿದೆಯಲ್ಲ, ಬೇರೆ ಯಾವ ಕೈಂಕರ್ಯಗಳು ಬೇಡ. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು. ವರ್ತಮಾನದಲ್ಲಿ ಈ ದೇಶಕ್ಕೆ ನಾಯಕ ಬೇಕಾ ಅಂತ ಕೇಳಿದ್ರೆ ಬೇಡ. ವರ್ತಮಾನದಲ್ಲಿ ಈ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಯಾರು ಬೇಕು ಅಂತ ಕೇಳಿದರೆ ಶ್ರದ್ಧೆ ಇರುವ ಬಂಧುಗಳು ಬೇಕು. ಎಂಥ ಚರ್ಚೆಗಳಾಗ್ತಾ ಇದೆ ನೋಡಿ. ನಾನು ಹಿಂದುತ್ವ ಇಲ್ಲ ಒಂದು ಕಡೆ, ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ, ಅವನು ಬರಲೇಬಾರ್ದು ಒಂದು ಕಡೆ. ವರ್ತಮಾನ ನೋಡಿ. ನಾನು ತುಂಬ ಸಂದರ್ಭದಲ್ಲಿ ಯೋಚನೆ ಮಾಡೋದು, ಪ್ರತಿ 400-500 ವರ್ಷಕ್ಕೆ ಭಾರತದ ಚರಿತ್ರೆ ನೀವು ಓದ್ತಾ ಬಂದರೆ ಒಂದು ವಿಘಟನೆ ಆಗ್ತಾ ಹೋಗಿದೆ. ದೇಶ ವಿಸ್ಮೃತಿಯ ಕಡೆಗೆ ಹೋಗಿದೆ. ಹಾಗಂತೇಳಿ ಸಮಾಧಿ ಆಗಿಲ್ಲ, ಎದ್ದು ನಿಂತಿದೆ. ನಾನು ಭಾರತೀಯ, ನಾನು ಹಿಂದೂ ಅನ್ನೋದಕ್ಕೆ ಯಾಕೆ ಹೆಮ್ಮೆ? ಇವತ್ತು ಹುಡುಗರು ಯುವತಿಯರು ನಾವೆಲ್ಲ ಇದ್ದೀವಲ್ಲ, ನಾವು ಯಾಕೆ ಅಹಂ ಪಡಬೇಕು, ಅಭಿಮಾನ ಪಡಬೇಕು? ನಾವು ಯಾಕೆ ಸ್ವಾಭಿಮಾನದಿಂದ ತಲೆಗೆತ್ತಿ ನಡಿಬೇಕು ಅಂತ ಕೇಳಿದರೆ, ನಾಶವೇ ಆಗದ ಅವಿನಾಶಿ ಸಂಸ್ಕೃತಿ ಇದೆಯಲ್ಲ, ಅದು ನನ್ನೆಲದು. ಎಷ್ಟು ಚೆನ್ನಾಗಿ ಹಿಸ್ಟ್ರಿ ಓದುವಾಗ ಬಾಯಾಟ್ ಮಾಡ್ತಾ ಇದ್ವಿ ನೋಡಿ. ಜಗತ್ತಿನ ಶ್ರೇಷ್ಠ ನಾಗರಿಕತೆ ಗ್ರೀಕ್ ನಾಗರಿಕತೆ. ಈಗ ಎಲ್ಲಿದೆ ಗ್ರೀಕ್ ನಾಗರಿಕತೆ? ಜಗತ್ತಿನ ಶ್ರೇಷ್ಠ ನಾಗರಿಕತೆ ಬ್ಯಾಬಿಲೋನಿಯನ್ ನಾಗರಿಕತೆ. ದುರಂತ ಅಂದರೆ ಆ ನದಿಗಳೇ ಇಲ್ಲ ಇವತ್ತು.
ನಾಗರಿಕತೆಯ ಬಗ್ಗೆ ಮಾತನಾಡುವಾಗ ಈಜಿಪ್ಟ್ ಬಗ್ಗೆ ಮಾತಾಡ್ತೀವಿ. ಎಲ್ಲಿದ್ರಿ ಆ ನಾಗರಿಕತೆ? ಜೀವಂತ ಇದೆಯಾ? ಜಗತ್ತಿನಲ್ಲಿ ಸಾವಿರಾರು ವರ್ಷಗಳಲ್ಲೊಂದು ನಾಗರಿಕತೆ ಜೀವಂತ ಇದ್ರೆ, ಒಂದು ನಾಗರಿಕತೆಯ ಸಾಂಸ್ಕೃತಿಕ ಪರಂಪರೆ ಜೀವಂತ ಇದ್ದರೆ, ಅದು ನಾನು ನೀವು ನೆಲೆ ನಿಂತಿರುವ ಈ ನೆಲದಲ್ಲಿ. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕು. ಅದಕ್ಕೋಸ್ಕರ ನಾವು ಹೆಮ್ಮೆ ಪಡಬೇಕು. ದುರ್ಗಾ ಪರಮೇಶ್ವರಿಯ ಕಲ್ಪನೆ ಇವತ್ತಿದ್ದಲ್ಲ ನೋಡಿ. ಮಧುಕೈಟಭರ ಜನನ, ತಾಯಿಯ ಆಶೀರ್ವಾದದ ನೋಡಿ, ಮಹಿಷನ ಮರ್ದನ, ಚಂಡಮುಂಡರ ವಧೆ, ಶುಂಭ ನಿಶುಂಭರ ಧರಾಶಾಯಿಯಾಗಿದ್ದು, ರಕ್ತ ಬೀಜ ರಕ್ತ ಚೆಲ್ಲಿದ್ದು. ಈ ಕಥೆಗೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸ ನಾಶ ಆಗಲಿಲ್ಲ ನೋಡಿ. ಇವತ್ತಿಗೂ ಬೂಡುಮುಗೇರ್ನ ದುರ್ಗಾ ಪರಮೇಶ್ವರಿಯನ್ನು ನೆನಪು ಮಾಡುವಾಗ ಕಾಡೊಂದರಲ್ಲಿ ತಪಸ್ಸು ಮಾಡಿದರು. ತಪಸ್ಸಿನ ಉದ್ದೇಶ ಏನು ಅಂತ ಕೇಳಿದರೆ, ಈ ಪ್ರದೇಶದಲ್ಲಿ ಅನ್ಯಾಯ ಆಗ್ತಾ ಇದೆ, ಯಜ್ಞ ಯಾಗಾದಿಗಳು ನಡೆಯುವಂಥ ಹೊತ್ತಿಗೆ ರಾಕ್ಷಸಿ ಪ್ರವೃತ್ತಿಯ ಜನಗಳು ದಾಳಿ ಮಾಡ್ತಾ ಇದ್ರು. ಅವರಿಂದ ನನ್ನನ್ನು ರಕ್ಷಿಸುವಂತಹ ಒಬ್ಬ ಮುನಿಯ ತಪಸ್ಸಿಗೆ ಒಲಿದ ತಾಯಿ. ಹಾಗಂತೇಳಿ ಆ ಕಾಲಘಟ್ಟಕ್ಕೆ ಅವಳು ಮುಗಿದು ಹೋಗಿಲ್ಲ. ವರ್ತಮಾನದಲ್ಲೂ ನಮ್ಮ ತಲ್ಲಣಗಳಿಗೆ ಉತ್ತರ ಕೊಡ್ತಾ ಇದ್ದಾಳೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದು. ಹಿರಿಯರಿಗೆ ಇದು ಖಂಡಿತ ಅರ್ಥ ಇದೆ. ಇತ್ತೀಚೆಗೆ ಓದಲಿಕ್ಕೆ ಶುರು ಮಾಡಿದ್ದೀವಲ್ಲ ನಾವು. ನಮ್ಮ ತಲೆಮಾರಿ ಇದೆಯಲ್ಲ, ದುರಂತ ಅಂದರೆ ನಮ್ಮ ತಲೆಮಾರೇ ಪ್ರಶ್ನೆ ಮಾಡಲಿಕ್ಕೆ ಹೋದದ್ದು. ನನಗೆ 92ರ ಘಟನೆ ಇವತ್ತು ನೆನಪಿದೆ. ಹಿರಿಯರೊಬ್ಬರು ಹೇಳಿದ್ದು, ಬೆಳ್ತಂಗಡಿಯಲ್ಲಿ ಭಾಷಣ ನಾನು ಹೋಗಿದ್ದೆ. ಅಯೋಧ್ಯೆ ಆಂದೋಲನ ಆಗ್ತಾ ಇತ್ತು. ಆಗ ಒಂದು ವರ್ಗ ಪ್ರಶ್ನೆ ಮಾಡ್ತಾ ಇತ್ತು, ಅಯೋಧ್ಯೆಯಲ್ಲಿ ರಾಮ ಇದ್ದ ಅನ್ನೋದಕ್ಕೆ ಗ್ಯಾರಂಟಿ ಏನು? ಇದೆಲ್ಲ ತಪ್ಪು ಕಲ್ಪನೆ, ಕಪೋಲ ಕಲ್ಪಿತ. ಅದಕ್ಕೆ ನಮ್ಮ ಹಿರಿಯರು ಒಂದು ಉತ್ತರ ಹೇಳಿದರು. ಈಗ ಉದಾಹರಣೆಗೆ ನಾನು ಇದ್ದೇನೆ. ನಾನು ಯಾರ ಮಗ? ನನ್ನ ಅಪ್ಪನ ಹೆಸರು ಅಮ್ಮಿ ಪೂಜಾರಿ. ನನ್ನ ಅಪ್ಪನನ್ನು ತೋರಿಸಿದ ಯಾರು? ನನ್ನಮ್ಮ. ನನಗೆ ಬುದ್ಧಿ ಬರುವಂಥ ಹೊತ್ತಿಗೆ ನನ್ನಮ್ಮ ತೋರಿಸಿದ್ರು, ಇವಳು ನಿನ್ನಪ್ಪ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಡ್ಯಾಡ್. ಅಲೋ ದಯಕಣ್ಣ, ಮಾಮ್. ನನ್ನಮ್ಮ ತೋರಿಸಿದ್ಲು, ಇವನು ನಿನ್ನಪ್ಪ. SDM ಕಾಲೇಜಿನಲ್ಲಿ ಸೈನ್ಸ್ ಓದ್ಕೊಂಡು ಬಂದು ಅವನೇ ನನ್ನ ಅಪ್ಪ ಅಂತ ಗ್ಯಾರಂಟಿ ಏನು? ಅಮ್ಮನ ಹತ್ರ ಪ್ರಶ್ನೆ ಮಾಡಿದ್ದೀನಿ ನಾನು. ನನ್ನ ಮತ್ತು ನನ್ನ ಅಪ್ಪನ DNA ಟೆಸ್ಟ್ ಮಾಡಬೇಕು ಅಂತ ನಾನು ಕೇಳಿದಿನ? ಇಲ್ಲ. ಯಾಕಂದರೆ ನಂಬಿಕೆ. ನಮ್ಮ ಹಿರಿಯರು ಹೇಳಿದರು, ರಾಮ ಅಯೋಧ್ಯಾಧಿಪತಿ. ನೋಡಿ, ಇವತ್ತಿಗೂ ನಾವು ರಾಮ ಅಂದರೆ ಅಯೋಧ್ಯೆಯ ಕಲ್ಪನೆ ಬರ್ತದೆ. ಈ ನಂಬಿಕೆಯ ಆಧಾರದ ಮೇಲೆ ನಮ್ಮ ಸಮಾಜ ಬೆಳೆದು ನಿಂತಿದೆ. ಹೌದು ಬಂಧುಗಳೇ, ಇಂಥ ನಂಬಿಕೆ, ಇಂಥ ಶ್ರದ್ಧೆ ಸುಮ್ಮನೆ ನಿಂತಿಲ್ಲ. ನಾನು ನಿಮಗೆ ಶಿವಾಜಿಯನ್ನು ಕುಚಿತ್ತಾಗಿ ಮಾತ್ರ ನೆನಪು ಮಾಡಿದ್ದು. ಕಾಲಮಾನದ ವಿಸ್ಮೃತಿಗೆ ಹೋದಾಗ ಹೇಗೆ ಪುಟಿದೆದ್ರು ನೋಡಿ ಒಂದು ವರ್ಗ. ತುಂಬ ಸಂದರ್ಭದಲ್ಲಿ ನಾನು ಹುಡುಗರ ಜೊತೆಗೆ, ಪರಿಷತ್ತಿನ ಹುಡುಗರ ಜೊತೆಗೆ ಮಾತಾಡುವ ಹೇಳುವುದಿದೆ, ಅಪ್ಪ ಶಿವಾಜಿ ಅಂದರೆ ಬೈಕಿನ ಡೂಮಲ್ಲಿ ಅಲ್ಲ, ಶಿವಾಜಿ ಅಂದರೆ ಕೈಯ ಅಚ್ಚೆ ಅಲ್ಲ, ಶಿವಾಜಿ ಅಂದರೆ ಫೇಸ್ಬುಕ್ನ ಸ್ಟೇಟಸ್ ಅಲ್ಲ, ಶಿವಾಜಿ ಅಂದರೆ ವಾಟ್ಸಪ್ನ DP ಅಲ್ಲ. ಒಮ್ಮೆ ಶಿವಾಜಿಯ ಬದುಕಿಗೆ ಹೋಗಬೇಕು. ಅಮ್ಮಂದಿರಿದ್ದ ಕಾರಣ ಕೇಳ್ತೀನಿ. ಶಿವಾಜಿ ಹೊಟ್ಟೆಯಲ್ಲಿರುವಂಥ ಹೊತ್ತಿಗೆ ಅಪ್ಪ ಶಿವಾಜಿ ಹುಟ್ಟುವಾಗ ಹೆಂಡತಿಯ ಜೊತೆಗೆ ಶಾಜಿ ಇರಲಿಲ್ಲ. ಹೆಂಡತಿಯನ್ನು ಶಿವನೇರ್ ದುರ್ಗಕ್ಕೆ ಕಳುಹಿಸಿಕೊಟ್ಟಿದ್ದ. ಅವತ್ತಿನ ಬದುಕಿನ ಅನಿವಾರ್ಯತೆಗಾಗಿ ಬಿಜಾಪುರದಲ್ಲಿ ಉಳಿದು ಬಿಟ್ಟ. ಮುಂದೊಂದು ದಿವಸ ಮದುವೆಯಾಗಿ ಬಿಟ್ಟ. ಶಿವಾಜಿಗೆ ಬುದ್ಧಿ ತಿಳಿಯುವ ಹೊತ್ತಿಗೆ ಶಹಜಿ ಇನ್ನೊಂದು ಮದುವೆಯಾಗಿದ್ದಾನೆ. ಆದರೆ ಆ ಅಮ್ಮ ಜೀಜಾ ಆ ಮಗನನ್ನು ಹೇಗೆ ಬೆಳೆಸ್ಲೋ? ಶಿವಬಾ, ಅಮ್ಮ ನೀನು ಹಿಂದೂ ಅಂತ ಹೇಳ್ತಿ, ಹಿಂದುತ್ವ ಅಂತ ಹೇಳ್ತಿ, ಸಂಸ್ಕಾರ ಅಂತ ಹೇಳ್ತಿ, ಸಂಸ್ಕೃತಿ ಅಂತ ಹೇಳ್ತಿ, ಭಗವದ್ವಜ ಅಂತ ಹೇಳ್ತಿ. ಎಲ್ಲೆಡೆ ಅಕ್ರಮನ ನಡೀತಾ ಇದೆ, ದುರುಳರಿದ್ದಾರೆ, ಹೆಣ್ಮಕ್ಳು ಅಂದರೆ ದೇವ್ರು ಕಾಣು ಅಂತ ಹೇಳ್ತಿ. ಅಮ್ಮ, ನನ್ನ ಕಣ್ಣು ಮುಂದೆ ಹೆಣ್ಮಕ್ಳ ಮೇಲೆ ಕೈಯ ಮಾಡ್ತಾ ಇದ್ದಾರೆ.
ಗೋವಲ್ಲಿ ದೇವರನ್ನು ಕಾಣು ಅಂತ ಹೇಳ್ತಿ. ನನ್ನ ಕಣ್ಮುಂದೆ ಕಟುಕರು ಗೋವನ್ನು ಕಡಿತಾ ಇದ್ದಾರೆ. ಅಜ್ಜಿಜ ಹೇಳಿದ್ಲು, ಹೌದು ಮಗ, ನಮ್ಮ ಕೈಯಲ್ಲಿ ಆಳ್ವಿಕೆ ಇಲ್ಲ, ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ದುರುಳರ ಕೈಯಲ್ಲಿ ಅಧಿಕಾರ ಇದೆ. ನಮ್ಮ ಸಂಸ್ಕೃತಿಯ ಮೇಲೆ ಆಕ್ರಮಣ ಆಗಿದೆ, ನಮ್ಮ ಧರ್ಮದ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಮಗ. ಅಮ್ಮನ ತೊಡೆಯಲ್ಲಿ ಕೇಳಿದ ಪಾಠ ನೋಡಿ, ಅಮ್ಮನ ಲಾಲಿತ್ಯಪೂರ್ಣವಾದ ಚಿಂತನೆ ನೋಡಿ, ರಾಮಾಯಣ ಭಾರತದ ಕಥೆಗಳನ್ನು ಹೇಳಿಕೊಳ್ತಲೇ ಶಿವಾಜಿಯನ್ನು ಅವಳು ಹೇಗೆ ಕಟ್ಕೊಟ್ಲು ನೋಡಿ. 16 ವರ್ಷ ತುಂಬುವ ಹೊತ್ತಿಗೆ 9 ಕೋಟೆಗಳನ್ನು ಗೆದ್ಕೊಂಡಿದ್ದಾನೆ. ಒಬ್ಬ ಶಿವಾಜಿ ಅಲ್ಲ, ಶಿವಾಜಿಯ ಸೈನ್ಯದಲ್ಲಿದ್ದ ಒಬ್ಬೊಬ್ಬ ಸೈನಿಕರ ಕತೆ. ಎಲ್ಲರೂ ಹುಡುಗರು. ತಾನಾಜಿ ದ ಅನ್ಸಂಗ್ ಹೀರೋ ಸಿನಿಮಾ ನೋಡಿರ್ಬೋದು ನಮ್ಮ ಹೆಣ್ಮಕ್ಳು, ನಮ್ಮ ಗಂಡು ಮಕ್ಕಳು. ಶಿವಾಜಿಯ ಸೈನ್ಯದಲ್ಲಿ ಒಬ್ಬನ ಕತೆ ಬರ್ತದೆ. ಯಾಕಂದರೆ ನಮ್ಮ ಯುವ ಬಂಧುಗಳಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತೀನಿ. ಬಾಜಿಪ್ರಭು ದೇಶಪಾಂಡೆ ಅಂತ ಅವನ ಹೆಸರು. ಶಿವಾಜಿ ಬಿಜಾಪುರದ ಸಿದ್ದಿ ಜೋಹರ್ನ ತಂಡ ಪನ್ನಲ ಗಡವನ್ನು ಮುತ್ತಿಗೆ ಹಾಕಿದೆ. ಶಿವಾಜಿ ಕೋಟೆಯೊಳಗಿದ್ದಾನೆ. ಇನ್ನೇನು ಶಿವಾಜಿಯನ್ನು ಬಂಧಿಸುವ ಹಂತ. ಆ ಗಡದಿಂದ ಅವನು ತಪ್ಪಿಸಿಕೊಳ್ಬೇಕು. ಯೋಜನೆ ಸಿದ್ಧವಾಗಿದೆ. ಶಿವಾಜಿಯ ರೂಪದಲ್ಲೇ ಒಬ್ಬ ಶಿವಾಜಿ ಅಂತ ರೂಪಾಂತರಗೊಂಡು ಸಂಧಾನಕ್ಕಾಗಿ ಸಿದ್ದಿ ಜೋಹರ್ನ ಹತ್ರ ಬರ್ತಾರೆ. ಅದೇ ಹೊತ್ತಿಗೆ ಪನ್ನಲ ಕೋಟೆಯಿಂದ ಇಳಿದು ಶಿವಾಜಿ ಮತ್ತು ಅವನ ಪುಟ್ಟ ಸೈನ್ಯ ತಪ್ಪಿಸಿಕೊಳ್ಳಿಕ್ಕೆ ಹೋಗ್ತದೆ. ನೀವು ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರಕ್ಕೆ ಹೋಗಬೇಕು. ದಟ್ಟವಾದಂಥ ಕಣಿವೆ ಇದೆ. ಇವತ್ತು ಅದನ್ನು ಪಾವನಕಿಂಡಿ ಅಂತ ಕರೀತಾರೆ. ಯಾಕೆ ಅದನ್ನು ಪಾವನಕಿಂಡಿ ಅಂತ ಕರೀತಾರೆ ಅಂದರೆ, ಕಡಿದಾದಂಥ ಕಣಿವೆ. ಆ ಕಣಿವೆಯಲ್ಲಿ ಶಿವಾಜಿ ಮತ್ತು ತಪ್ಪಿಸಿಕೊಂಡು ಹೋದ ಸೈನ್ಯ ಹೋಗಬೇಕು. ಸಿದ್ದಿ ಜೋಹರ್ನಿಗೆ ಗೊತ್ತಾಗಿದೆ ಶಿವಾಜಿ ತಪ್ಪಿಸಿಕೊಂಡಿದ್ದಾನೆ. ಸುಲ್ತಾನನ ಸೈನಿಕರು 20,000ಕ್ಕೂ ಮಿಕ್ಕ ಸೈನಿಕರು ಬೆನ್ನಟ್ಟಿ ಹೋಗ್ತಾರೆ. ಶಿವಾಜಿಯನ್ನು ಎಗಲಲ್ಲೊತ್ಕೊಂಡು ಸೈನಿಕರು ದರದರನೇ ಹೋಗ್ತಾ ಇದ್ದಾರೆ. ಆ ಕಣಿವೆ ಭಾಗದಲ್ಲಿರುವ ಒಬ್ಬ ದಂಡನಾಯಕನೇ ಬಾಜಿಪ್ರಭು ದೇಶಪಾಂಡೆ. ನೀವು ಗೂಗಲ್ ಸರ್ಚ್ ಮಾಡಬೇಕು. ಭಾರತದ ಯುದ್ಧ ಇತಿಹಾಸದಲ್ಲಿ ಕೆಲವು ವೀರರ ಕಥೆಗಳು ಬರುತ್ತದೆ. ಭಾರತದ ಕತೆ ಬಂದಾಗ ಏಕಲ ಅಭಿಮನ್ಯುವಿನ ಕಥೆ ನಿಮಗೆಲ್ಲ ಗೊತ್ತು. ಅಣ್ಣನ ಯಕ್ಷಗಾನ ಇದೆ ಇಲ್ಲೇ. ನನಗೆ ತಿಳಿದ ಮಟ್ಟಿಗೆ ಇತಿಹಾಸದಲ್ಲಿ ಒಬ್ಬ ಯೋಧ 2 ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡುವ ಒಬ್ಬ ಯೋಧ ಇದ್ರೆ ಅವನು ಬಾಜಿಪ್ರಭು ದೇಶಪಾಂಡೆ. ಶಿವಾಜಿ ಹತ್ರ ಹೇಳ್ತಾನೆ, ಜಿ, ಸುಲ್ತಾನರ ಸೈನ್ಯ ಬೆನ್ನಟ್ಟಿ ಬರ್ತಾ ಇದೆ, ನಾನು ನಿಮ್ಮ ಜೊತೆಗೆ ಬರ್ತಾ ಇಲ್ಲ. ಈ ಕಡಿದಾದ ಕಣಿವೆಯಲ್ಲಿ ನಿಂತು ಅವರನ್ನು ತಡೀತೀನಿ. ಶಿವಾಜಿ ಹೇಳ್ತಾನೆ, ಬೇಡ ಕಣೋ, ನೀನು ಬಾ, ನಿನ್ನನ್ನು ಬಿಟ್ಟು ಹೋಗುವಾಗಿಲ್ಲ. ಬಾಜಿಪ್ರಭು ದೇಶಪಾಂಡೆ ಹೇಳ್ತಾನೆ, ನನಗೆ ನೀವು ಒಡೆಯ, ಆದರೆ ಈ ಕ್ಷಣಕ್ಕೆ ನಾನು ನಿಮ್ಮನ್ನು ದಂಡನಾಯಕ. ನಾನು ಹೇಳ್ತಾ ಇದ್ದೀನಿ, ನೀವು ತಪ್ಪಿಸಿಕೊಂಡು ಹೋಗಲೇಬೇಕು. ಪಕ್ಕದಲ್ಲಿ ಇನ್ನೊಂದು ಗಡ ಇದೆ. ಆ ಗಡವನ್ನು ನೀವು ತಲುಪಬೇಕು. ತಲುಪಿದ ಸಂಕೇತವಾಗಿ ಪಿರಂಗಿಯನ್ನು ಹೊಡಿಬೇಕು. ನೋಡಿ, ಇಂಥದೇ ಸದ್ದು. ಪಿರಂಗಿ ಮೊಳಗಬೇಕು. ಆ ಕೋಟೆ ಶಿವಾಜಿ ಸೇರಿದರೆ ಸೇಫ್. ಇನ್ನೇನು ಶಿವಾಜಿ ದಾಟಿದಾನೆ, ಸುಲ್ತಾನರ ಸೈನ್ಯ ಇರುವೆಯಂತೆ ಮುತ್ತಿದೆ. ಭಾರತದ ಯುದ್ಧ ಇತಿಹಾಸ ಹೇಳ್ತದೆ, ಕಡಿದಾದ ಕಣಿವೆಯಲ್ಲಿ ನಿಂತು ಬಾಜಿಪ್ರಭು ದೇಶಪಾಂಡೆ ತನ್ನ 100-200 ಸೈನಿಕರನ್ನು ಹಿಡ್ಕೊಂಡು 5 ಗಂಟೆಗಳ ಕಾಲ ಬಿಜಾಪುರದ ಸುಲ್ತಾನರ ಸೈನ್ಯವನ್ನು ತಡೀತಾನೆ. ರಣಚಂಡಿಯಾಗಿ ಹೋರಾಡ್ತಾನೆ. ಪನ್ನಲ ಗಡದಿಂದ ತಪ್ಪಿಸಿಕೊಂಡ ಶಿವಾಜಿ ಪಕ್ಕದ ದುರ್ಗವನ್ನೇರಿದ. ಶುಭ ಸಂಕೇತವಾಗಿ ಪಿರಂಗಿಯ ಸದ್ದು ಮೊಳಗಿದೆ. ಹರ ಹರ ಮಹಾದೇವ್ ಅಂತ ಹೇಳಿಕೊಳ್ಳುತ್ತಲೇ ಬಾಜಿಪ್ರಭು ದೇಶಪಾಂಡೆ ದರಾಶಾಯಿ ಆಗ್ತಾನೆ. ಇದು ಬರೀ ಕಥೆಯಲ್ಲ. ಸ್ವರಾಜ್ಯದ ಸ್ಥಾಪನೆಗಾಗಿ, ಸ್ವಧರ್ಮದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ
ತನ್ನ ಒಡೆಯನನ್ನು ಕಾಯುವುದು ವ್ಯಕ್ತಿಯೋರ್ವನನ್ನು ಕಾಯುವುದಲ್ಲದು, ನೆಲವನ್ನು ಕಾಯುವುದು, ಮಣ್ಣನ್ನು ಕಾಯುವುದು, ಈ ನೆಲದ ಧರ್ಮವನ್ನು ಕಾಯುವುದು. ಇಂಥ ಪರಂಪರೆ ಇದೆ ನೋಡಿ. ಸ್ವಾತಂತ್ರ್ಯದ ಇತಿಹಾಸಕ್ಕೆ ಬನ್ನಿ. ನಿನ್ನೆ ಮೊನ್ನೆವರೆಗೂ ಪಾಠ ಓದಿದ್ದೀರಲ್ಲ ನನ್ನ ಮಕ್ಕಳು. ನಾವು 1857 ಮಂಗಲ್ ಪಾಂಡೆ, ಬ್ರಿಟಿಷ್ ಇತಿಹಾಸಕಾರ ಹೇಗೆ ಬರೆದು ಬಿಟ್ಟಿದೆ ಅಂತ ಕೇಳಿದ್ರೆ ತಲೆ ಕೆಟ್ಟ ಸೈನಿಕ. ನೀವು ಮಂಗಲ್ ಪಾಂಡೆ ಹತ್ರ ಹೋಗಬೇಕು. ಮಂಗಲ್ ಪಾಂಡೆ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಪಿರಂಗಿಕೋ ಗೋಲಿ ಮಾರೋ. ಯಾಕೆ ಗೋಲಿ ಮಾರೋ? ಒಂದು ವೇಳೆ ಈ ಸ್ಥಿತಿ ಮುಂದುವರಿದರೆ ನಮ್ಮನ್ನು ಧರ್ಮಭ್ರಷ್ಟರನ್ನಾಗಿ ಮಾಡ್ತಾರೆ ಬ್ರಿಟಿಷರು. ಧರ್ಮಭ್ರಷ್ಟರನ್ನಾಗಿ ಮಾಡ ಹೊರಟ ಬ್ರಿಟಿಷರನ್ನು ಸದೆಬಡಿಬೇಕು, ಸ್ವಧರ್ಮದ ರಕ್ಷಣೆ ಮಾಡಬೇಕು. ಸುಮ್ಮನೆ ಮಂಗಳ್ ಪಾಂಡೆ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿಲ್ಲ. ನಾನು ಅದನ್ನು ನಿಮ್ಗೆ ಆಗ ಹೇಳಿದ್ದು. ಈ ದೇಶದ ಪರಿವರ್ತನೆ ಇತಿಹಾಸದ ಹಿಂದ್ಗಡೆ ಇರುವುದು ಎರಡೇ ಪರಿಕಲ್ಪನೆ: ಸ್ವಧರ್ಮದ ರಕ್ಷಣೆ, ಸ್ವರಾಜ್ಯದ ಸ್ಥಾಪನೆ. ಮುಂದಿನ ಎಲ್ಲ ಇತಿಹಾಸಗಳನ್ನು ಓದ್ತಾ ಬನ್ನಿ. ಸುಮ್ಮನೆ ಆಗಲಿಲ್ಲ ರೀ, ಸುಮ್ಮನೆ ಆಗಲಿಲ್ಲ ಇತಿಹಾಸದ ನಿರ್ಮಾಣ. ನಾವು ಪಾಠಕ್ಕೆ ಸೀಮಿತವಾದ ನಮ್ಮ ಜ್ಞಾನದಿಂದ ಹೊರಗೆ ಬಂದು ಈ ನೆಲದ ಸಂಸ್ಕಾರದ ಬಗ್ಗೆ ಯೋಚನೆ ಮಾಡಿ. ಉರಿ ದಾಳಿ ಆಯಿತು, ಪುಲ್ವಾಮಾ ದಾಳಿ ಆಯಿತು. ಮೊನ್ನೆ ಫೆಬ್ರವರಿ 14ಕ್ಕೆ ಒಂದು ಸಂಭ್ರಮದ ನಡುವೆ ಇನ್ನೊಂದು ಸಂಭ್ರಮವನ್ನು ಆಚರಣೆ ಮಾಡಿದ್ವಿ. ನಾವು ಆ ಚರ್ಚೆಗೆ ಹೋಗ್ತಾ ಇಲ್ಲ. ಈ ಉರಿ ದಾಳಿ ನಡೆದು ಹೆಚ್ಚು ವರ್ಷ ಆಗಲಿಲ್ಲ. ಉರಿ ದಾಳಿ ನಡೆದಾಗ 17 ಸೈನಿಕರು ಇದ್ದ ಜಾಗದಲ್ಲೇ ಶವವಾದರು. ಒಬ್ಬಾತ ಆಸ್ಪತ್ರೆಯಲ್ಲಿ ಅಸುನೀಗಿದ 18 ಸೈನಿಕರು ಮರಣವನ್ನಪ್ಪಿದರು. ಹೀಗೆ ಮರಣವನ್ನಪ್ಪಿದ ಒಬ್ಬ ಯೋಧ ಹವಲ್ದಾರ್ ರವಿಪಾಲ್. ಈ ರವಿಪಾಲ್ನ ಮೃತದೇಹ ಅವನ ಮನೆಗೆ ಬಂದಿದೆ. ಮೃತದೇಹದ ದರ್ಶನವಾಗಿದೆ. ಹವಲ್ದಾರ್ ರವಿಪಾಲ್ನ ಮಗ ರ್ಯಾಂಚ್ ಅಪ್ಪನ ಶವದ ಮುಂದೆ ನಿಂತು ಗಳಗಳ ಅಂತ ಅತ್ತು ಬಿಡ್ತಾನೆ. ಇಲ್ಲಿ ಪತ್ರಕರ್ತ ಬಂಧುಗಳಿದ್ದಾರೆ, ಪ್ರಶಾಂತನ ಬಂದಿದ್ದಾರೆ. ಪತ್ರಕರ್ತ ಬಂಧುಗಳು ರ್ಯಾಂಚನ್ನು ಸಮಾಧಾನ ಮಾಡ್ತಾರೆ, ಡೋಂಟ್ ಫೀಲ್ ಬ್ಯಾಡ್. ಆಗ 12 ವರ್ಷದ ಹವಲ್ದಾರ್ ರವಿಪಾಲ್ನ ಮಗ ರ್ಯಾಂಚ್ ಹೇಳ್ತಾನೆ, ಅಪ್ಪ ಸತ್ತು ಹೋದ, ದುಃಖ ಆಗ್ತಾ ಇದೆ. ಅಪ್ಪ ಮನೆಗೆ ಬರುವಾಗ ಯಾವತ್ತೂ ಹೇಳ್ತಾ ಇದ್ದ, ಮಗ ನೀನು ಓದಬೇಕು ಅಂತ. ಹೌದು ಅಪ್ಪ, ಇಲ್ಲ ನಾನು ಓದಬೇಕು, ನಾನು ಓದಿ ಡಾಕ್ಟರ್ ಆಗಬೇಕು. ಡಾಕ್ಟ್ರಾಗಿ SDM ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ ಅವನು. ಡಾಕ್ಟ್ರಾಗಿ ನಾನು ಕಿಮ್ಸಲ್ಲಿ ಕೆಲಸ ಮಾಡಬೇಕು ಅಂತ ಅವನು ಹೇಳಿಲ್ಲ. 12 ವರ್ಷದ ಮೃತ ಯೋಧ ಹವಲ್ದಾರ್ ರವಿಪಾಲ್ನ ಮಗ ರ್ಯಾಂಚ್ ಹೇಳ್ತಾನೆ, ನಾನು ಓದಬೇಕು, ಓದಿ ಡಾಕ್ಟರ್ ಆಗಬೇಕು, ಡಾಕ್ಟ್ರಾಗಿ ಭಾರತದ ಸೇನೆಗೆ ಸೇರಬೇಕು, ಭಾರತದ ಸೇನೆಗೆ ಸೇರಿ ಗಾಯಾಳು ಸೈನಿಕರ ಸೇವೆ ಮಾಡಬೇಕು ಅಂತ ಹೇಳ್ತಾನೆ. ಜಸ್ಟ್ 12 years old ಸನ್. ಈಗ ಹೇಳಿ, ಈ ಮನಸ್ಸು, ಈ ಸಂಸ್ಕಾರ, ಈ ಪ್ರಜ್ಞೆ, ಈ ಶ್ರದ್ಧೆ ಎಲ್ಲಿಂದ ಬಂದದ್ದು? ಈ ನೆಲದಿಂದ ಬಂದದ್ದು ಬಂಧುಗಳೇ. ಹೇಗೆ ಬಂತು ಅಂತ ಕೇಳಿದ್ರೆ ಇಂಥ ಕೈಂಕರ್ಯದಿಂದ. ಒಂದು ತಿಂಗಳ ಹಿಂದೆ ಬ್ರಹ್ಮಕಲಶಕ್ಕೆ ಸಿದ್ಧತೆಯಾಗಿದೆ. 10 ಹುಡುಗರು ಮನೆ ಬಿಟ್ಟು ಬಂದು ತೋರಣದಲ್ಲಿದ್ದರು. 100 ತಾಯಂದಿರು ಸೆಗಣಿ ಸಾರಿಸಿದರು. 10 ಅಮ್ಮಂದಿರು ಚಪ್ಪರ ಬೇಕು, ಚಪ್ಪರಕ್ಕೆ ಮಡಲೇಬೇಕು, ಮಡಲಿನ ಚಪ್ಪರವೇ ಬೇಕು. ಇವತ್ತಿನ ತಲೆಮಾರಿಗೆ ಹೆಣೆಯುವುದು ಗೊತ್ತಿಲ್ಲ. ಆ ಅಮ್ಮಂದಿರು ದೊಡ್ಡ ದೊಡ್ಡ ಮಣೆ ತಂದು ಕೋಂಟು ಕಟ್ಟಲಿಕ್ಕೆ ಸೇರಿಕೊಂಡ್ರು. ಇದನ್ನು ಕಣ್ಣಲ್ಲಿ 16 ವರ್ಷದಿಂದ ನೋಡ್ತಾ ಇದ್ದೀನಿ ಬಂಧುಗಳೇ. ಈ ಭಾವಪ್ರಜ್ಞೆ ಯಾವಾಗ ವ್ಯಾಪಿಸಿಕೊಳ್ತದೋ ಆವಾಗ ನಮ್ಮ ಸಮಾಜವನ್ನು ಯಾರೂ ಏನು ಮಾಡಲಿಕ್ಕಾಗಲ್ಲ. ಹಾಗಾಗಬಾರ್ದಿದ್ರೆ ಈ ಹೊತ್ತಿಗೆ ನಾನು ಬಂದದ್ದು, ನಾನು ನರಸಿಂಹಭಟ್ರ ಹತ್ರ ಅದನ್ನೇ ಹೇಳ್ಕೊಂಡು ಬಂದೆ. ಸಮಾಜದ ಕೆಲಸ ಆಗುವಾಗ ಎಷ್ಟು ಚೆನ್ನಾಗಿ ನಾವೆಲ್ಲ ಸೇರ್ಕೊಳ್ತೀವಲ್ಲ.
ಕೆಲವೊಮ್ಮೆ ಏನಾಗಿ ಬಿಡ್ತದೆ ಅಂತ ಕೇಳಿದರೆ, ನಾವು ಬರ್ತೀವಿ, ನಮ್ಮ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಬರ್ತೀವಿ. ಫಸ್ಟ್ PUC ಎಕ್ಸಾಮ್ ಆಗ್ತಾ ಇದೆ, ಬಿ ಕೇರ್ಫುಲ್. ಮಾರ್ಚ್ 9ಕ್ಕೆ ಸೆಕೆಂಡ್ PUC ಎಕ್ಸಾಮ್, CT ಬರೀಲಿಕ್ಕಿದೆ, ನೀಟಿಗೆ ರೆಡಿ ಆಗಬೇಕು. ನೋಡಿ, ಪಕ್ಕದ ಮನೆಯೋ ಕಳೆದ ಬಾರಿ CTಯಲ್ಲಿ 60 ರ್ಯಾಂಕ್, ಅವಳು ಇದ್ದಾಳಲ್ಲ ಮೀನಾ, ಕಳೆದ ಬಾರಿ ನೀಟಲ್ಲಿ 82ನೇ ರ್ಯಾಂಕ್. ನೀನು ಸಿದ್ಧ ಆಗಬೇಕು. ನಾನು ಹೋಗ್ತೀನಿ, ನೀನು ಬಾರದಿದ್ರೂ ತೊಂದರೆ ಇಲ್ಲ. ಅಮ್ಮ ನೀನು ಹೋಗು, ಮೊಬೈಲ್ ಕೊಟ್ಟು ಹೋಗಮ್ಮ. ನಮಗೂ ಅನಿಸ್ಬಿಡೋದು, ಅಲ್ಲಮ್ಮ ಒಬ್ಬಳೇ ಇರ್ತಾಳೆ, ಇರಲಿ ಮೊಬೈಲ್ ಅಂತ. ನನ್ನ ತಪ್ಪು ಅಂತ ಹೇಳಲ್ಲ, ನನ್ನ ತಪ್ಪು ಅಂತ ಹೇಳಲ್ಲ. ಅವಳಿಗೆ ಅರ್ಥ ಆಗಬೇಕಲ್ಲ, ಅವನಿಗೆ ಅರ್ಥ ಆಗಬೇಕಲ್ಲ. ನನ್ನ ಸಮಾಜ ಹೀಗೆ, ನನ್ನ ಧರ್ಮ ಹೀಗೆ, ದೇವಾಲಯಗಳು ಹೀಗೆ, ಬ್ರಹ್ಮಕಲಶ ಹೀಗೆ ನಡೀತದೆ. ಜೀರ್ಣೋದ್ಧಾರ ಪ್ರಕ್ರಿಯೆ ಅಂದರೆ ಹೀಗೆ. ಅದು ರಾಮನ ಕಾರ್ಯ, ಅದು ರಾಮನ ಕಾರ್ಯ. ಬಂಧುಗಳೇ, ಯಾವತ್ತು ನಾನು MD ಮಾಡಿ ಬರುವಾಗ ಮೊದಲ ಭಾಷಣ ಮಾಡಿದೆ ಅಂತ ಹೇಳಿದರು ಅವರು. ನೋಡಿ, ಸಮಾಜವನ್ನು ಬಿಟ್ಟು ಹೋಗಿಲ್ಲ ಅವರು. ಅದರಲ್ಲಿದ್ದ ಕಾರಣಕ್ಕೆ ದಯಾಕರ್ ಇವತ್ತು ಸುಳ್ಯದಲ್ಲಿ ಓಡಾಡ್ತಲೇ ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಮಾಡಬೇಕಲ್ಲ. ಒಂದು ಪುಟ್ಟ ಕತೆ, ನನ್ನ ವಾಟ್ಸಪ್ಗೆ ಬಂದ ಕತೆ. ಒಂದು ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಲ್ಲಿದ್ದಂತೆ. ತುಂಬ ಕಡೆ ಹೇಳ್ಕೊಂಡೆ ನಾನು ಇತ್ತೀಚೆಗೆ ಇದನ್ನು. ಅಮ್ಮಂದಿರು ಮತ್ತು ಅಪ್ಪಂದಿರು ಎರಡೂ ವರ್ಗದವರು ಮತ್ತು PUC ಎಕ್ಸಾಮ್ ಪಕ್ಕದಲ್ಲಿರುವ ಕಾರಣಕ್ಕೆ ಹೇಳೋದು ನಾನು. ಸಾಫ್ಟ್ವೇರ್ ಇಂಜಿನಿಯರ್ಗೆ ಫೋನ್ ಹೋಯ್ತು ಅಪ್ಪನಿಂದ, ರಮೇಶ ಅಮ್ಮನಿಗೆ ಹುಷಾರಿಲ್ಲ, ಏಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೌದಪ್ಪ, ಕರ್ಕೊಂಡೋಗಿ ಅಮ್ಮನನ್ನು ತೋರಿಸು ಅಂತ ಹೇಳಿದಂತೆ. ಏಜಿಗೆ ಹೋಗಿ 2 ದಿನ ಬಿಟ್ಟು ಅಪ್ಪ ಫೋನ್ ಮಾಡಿದಂತೆ ರಮೇಶನಿಗೆ, ರಮೇಶ್ ಅಮ್ಮನಿಗೆ ಹುಷಾರಿಲ್ಲದ್ದು ಜೋರು ಕಣೋ, ನೀನನ್ನು ಆಗಾಗ ಕೇಳ್ತಾ ಇದ್ದಾಳೆ, ರಮೇಶನ್ನು ನೋಡಬೇಕು ಅಂತ, ಬರ್ತೀಯ ಕಣೋ. ರಮೇಶ್ ಅಪ್ಪನ ಹತ್ರ ಹೇಳಿದಂತೆ, ಅಪ್ಪ ನಾನು ನಾಳೆ ಬಾಂಬೆಗೆ ಹೋಗಬೇಕು, ನಮ್ಮ ಕಂಪನಿಯಲ್ಲಿ ಪ್ರಮೋಷನ್ಗೆ ಒಂದು ಇಂಟರ್ವ್ಯೂ ಇದೆ, ಒಂದು ಪ್ರಾಜೆಕ್ಟ್ ವರ್ಕ್ ನಾನು ಸಬ್ಮಿಷನ್ ಮಾಡಬೇಕು, ನಾಳೆ ಮಿಸ್ ಮಾಡಿದರೆ ಈ ಅಪರ್ಚುನಿಟಿ ನನಗೆ ಮಿಸ್ ಆಗ್ತದೆ. ಅಪ್ಪ ಫೋನ್ ಇಟ್ಟಂತೆ. 3 ದಿವಸ ಬಿಟ್ಟು ಮತ್ತೆ ಅಪ್ಪ ಫೋನ್ ಮಾಡಿದಂತೆ, ನಿನ್ನಮ್ಮ ಗಂಭೀರ ಕಣೋ, ಈಗ ಮತ್ತೆ ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದಾಳೆ, ನನ್ನ ಮಗನನ್ನು ನೋಡಬೇಕು ಅಂತ ಅಳ್ತಾ ಇದ್ದಾಳೆ, ಪ್ಲೀಸ್ ಕಣೋ ಬಾ. ಮಗ ಹೇಳಿದಂತೆ, ಅಪ್ಪ ಇವತ್ತು ನೈಟ್ ಫ್ಲೈಟ್ ಇದೆ, ನಾನು ಜರ್ಮನ್ಗೆ ಹೋಗಬೇಕು, ಪ್ರಾಜೆಕ್ಟ್ ಸೆಲೆಕ್ಷನ್ ಆಗಿದೆ, ಜರ್ಮನಿಯಲ್ಲಿ ಸಬ್ಮಿಷನ್ ಇದೆ, ಅಲ್ಲಾದರೆ ಪ್ರಮೋಷನ್ ಅಪ್ಪ. ಆಯಿತು, ಜರ್ಮನಿಗೆ ತಲುಪಿ 3-4 ದಿವಸ ಆಯಿತು. ಅಪ್ಪನಿಂದ ಫೋನ್ ಬಂತು, ಮಗ ರಮೇಶ್ ಅಮ್ಮ ತೀರ್ಕೊಂಡ್ಲು ಕಣೋ, ಹೊರಟು ಬಾ. ಅಪ್ಪ ಈಗ ತಾನೇ ಜರ್ಮನಿಗೆ ಬಂದಿದ್ದೇನೆ, ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ, ಕಂಪನಿ ಪ್ರಮೋಷನ್ ಲಿಸ್ಟಲ್ಲಿದ್ದೀನಿ. ಅಪ್ಪ ಎಲ್ಲ ಕೆಲಸ ಮಾಡು, ವಾಟ್ಸಪ್ಪಲ್ಲಿ ಒಂದು ಫೋಟೋ ಸೆಂಡ್ ಮಾಡು ಅಂತ ಹೇಳಿದ ಅಂತೆ. ದಿನ ಹೋಯಿತು, ತಿಂಗಳು ಕಳೆದ ಮೇಲೆ ರಮೇಶ್ ಜರ್ಮನಿಯಿಂದ ಬಂದ. ಅಪ್ಪ ಜಗಲಿಯಲ್ಲಿದ್ದ, ಕಾರ್ ಮಾಡ್ಕೊಂಡು ಬಂದ. ಕಾರಲ್ಲಿ ಹೇಳಿದ, ಅಪ್ಪ ಎದ್ದು ಬಂದೇ ಇಲ್ಲ. ಮಗ ಉಲ್ಲಾಸದಿಂದ ಬಂದ, ಅಪ್ಪನನ್ನು ನೋಡಿದ, ಅಪ್ಪ ಮಾತಾಡಲೇ ಇಲ್ಲ. ಡ್ಯಾಡ್ ಡ್ಯಾಡ್ ಅಂತ ಹೆಗಲನ್ನು 2 ಸಾರಿ ಅಲುಗಾಡಿದಂತೆ. ಅಪ್ಪ ಈಗ ನೋಡಿದಂತೆ, ವೈ ಡ್ಯಾಡ್, ಯಾಕೆ ಮಾತಾಡ್ತಾ ಇಲ್ಲ? ಅಪ್ಪ ಕೋಪ್ಕೊಂಡು ಹೇಳಿದಂತೆ, ನೀನೊಬ್ಬ ಮಗನ ಕಣೋ, ಅಮ್ಮನಿಗೆ ಹುಷಾರಿಲ್ಲ ಬಾ ಅಂತ ಹೇಳಿದೆ ಬಂದಿಲ್ಲ, ಅಮ್ಮ ಗಂಭೀರ ಅಂತ ಹೇಳಿದೆ ಬಂದಿಲ್ಲ, ಅಮ್ಮ ತೀರ್ಕೊಂಡ್ಲು ಬಾ ಕಣೋ ಅಂತ ಹೇಳಿದೆ ಬಂದಿಲ್ಲ, ನೀನು ಎಂಥ ಮಗನೋ ಅಂತ ಬೈದ್ಬಿಟ್ಟಂತೆ. ಮಗ ಶಾಕ್, ಡ್ಯಾಡ್ ಅರಿಯು ನೀನು ಮಾತಾಡುದ? 4 ವರ್ಷದ ಹಿಂದೆ PUCಯಲ್ಲಿ ನಾನು 98% ತೆಗೆದುಕೊಂಡಾಗ ಯಾಕೋ 99 ಬಂದಿಲ್ಲ ಅಂತ ಬೈದಿ. CETಯಲ್ಲಿ 101ನೇ ರ್ಯಾಂಕ್ ಬಂದಾಗ ಯಾಕೋ 50 ಒಳಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು, ಮಗ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ನನ್ನ ತಲೆಯಲ್ಲಿ ತುಂಬಿಟ್ಟು. ಯಾವತ್ತಾದರೂ ಮನೆ, ಕುಟುಂಬ, ಫೀಲಿಂಗ್ಸ್ ಇದ್ರ ಬಗ್ಗೆ ಹೇಳಿದೆಯಪ್ಪ? ಈಗ ಅರ್ಥ ಆಗಿದ್ದು ಅಂತ ಯೋಚನೆ ಮಾಡ್ತೀನಿ. ಬಂಧುಗಳೇ, ಎಲ್ಲವೂ ಇರಲಿ, ಆದರೆ ನಮ್ಮ ಬದುಕನ್ನು ಅರಳಿಸುವ ಒಂದು ನೆಲದ ಸಂಸ್ಕೃತಿ ಇದೆಯಲ್ಲ, ನನ್ನ ಎಲ್ಲ ಬಲಹೀನತೆಯ ಮಧ್ಯೆ ನೀವು ಕೇಳ್ಬೋದು,
ನೀನು ಸಾಚನೋ ಅಂತ. ಈ ವೇದಿಕೆಯಲ್ಲೇ ಹೇಳ್ತೀನಿ, ನನ್ನ ಹತ್ರ 10 ದೌರ್ಬಲ್ಯಗಳಿದೆ. ಆ ಎಲ್ಲ ದೌರ್ಬಲ್ಯದ ಮಧ್ಯೆ ಒಂದು ಕ್ಷಣವಾದರೂ ನನ್ನ ನೆಲದ ಕೆಲಸಗಳಿಗೆ ನನ್ನ ಮನಸ್ಸು ಮಿಡಿಬಹುದಾ? ಆ ಮಿಡುವಿಕೆಗೆ ನನ್ನನ್ನು ಅರ್ಪಿಸ್ಕೊಳ್ಬಹುದಾ? ರಾಮಕಾರ್ಯ ಅಂದರೆ ಇದು. ಲಂಕೆಯಲ್ಲಿ ಸೀತಾ ಇದ್ದಾಳೆ, ಸಮುದ್ರದ ಈ ಬದಿಯಲ್ಲಿ ರಾಮ ಇದ್ದಾನೆ. ಸೀತೆಯನ್ನು ರಾವಣನ ಕಪಿಮುಷ್ಟಿಯಿಂದ ತರಬೇಕು. ಹೇಗೆ ತರಬೇಕು? ಇವತ್ತಾದರೆ ಫ್ಲೈಟ್ ಇದೆ, ಇವತ್ತಾದರೆ ಹಡಗಲ್ಲಾದರೂ ಹೋಗ್ಬೋದಿತ್ತು. ಅಮ್ಮ, ಅವತ್ತು ಯಾವುದಿತ್ತು? ಹಡಗಿರಲಿಲ್ಲ, ವಿಮಾನ ಇತ್ತು. ಅದು ಇದ್ದುದು ರಾವಣನ ಬಳಿ. ಕಪಿಗಳೆಲ್ಲ ಹೇಳಿದರು ರಾಮಕಾರ್ಯ, ಸೇತುವೆ ಕಟ್ಟುವ. ಇವತ್ತು ಅದರ ಬಗ್ಗೆಯೂ ಚರ್ಚೆ ಆಗಿದೆ, ನಾನು ಚರ್ಚೆಗೆ ಹೋಗ್ತಾ ಇಲ್ಲ. ಸೇತು ಬಂದ ನೋಡಿ, ಕಪಿಗಳೆಲ್ಲ ಕಲ್ಲು ತಂದು ಹಾಕಿದವು, ಕಲ್ಲು ನೀರಲ್ಲಿ ಮುಳುಗಲಿಕ್ಕೆ ಶುರುವಾಯಿತು. ಆ ಕಪಿಗಳೆಲ್ಲ ಯೋಚನೆ ಮಾಡಿದವು, ಇದು ರಾಮ ಕಾರ್ಯ, ಇದು ರಾಷ್ಟ್ರ ಕಾರ್ಯ, ಇದು ರಾಮನ ಕಾರ್ಯ. ಬರೀ ರಾಮನ ಕಾರ್ಯ ಅಲ್ಲ, ಈ ದೇಶದ ಕಾರ್ಯ. ಕಲ್ಲಲ್ಲಿ ರಾಮ ಅಂತ ಬರೆದರು, ಕಲ್ಲು ತೇಲಲಿಕ್ಕೆ ಶುರುವಾಯಿತು. ಸಮುದ್ರದ ಪಾರ್ಶ್ವದ ಮರಗಳಲ್ಲಿ ಅಳಿಲುಗಳಿತ್ತಂತೆ. ನೋಡಿದವು ರಾಮ ಕಾರ್ಯಕ್ಕಾಗಿ, ರಾಷ್ಟ್ರ ಕಾರ್ಯಕ್ಕಾಗಿ ಕಪಿಗಳು ಸೇತುವೆ ಕಟ್ತಾ ಇದೆ, ಕಲ್ಲಾಗ್ತಾ ಇದ್ದಾರೆ. ನಾವೇನು ಮಾಡೋಣ? ಕಲ್ಲು ಹೊರಲಿಕ್ಕೆ ತಾಕತ್ತಿಲ್ಲ. ಒಂದು ಅಳಿಲು ಚಂಗನೆ ನೀರಿಗೆ ಜಿಗೀತಂತೆ. ನೀರಲ್ಲಿ ಒದ್ದೆಯಾದಂಥ ಅಳಿಲು ಮರುಕ್ಷಣ ಮರಳಿನ ಮೇಲೆ ಬಿತ್ತು, ಮೈ ತುಂಬ ಮರಳು ತುಂಬಿಸಿಕೊಂಡಿತು. ಯಾವ ಕಲ್ಲುಗಳು ತೇಲ್ತಾ ಇದ್ವೋ ಆ ಕಲ್ಲ ಮೇಲೆ ಬಂದು ಮರಳು ಚಿಮಿಕ್ಸಲಿಕ್ಕೆ ಶುರು ಮಾಡಿದವು. ಇದನ್ನು ಅಳಿಲು ಸೇವೆ ಅಂತ ನಾವು ಕರಿತೀವಿ. ಬಂಧುಗಳೇ, 800ಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವ, ಇತಿಹಾಸ ಪ್ರಸಿದ್ಧ ಬೂಡುಮುಗೇರಿನ ದುರ್ಗೆಯ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರದ ಕೆಲಸ ಆಗ್ತಾ ಇದೆ, ಕಲಶೋತ್ಸವದ ಕೆಲಸ ಆಗ್ತಾ ಇದೆ. ಆ ಕೆಲಸದಲ್ಲಿ ತಾಯಿಯ ಸೇವೆ, ಅದು ರಾಷ್ಟ್ರ ಸೇವೆ. ತಾಯಿಯ ಸೇವೆ ಈ ಮಣ್ಣಿನ ಸೇವೆ, ತಾಯಿಯ ಸೇವೆ ಅದು ನನ್ನ ಮನದ ಸೇವೆ ಅಂತ ಭಾವಿಸಿಕೊಂಡು ನಾವು ರಾಮಕಾರ್ಯದಲ್ಲಿ ಭಾಗಿಯಾಗೋಣ. ಪ್ರಾಯಶಃ ಒಂದು ತಲೆಮಾರಿಗೆ ಮಾತ್ರ ಅವಕಾಶ. ನಾವೆಲ್ಲ ಪುಣ್ಯವಂತರು. ಯಾಕೆ ಅಂತ ಕೇಳಿದರೆ, ಇವತ್ತಿನ ವರ್ತಮಾನದ ಇನ್ನು 12 ವರ್ಷ ಕಾಯಬೇಕು. ಬದುಕು ಇದೆಯೋ ಗೊತ್ತಿಲ್ಲ. ದಾಸರು ಹೇಳ್ತಾರೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ಆದರೆ ವಾಸ್ತವ ಸತ್ಯ ಏನು ಅಂತ ಕೇಳಿದರೆ, ನಮ್ಮ ಇರುವಿಕೆ, ಈ ಇರುವಿಕೆಯನ್ನು ನಮ್ಮ ಬದುಕು ಕಟ್ಟುವ ಜೊತೆಗೆ ಸಮಾಜದಲ್ಲಿ ತೊಡಗಿಸುವ, ಆ ಸಮಾಜ ಕಾರ್ಯದಲ್ಲಿ ಭಾಗಿಯಾದ ನಿಮಗೆಲ್ಲ ಈ ವೇದಿಕೆಯಿಂದ ಪ್ರೀತಿಯ ಸಲಾಂ ತಿಳಿಸ್ತಾ ಸಭಾಂಗಣ ತುಂಬಿಕೊಂಡಿದೆ. ಇನ್ನೇನು ಮಂತ್ರದೇವತೆ ತುಳು ನಾಟಕ ಆರಂಭ ಆಗಬೇಕು. ಒಮ್ಮೆ ಹಿಂದೆ ತಿರುಗಿದರೆ ತಾಯಿ ದುರ್ಗೆಯ ಸಾನ್ನಿಧ್ಯ. ನಿಂತ ನೆಲ ಯಾವುದು ಅಂತ ಕೇಳಿದರೆ ತಾಯಿ ಭಾರತೀಯ ಸಾನ್ನಿಧ್ಯ. ಒಮ್ಮೆ ದುರ್ಗೆಗೆ ನಮಸ್ಕಾರ ದಿನನಿತ್ಯ ಮಾಡುವ ನಾವು ಒಮ್ಮೆ ತಾಯಿ ಭಾರತಿಗೆ ಕೂತಲ್ಲಿ ಒಮ್ಮೆ ಜೋರು ಜೈಕಾರ ಹಾಕೋಣ. ಮಾತು ಮುಗಿಸ್ತೇನೆ. ಹಾಕ್ಬೋದಾ? ಪಾಡಲಿ. ಭಾರತ್ ಮಾತಾ ಕೀ. ಏನ್ರಿ, ಮಂಗಳೂರಿಂದ ಬೈಕ್ ಓಡಿಸಿ ಬಂದದ್ದು ನಾನು. ಎಷ್ಟು ಕಿಲೋಮೀಟ್ರು ಅಂತ ಹೇಳುವುದಿಲ್ಲ, ದೊಡ್ಡ ಸಂಗತಿಯೂ ಅಲ್ಲ. ಕೆಲಸ ಮಾಡಿ ಸ್ವಲ್ಪ ಸುಸ್ತಾಗಿರ್ಬೋದು. ಒಮ್ಮೆ ಜೋರು. ಎಂಥ ಇತಿಹಾಸ ಪ್ರಸಿದ್ಧ ಜಾಗ ಮೊಂಟೆತ್ತಡ್ಕ ದುರ್ಗಾ ಪರಮೇಶ್ವರಿ ಅಂದರೆ ಆ ಸಾನ್ನಿಧ್ಯಕ್ಕೊಂದು ಶಕ್ತಿ ಇದೆ. ಅದರ ಅಂಶ ಇಲ್ಲಿರೋದು. ಆ ಕಡೆ ಅಮ್ಮಾಜಿಯ ದುರ್ಗೆ, ಈ ಕಡೆ ಮೊಂಟೆತ್ತಡ್ಕದ ದುರ್ಗೆ, ಬೂಡುಮುಗೇರಿನ ದುರ್ಗೆ. ನಮ್ಮ ಶಕ್ತಿದಾತೆ ಅವಳು. ಒಮ್ಮೆ ಕೂತಲ್ಲೇ ನಾವಿಯಿಂದ ಹೊರಟ ಸ್ವರ ಕಂಠಕ್ಕೆ ಬಂದು ನಾಲಗೆಯಲ್ಲಿ ಝಂಕಾರಗೊಂಡು ಈ ಪರಿಸರದಲ್ಲಿ ಹರಡಬೇಕು. ಒಮ್ಮೆ ಕೈಯನ್ನು ಜೋರು ಮೇಲೆತ್ತುವುದು. ಬಿಡಿಸಿದರೆ ಚಿಹ್ನೆ ಏನೇನೋ ಆಗ್ಬೋದು, ಬೇಡ. ಮುಷ್ಟಿಮಿಗೆ ಹಿಡಿದು ತಾಯಿ ಭಾರತಿಗೆ ಜೋರು ಜೈಕಾರ ಹೇಳ್ಬೋದಲ್ಲ. ಬೋಲೋ ಭಾರತ್ ಮಾತಾ ಕೀ. ಸಾಕಾಗೋದಿಲ್ಲ. ಒಬ್ಬ ಹೇಳಿದಾನೆ, ನನಗೆ ಮಾತಾಡಿದರೆ ಎಲ್ಲೆಲ್ಲಿ ಹೋಗ್ತದೆ. ಒಬ್ಬ ಹೇಳಿದಾನೆ, ನನ್ನ ಕೊರಳ ಪಕ್ಕ ಚೂರು ಹಿಡಿದರೂ ಭಾರತ ಮಾತಿಗೆ ಜೈಕಾರ ಹೇಳೋದಿಲ್ಲ. ಅಂಥ ಧಮ್ಕಿ ಇಲ್ಲ ಅಂತ ಯೋಚನೆ ಮಾಡ್ತೇನೆ ಇಲ್ಲಿ. ಇಲ್ಲಲ್ಲ ಸುಧೀರಣ್ಣ, ಅಂಥ ಧಮ್ಕಿ ಏನಿಲ್ಲ ಇಲ್ಲಿ. ಒಮ್ಮೆ ಜೋರಾಗಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಬೋಲೋ 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 ಭಾರತ್
ಮಾತಾ ಕೀ. ಧನ್ಯವಾದ. ಬಹಳ ನಿಖರತೆಯಿಂದ, ಬಹಳ ಸ್ಪಷ್ಟತೆಯಿಂದ ನಮ್ಮನ್ನೆಲ್ಲ ಅವರ ಮಾತುಗಳಿಂದ ಮಂತ್ರ ಮುಗ್ದಿಸಿದ್ದಾರೆ. ಅವರ ಮಾತುಗಳನ್ನು ಆಡುವಾಗ ನಮಗೆ ರೋಮಾಂಚನ ಆಗ್ತಿತ್ತು. ಅವರು ಮಾತುಗಳನ್ನು ಪ್ರಾರಂಭ ಮಾಡಿದ ಕೂಡಲೇ ಸಭೆಯ ಸೀಟುಗಳೆಲ್ಲ ಫುಲ್ಲಾಗಿತ್ತು. ಬಹಳ ಒಂದು ಒಳ್ಳೆಯ ಮಾತುಗಳನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಅವರಿಗೆ ನನ್ನ ಮೊದಲನೆಯ ಪ್ರಣಾಮಗಳು. ಅವರೊಂದು ಭಾಷಣದಲ್ಲಿ ಒಂದು ಮಾತು ಹೇಳಿದರು, ನಾವೆಲ್ಲ ಯಾಕೆ ಇಷ್ಟು ತುಂಬ ಖರ್ಚು ಮಾಡಿ ಬ್ರಹ್ಮಕಲಶೋತ್ಸವ ಮಾಡುವಂಥದ್ದು ಅಂತ. ಆದರೆ ಇದು ದೇವಿಯ ಆರಾಧನೆಯನ್ನು ಮಾಡುವ ಮೂಲಕ ದೇವಿಯ ಆ ವೈಭವವನ್ನು ಕಾಣಬೇಕು, ಮನಸಾರೆ ಆ ದೇವಿಯ ವೈಭವವನ್ನು ತುಂಬ ನೋಡಿ ನಾವೆಲ್ಲ ಸಂತೋಷ ಪಡಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟೆಲ್ಲ ಖರ್ಚು ಮಾಡಿ ನಾವೆಲ್ಲ ಬ್ರಹ್ಮಕಲಶೋತ್ಸವವನ್ನು ಮಾಡುವಂಥದ್ದು. ಇದು ನಿಜವಾಗಿಯೂ ನಮಗೆಲ್ಲ ಒಂದು ಸಂತೋಷದ ವಿಚಾರ. ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಅನೇಕ ಹೋಮ ಹವನಗಳನ್ನು ನಾವು ಮಾಡ್ತೇವೆ. ಆ ಸಂದರ್ಭದಲ್ಲಿ ಕೊನೆಗೆ ಪುರೋಹಿತರು ಒಂದು ಮಾತು ಹೇಳ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ನಮ್ಮ ಆಶಯ ಕೂಡ ಅದೇ. ಈ ಒಂದು ಸಂದರ್ಭದಲ್ಲಿ ನಾವು ಬ್ರಹ್ಮಕಲಶೋತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಕೇವಲ ಇವತ್ತು ನಾವು ಏನು ಇಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇವೆ, ಕೇವಲ ಇದು ನಮಗೆ ಮಾತ್ರ ಅಲ್ಲ, ಇದು ಎಲ್ಲ ಲೋಕಕ್ಕೆ, ಎಲ್ಲ ಸಮಸ್ತ ಜನರಿಗೆ, ಎಲ್ಲ ಧರ್ಮದವರಿಗೂ ಕೂಡ ಈ ಒಂದು ಪುಣ್ಯ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಪಕಾರ ಮಾಡಿ ಪರರ ಗೌರವವನ್ನು, ಪರರ ಭಾವನೆಗಳನ್ನು ಗೌರವಿಸುವುದೇ ಒಂದು ಧರ್ಮ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಿಸ್ತದಂತೆ. ಅದೇ ರೀತಿ ಇವತ್ತು ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಊರಿನವರು, ಪರ ಊರಿನವರು ಬಂದು ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು 10, 15, 20 ದಿವಸಗಳಲ್ಲಿ ಪ್ರತಿ ದಿವಸ ಸ್ವಯಂ ಸೇವಕರಾಗಿ ಇಲ್ಲಿ ಕೆಲಸ ಮಾಡಿ ಆ ದೇವಿಯ ವೈಭವವನ್ನು ನಾವು ಕಣ್ಣಾರೆ ಕಾಣಬೇಕು ಅನ್ನುವ ದೃಷ್ಟಿಯಿಂದ ಅನೇಕ ಮಂದಿಗಳು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಎಲ್ಲ ಸದಸ್ಯರು, ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಒಂದು ದೇವಸ್ಥಾನ ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆಡಳಿತ ಮುಕ್ತೇಸರಾಗಿ ನಮ್ಮ MP ರಾಜಗೋಪಾಲ್ರವರು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇಂಥ ಒಂದು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರದೇಶ ಅಂತ ಹೇಳಿದರೆ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಎಲ್ಲರನ್ನ ಸಂತೈಸಿಕೊಂಡು ಮುಂದೆ ಸಾಗ್ತಾ ಈ ಒಂದು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಂಕರಾಚಾರ್ಯರ ವೇದಗಳ ತಾತ್ಪರ್ಯವನ್ನು ಮತ್ತು ನಮ್ಮ ಕರಾವಳಿ ಹಿಂದೂ ಜನರ ಜೀವನದಲ್ಲಿ ಹಾಸುಹೊಕ್ಕಿರುವ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಮನಮುಟ್ಟುವಂತೆ ವಿವರಿಸಿದ ನಮ್ಮ ನಂದಗೋಕುಲ ಗೋಶಾಲೆಯ ಟ್ರಸ್ಟಿ ಆಗಿರುವ MM ದಯಾಕರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಲಶೋತ್ಸವ ಮತ್ತು ಆಡಳಿತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ಹಿಂಸೆ ಮತ್ತು ಅಹಿಂಸೆಗಳ ನಡುವಿನ ವ್ಯತ್ಯಾಸಗಳು ಮತ್ತು ಹಿಂದೂ ಪರಂಪರೆ ಮತ್ತು ದೇವರ ಇರುವಿಕೆಯ ಬಗ್ಗೆ ಸವಿಸ್ತಾರವಾಗಿ ಇಂದಿನ ಸಭೆಯ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಕೇಶವ ಬಂಗೇರ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮಕಲಶೋತ್ಸವದ ಆಡಳಿತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಂತ್ರದೇವತೆ ಕೂಡ್ದಿ ಕಲಾಭಿಮಾನಿಲೇನ ಮೋಕಿಡೆತ್ಕೊಂಡು ಶ್ರೀ ಮಹಾಕಾಳಿ ಮಂತ್ರದೇವತೆ ಸನ್ನಿಧಾನದ ಶ್ರೀ ಬೆರ್ನ ಆಶೀರ್ವಾದಡು ಈ ಜಾಗಿಡ ನೆಲೆಯೈನ ಮಾತಾ ದೈವದೇವರಿನ ಮನಸ್ಸಡು ಸುಗಿತೊಂದು ನಾಟಕ ಪ್ರದರ್ಶನಗೂ ಅವಕಾಶ ಕೊಡ್ತಿನ ಸಂಘ ಸಂಸ್ಥೆದ ಸರ್ವ ಸದಸ್ಯರಿಗೂ ಉಡುಲ ಸೊಲ್ಮೆ ಸಂದಾದ ನಾಟಕ ಶುರು ಮಲ್ಪರೆ ಅನುಕೇನನ್ನ ಸನ್ನಿಧಿ ಕಲಾವಿದರು ರಿಜಿಸ್ಟರ್ಡ್ ಉಡುಪಿ ಸುರುಟು ಸುಗಿಪುವ ವಿಘ್ನೇಶ ದೇವರನೇ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾದಿ ನಮನ ಕಾಪುನ ಅಂಬಲ ಪಾಡಿದ ಅಪ್ಪೆ ಮಹಾಕಾಳಿಗೆ ಒಡಿಪು
ಹೇಳುವುದ ಶ್ರೀಕೃಷ್ಣ ದೇವರಿಗೆ ಸನ್ನಿಧಿ ಕಲಾವಿದೆರೆನ ಭಕ್ತಿದ ಸುಗಿಪೂ ಪೆರಂಕುದ್ರು ಶ್ರೀ ಮಹಾಕಾಳಿ ಮಂತ್ರ ದೇವತೆನ ಮನಸ್ಸುಡು ಸುಗಿತೊಂದು ಶ್ರೀ ಸುಧರ್ಮ ಶ್ರೀಯಾನ್ ಮೇರನ ಆಶೀರ್ವಾದೋಡು ಸನ್ನಿಧಿ ಕಲಾವಿದರ ರಿಜಿಸ್ಟರ್ ಉಡುಪಿ ಮೊಕುಲುಗೊಪ್ಪುನ ಜಾನಪದ ನಾಟಕ ಅಪ್ಪೆ ಮಂತ್ರ ದೇವತೆ ಗೌರವಾಧ್ಯಕ್ಷರು ಮುರಳೀಧರ ಶೆಟ್ಟಿ ಕಡೆಕಾರ್, ಗೌರವ ಸಲಹೆಗಾರರು ನವೀನ್ ಅಮೀನ್ ಶಂಕರ್ಪುರ, ಅಧ್ಯಕ್ಷರು ದಿವಕರ್ ಬೊಳ್ಜಿ, ಕಲಾವಿದರಿಗೆ ತೊರ ಕೊಡ್ತಿನಕಲು ಎಂಎಸ್ ಭಟ್ ಕೊಡವೂರು, ಯೋಗೀಶ್ ಕೊಳಲಗಿರಿ, ಅಕ್ಷತ್ ಅಮೀನ್ ಕೊಡವೂರು, ಶಶಿ ಬಂಟಕಲ್, ನಾಗರಾಜ್ ರಾವ್ ವರ್ಕಾಡಿ, ರೂಪಾ ವರ್ಕಾಡಿ, ಗುರು ಚರಣ್ ಪುಲಿಪು, ಬಾಲಕೃಷ್ಣ ಪೂಜಾರಿ ಉಚ್ಚಿಲ, ದಿನೇಶ್ ಸುವರ್ಣ ಉಚ್ಚಿಲ, ಪದ ಪಂತಿನಕುಲು ದಿವಕರ್ ಕಟೀಲ್, ಸುಹೇಲ್ ಬಿಸಿ ರೋಡ್, ರವಿಕುಮಾರ್ ಕಡೆಕಾರ್, ಅಶೋಕ್ ಕಡೆಕಾರ್, ಗುರುಚರಣ್ ಪುಲಿಪು, ಅಕ್ಷತಾ ದಿನೇಶ್ ಎರ್ಮಾಳ್, ಅಖಿಲ ಹೆಗ್ಡೆ ಹಡಿಕಲ್, ಪಂಚಮಿ ಕೋಟ್ಯನ್ ಉಚ್ಚಿಲ, ಪದಕು ಸಾಹಿತ್ಯ ಯಕ್ಷಾನಂದ ಕುತ್ಪಾಡಿ, ಕತೆಗೆ ಸಹಕಾರ ದೇವೇಂದ್ರ ಎಸ್ ಅಮೀನ್ ಮುಲ್ಲಕಾಡು, ಬನ್ನಂಜೆ ಬಾಬು ಅಮೀನ್, ಬಾಬು ಪೂಜಾರಿ ಎರ್ಮಾಳು, ಸುಧರ್ಮ ಶ್ರೀಯಾನ್ ಪೆರಂಕುದ್ರು, ಸಹಕಾರ ರಾಮದಾಸ್ ಭಟ್ ಬನ್ನಂಜೆ, ಫೋಕಸ್ ರಘು ಉಡುಪಿ, ಅನಂತ ಶನೈ ಕಡೆಕಾರ್, ಪ್ರಶಾಂತ್ ಸಾಲಿಯಾನ್ ಕುತ್ಪಾಡಿ, ವಿಶ್ವನಾಥ್ ಉಡುಪಿ. ಸಂಪೂರ್ಣ ಸಹಕಾರ ಅಧ್ಯಕ್ಷರು ಬಕ್ಕ ಸರ್ವ ಸದಸ್ಯರು ಶ್ರೀ ಬ್ರಹ್ಮಬೈದರ್ಕಳ ಯಕ್ಷಗಾನ ಕಲಾ ಮಂಡಳಿ ಬೊಲ್ಜೆ, ಬ್ರಹ್ಮಬೈದರ್ಕಳ ಗರಡಿ ಬೊಲ್ಜೆ ಬೊಕ್ಕ ಸ್ಮಾರ್ಟ್ ಗಾಯ್ಸ್ ಬ್ರಹ್ಮಗಿರಿ. ಬೊಲ್ಪುಡು ಸಹಕಾರ ರತ್ನಾಕರ ಪರ್ಕಳ, ಪ್ರದೀಪ್ ಕಲ್ಮಾಡಿ, ಸ್ವರ ಬಕ್ಕ ಬೊಲ್ಪು ಪ್ರಜ್ವಲ್ ಸೌಂಡ್ ಮಿಟ್ಸ್ ಕಡೆಕಾರ್, ಬೊಕ್ಕ ಹರೀಶ್ ಕಟಪಾಡಿ, ವಿಕಾಸ್ ಕಡೆಕಾರ್, ಸ್ವರೂಪ್ ಕಡೆಕಾರ್, ಡಾಲ್ಫಿನ್ ಮಲ್ಪೆ, ಪ್ರಸನ್ನ ಮಲ್ಪೆ, ಪ್ರದೀಪ್ ತೆಂಕನಿಡಿಯೂರು. ನೃತ್ಯ ಸಂಯೋಜನೆ ಅಶೋಕ್ ಸ್ಮಾರ್ಟ್ ಗಾಯ್ಸ್ ಬ್ರಹ್ಮಗಿರಿ. ರೆಕಾರ್ಡಿಂಗ್ ಸುಮಂತ್ರ ಆಡಿಯೋ ರೆಕಾರ್ಡಿಂಗ್ ಅಂಡ್ ಮಿಕ್ಸಿಂಗ್ ಸ್ಟುಡಿಯೋ ಉಚ್ಚಿಲ. ರಂಗಾಲಂಕಾರ ಸನ್ನಿಧಿ ಆರ್ಟ್ಸ್ ಉಡುಪಿ. ರಂಗ ನಿರ್ವಹಣೆ ಸಾವನ್ ಕಡೆಕಾರ್, ಸುಜಿತ್ ಕಡೆಕಾರ್, ಹೇಮನಾಥ್ ಕಲ್ಮಾಡಿ. ಮೋನೆಗೆ ಬಣ್ಣ ಸುಕೇಶ್ ಕಪ್ಪೆಟ್ಟು. ವಾಹನ ಚಾಲಕರು ಕೃಷ್ಣದಾಸ್ ಜತ್ತನ್ ಕಲೈಬೈಲು, ಲೋಹಿತ್ ಮಟ್ಟು. ಜಾನಪದ ನಾಟಕ ಅಪ್ಪೆ ಮಂತ್ರ ದೇವತೆ. ಬುಲ್ದು ಬೊಟ್ಟದ ನಡೆ ಸತ್ಯದ ನುಡಿ ಸತ್ಯದ ಮಣೆ ಮಂಚಾವೆ ನಿನ್ನ ಉಚ್ಚಾರೆಡೆ ಕೊಲ್ಲು ತೂವಡು ಜೀಟಿಗೆದ ಬೊಲ್ಪುಡು ಕಪ್ಪು ಮೋನೆದ ಬುಲ್ದು ಬೊಟ್ಟದ ನಡೆ ಸತ್ಯದ ನುಡಿ ಸತ್ಯದ ಮಾಯೆ ತುಡರು ಬೊಲ್ಪು ತೋಜಾದು ರಾಪು ದುಷ್ಟೆರೆದಿದೆನು ಮುಟ್ಟಾದು. ಅಂದ ಮಗ ಆ ಮೊಬೈಲ್ ಬಲ್ತೊಂದು ದಾದ ಮಲ್ತೊಂದುಲ್ಲಾರೆ ಅಜ್ಜ ಇಂಕುಲು ಯೂಟ್ಯೂಬುಡು ಮಂತ್ರ ದೇವತೆನ ನೇಮ ತೋಂದುಲ್ಲ. ಮೊಬೈಲ್ ನೇಮತ್ತು ಒಂದುಲ್ಲಾರಾ ಕಾಲ ಓಡೆ ಮುಟ್ಟ ಎತ್ತನಿಯ ಬೈಲು ನಡಪುನ ನೇಮುಲು ಇನಿ ಇಲ್ಲಡು ಕುಲ್ದು ಮೊಬೈಲ್ ತೂಪಿ ಲೆಕ್ಕಾಂಡು ಎಂಚಿನ ಪುರ ಆವರುಂಡ ದೇವರೇ. ಅಜ್ಜ ಅಜ್ಜ ಒಂದು ಮಂತ್ರ ದೇವತೆನ ಪ್ರಸಾದ ಇಲ್ಲಗ ಕನತುಂಡ ನಮ್ಮ ಇಲ್ಲಾಗ ಮಂತ್ರ ದೇವತೆ ಬರ್ಪೇರ್ಗೆ ಅಂದೆ ಅಜ್ಜ. ಯಾರು ಮಗ ನಿಗ್ಲೇಗ ಮುಂದೇನು ಮಾತ ಪಂಡಿನಿ ಅವು ಮತ ಅಪ್ಪೆ ಮಂತ್ರ ದೇವತೆನ ಸತ್ಯಲನ್ನು ತೆರಿಯಂದಿ ಮೂಡೆರು ಪಂಪಿನ ಪಾತೆರ ಮಗ ಒಂಜೀರೆ ಪ್ರಸಾದ ಗುಪ್ಪುನ ಮಹಿಮೆ ದಾದ ಪಂಡ ಗುಣೆ ಮಲ್ಪರೆ ಒಂದಿ ಸೀಕ್ ಸಂಕಟಲೆಗ್ ಮರ್ದಾಪುಂಡು ಅತ್ತಂದೆ ನಿಖಿಲ್ ಆ ಅಪ್ಪೆನ ಪುರ್ಸಾದ ಮಗ ಆತಂಜಿ ಕಾರ್ಣಿಕನೆ ಅಜ್ಜ ಅಪ್ಪೆ ಮಂತ್ರ ದೇವತೆ ಅನ್ನ ಮಗ ಅಪ್ಪನ ಶಕ್ತಿ ದಾದಂದು ಗೋಚಾರ ದಿಕ್ಕಂದು ಪರಶಿವನ ಕೈಪತ್ತಿನ ಪರಮ ಕಲ್ಯಾಣಿ ಈ ಮಣ್ಣಿಗೆ ಜತ್ತು ಬತ್ತಿರ ಮಗ ಮಂತ್ರ ದೇವತೆನು ನೆಲೆ ಮಲ್ತಿನ ಇಲ್ಲಡು ಮೋಸ ವಂಚನೆ ಅನ್ಯಾಯ ಮಲ್ಪಂದ ಎತ್ತಿರಂದಾಂಡ ಅಪ್ಪೆ ಒಲಿದು ಬರ್ಪೋಲು ಸ್ವಾರ್ಥಗಾದು ಅಪ್ಪೆನ ಪುದರ್ಡು ಜನಮಾನಿಲೆಗೆ ಪೋಡಿಗೆ ಪುಟ್ಟಾದು ಅನ್ಯಾಯ ಮಲ್ತಿರಂದಾಂಡ ಅಕ್ಲೆ ಬದುಕಿಗೆ ರುದ್ರ ದೇವತೆ ಆವಲು ಸತ್ಯ ಧರ್ಮಡು ನಡಪುನ ಬಕುತೆರೆ ಪಾಲಿಗೆ ಅಮೃತ ಕೊರ್ಪಿ ಮಂತ್ರ ದೇವತೆನು ನಿರ್ಮಲ ಮನಸ್ಸು ನೆನೆತೆರಡ ನುಂಗುದಿನ ಮರಲ ತಿಗುರುಂಡು
ಪೊಟ್ಟುಗೂ ಎಲ್ದಿಲ್ಲ ನೀರು ಬರು ಅಂಚಂಡೇರೆಗೂ ಮಂತ್ರದೇವತೆನ ಕತೆ ತೆರಿದುಂಡೆ ಅಜ್ಜ. ಅಜ್ಜ ಎಂಕ್ಲೆಗ್ಲ ಅಪ್ಪೆ ಮಂತ್ರದೇವತೆನ ಕತೆ ಪನ್ಲೆ ಅಜ್ಜ, ಪ್ಲೀಸ್ ಅಜ್ಜ, ಪ್ಲೀಸ್ ಪನ್ಲೆ ಅಜ್ಜ. ಕೇಳೆ ಮಗ, ಎಂಕು ಎನ್ನ ಹಿರಿಯರು ಪಂತಿನ ಅಪ್ಪೆ ಮಂತ್ರದೇವತೆನ ಕತೆ ಪನ್ಪೆ. ದಿನ ಕೈಲಾಸುಡು ಸ್ವಾಮಿ ಧ್ಯಾನಡು ಪೊರ್ತನು ಕಲೆಬುನ ಇರ್ನ ಮೋನಡು ವರಾನೆ ಮುಗುರು ತೆಲಿಕೆ ಮೂಡರೆಗು ಕಾರಣದಾದಂದಿಕ್ಕೇನುಲಿಯೇ ದೇವಿ ಭೂಲೋಕದಂಚಿತು ಒಂದುಲ್ಲರೆ ಭೂಲೋಕಡು ನರಮಾನಿಲೆ ಅಕಲ್ನ ಬದುಕಡು ಬೊರ್ಚಾವಂದಿನ ಮೇಳ ಕಟ್ಟೊಂದು ತಾಳ ತತ್ತೊಂದುಲ್ಲೆರು ಯಾನ ಎನ್ನವು ಪಂಪಿನ ದುರಾಸೆಗೆ ಬೂರ್ದು ಮೋಸ ವಂಚನೆ ಮಾಟ ಮಂತ್ರೋ ಮಲ್ತದು ಸಾಧಿ ತತ್ತೊಂದುಲ್ಲೆರು ದುರ್ವ್ಯಸನಕ್ಕೂ ಬೂರ್ದು ದಿನೋರ್ದು ದಿನ ಅಕಲ್ನಕಲ್ಲ ಪಾಪದ ಪುದಿನ ಜಿಂಜಾವೊಂದುಲ್ಲೆರು ದೈವ ದೇವರನ ಮಿತ್ತುಪ್ಪುನ ಭಯ ಭಕ್ತಿ ನಂಬಿಕೆ ಆಡಂಬರಗೂ ತಿರುಗುನವು ತೂದು ತೆಲಿಕೆ ಬರ್ತವೆ ಸ್ವಾಮಿ ಲೋಕು ಕಂಟಕಾರ ಬಲ್ಲಿ ಬಂದು ಸಮುದ್ರ ಮತನದ ಪೊರ್ತುಲು ಉದಿತು ಪತಿನ ವಿಷ ನಿಂಗದು ವಿಷಿಕಂಟೆ ಪಂಪಿನ ಪುಗರ್ತೆಡಿ ಮೆರೆಯಿನಾರೀರು ಅಂಚಿತ್ತಿನ ಲೋಕ ಕಲ್ಯಾಣ ಮಂತಿನ ಇರೆಗು ಭೂಲೋಕದ ಜನಕುಲಿನ ಸರಿಸಾದಿ ಕನೆರಗ ಒಂದು ಪಂಪಿನ ಯೋಜನೆ ಸ್ವಾಮಿ ದೇವಿ ದ್ವಾಪರ ಯುಗಟು ಜಗತ್ ರಕ್ಷಕ್ಕೆ ಶ್ರೀಮನ್ನಾರಾಯಣ ದೇವಿರೆ ಕೃಷ್ಣಾವತಾರಡು ಭೂಲೋಕದ ವಂಚಕೆರೆನು ಮಣ್ಣು ಮುಕ್ಕಾದ ಧರ್ಮಸ್ಥಾಪನೆ ಮಲ್ತೆರೆ ಅಂಡ ಈ ಕಲಿಕಾಲುಡು ದುಷ್ಕರ್ಮದ ಅಮಲನು ಮೆರೆಯೊಂದುಪ್ಪುನ ನರಮಾನಿಲೆನ ಸೊರ್ಕುನು ಎಂಚ ಜಪ್ಪಾವಲಿ ಪಂಪಿ ಯೋಚನೆ ಮಲ್ತೊಂದುಲ್ಲೆ ಸ್ವಾಮಿ ಅಂಚಂದು ಯೋಚನೆ ತಾಳ್ಮೆ ಕಲೆ ಒಂದು ಗರುವಡಿರ್ನ ಮೂಜಿನ ಕಣ್ಣು ಬುಡಿಯರಡ ದುರಾಸೆ ದಿಂಜಿನ ಜನಕೊಲ್ಲ ಒಟ್ಟುಗು ಹೆಡ್ಡೆಂತಕ್ಲು ಪುತ್ತದು ಭಸ್ಮ ಅದು ಭೂಲೋಕ ಬರಡಾದು ಪೋವಂದೆ ದೇವಿ ಅಪಗಾಂಡ ಈ ಪೊರ್ತುಡು ದಾದ ಮಲ್ಪುಲಿಂದು ಇರೇನ ಯೋಚನೆ ಮಾದೇವ ಭೂಲೋಕಡು ಜನಕುಲ್ನ ಉಡಲ್ಡು ದಿಂಜಿನ ಕಲ್ಮುಚನು ನಾಶ ಮಲ್ತದು ಸತ್ಯ ಮಾರ್ಗೋಡು ನಡಪವನ ಮಾಮಲ್ಲ ಕಜ್ಜನು ಮಲ್ಪೆರೆಗಾದು ಇನ್ನ ಅರ್ಧಂಗಿ ಆಯ್ನ ಈ ಪಾರ್ವತಿ ದೇವಿ ಗುಂಜಿ ಅವಕಾಶ ಕೊರುವರೆ ಪಂಪಿನ ಕೋರಿಕೆ ಸ್ವಾಮಿ ದೇವಿ ಧರ್ಮ ರಕ್ಷಣೆಗೆ ಬೋಡಾದು ಈರು ಭೂಲೋಕಕ್ಕೆ ಜಪ್ಪುವರೆ ಸುರವರ ವರಶಿನಿ ದೊರೆ ದರ ದರ ಶಿನಿ ದೊರೆ ಮಖಮರೆ
वर्षिणि हर्षरते त्रिभुवन पोषिणि शङ्कर तोषिणि किल्बिषमोषिणि घोषणते गरुजनिरोषिणि दितिसुधरोषिणि दुर्मतसोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ದೇವಿ ತ್ರಿಶೂಲ ಗದೆ ಮೃತ್ಯುಪಾಶ ತಾಳೆಗರಿತ ಕಟ್ಟು ರುದ್ರಾಕ್ಷಿ ಅಮೃತ ಕಲಶ ಪನ್ಪಿ ಆಜಿ ಆಯುಧಲೇನು ಪತ್ತೊಂದು ಮಹಾರುದ್ರೇಶ್ವರಿಯಾದ ದಾಯಗಾದು ತೋಜೊಂದುಲ್ಲರು ಎನರ್ದು ಇರ್ನ ಈ ರೂಪನು ತೂಯರೆಗೆ ಪೋಡಿಗೆ ಅವೊಂದುಂಡು ಎನ್ನ ಕೈಟಿತ್ತಿನ ಈ ತ್ರಿಶೂಲೋಡು ಅನ್ಯಾಯ ಮಲ್ತಿನಕ್ಲೆಗ ಎಡ್ತದ ಕೇರುವೆ ಗದೆಟ ಆಕಲ ತಿಗಲೇನು ಪುರತ್ತು ಪಾಡುವೆ ಅಧರ್ಮುಡು ನಡತಿನಕ್ಲೆಗ ಈ ಪಾಶ ಮೃತ್ಯು ಪಾಶ ಧರ್ಮುಡು ನಡಪುನ ಸತ್ಯವಂತರೆಗು ಈ ತಾಳೆಗರಿಯ ಮಂತ್ರದ ಕಟ್ಟು ಈ ರುದ್ರಾಕ್ಷಿ ಜಪುತ ಪೊಗಾದು ಅಮೃತ ಕಲಶ ಪೊರ್ಲ ಜೀವನದ ಉದಿಪೊನಗಾದು ದೇವಿ ಈರ್ನ ಕೈಟ್ ಮಿಂಚೊಂದುಪ್ಪುನ ಆಜಿ ಆಯುಧಲೆಗ್ ಏತೊಂಜಿ ಅರ್ಥದಿಂಜಿದುಂಡು ಈ ಮೂಜಿ ಲೋಕನೆ ಈರ್ನ ಅಧೀನೋಡುಂಡು 14,000 ಮಂತ್ರೊಲೆಗ್ ಅಧಿದೇವತೆಯಾದ ಒಲಿದು ಬತ್ತಡ ಯೋಗೀಶ್ವರಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾದ ಮುನಿದು ಉಂತಿಯರಡ ಮಹಾಕಾಳಿ ಭದ್ರಕಾಳಿಯಾದ ಅನ್ಯಾಯ ಅಧರ್ಮೊಲೆನು ಅಂತ್ಯ ಮಲ್ತದು ಬುಲ್ಪುನು ತೋಜಾವುನ ಮಹಾದೇವಿಯೇ ಈರು ಲೋಕ ಕಲ್ಯಾಣ ಮಲ್ಪುನ ಇರನಾಸದ ಕಜ್ಜೊಗು ಪರಶಿವರ್ದು ದಾದಾವಡೊಂದು ಈರ್ನ ಅಪೇಕ್ಷೆ ಮಹಾದೇವ ಧರ್ಮಗು ಧರ್ಮ ದೇವತೆಯಾದು ಕರ್ಮಗು ಕರ್ಮ ದೇವತೆಯಾದು ಜನಕುಲಿನ ಸತ್ಯ ಧರ್ಮ ನ್ಯಾಯ ನೀತಿದ ಮಾರ್ಗಡು ನಡಪವರೆಗೆ ಬೋಡಾದು ಯಾನ್ ಕಲಿಯುಗೊಟ್ಟು ಅಕೇರಿತ ಧರ್ಮ ದೈವ ಅದು ಭೂಲೋಕಗು ಚಪ್ಪರೆಗೆಂಕ್ ಅಪ್ಪನೆ ಕೊರುವರೆ ಸ್ವಾಮಿ ಏನ ಇಚ್ಛೆದ ಲೆಕ್ಕನೆ ಆವಡ ದೇವಿ ಕಲಿಯುಗದ ಕಡೇತ ದೈವ ಆದು ಭೂಮಿಗೆ ಜತ್ತದು ನ್ಯಾಯ ನೀತಿನ ಒರಿಪಾದು ಧರ್ಮ ರಕ್ಷಣೆ ಮಲ್ಪಲೆ ಧರ್ಮ ರಕ್ಷಣೆ ಮಲ್ಪಲೆ ಧರ್ಮ ರಕ್ಷಣೆ ಮಲ್ಪಲೆ ಅಪ್ಪಣೆ ಮಹಾದೇವ